ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೇರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ತಿಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾಧನ ವಿಜಯತೆ ಮಧ್ರುದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಇತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ನಿನ್ನೆ ಕೇಳಿದಂತೆ ಕಪಿಲರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಅನೇಕ ರೀತಿಯಾದಂಥ ತತ್ವಗಳನ್ನು ಉಪದೇಶ ಮಾಡಿ ಅವಳ ಉದ್ಧಾರಕ್ಕೆ ಕಾರಣ ಆದ ಅಂತ ಕೇಳ್ತೇವೆ. ಹಾಗೆ ಆ ದೇವಹೂತಿ ದೇವಿಯ ತಂದೆ ತಾಯಿಯಂದಿರು ಸ್ವಯಂಭೂಮನು ಮತ್ತು ಶತರೂಪಾದೇವಿ ಅಂತ. ಅವರಿಬ್ಬರು ಕೂಡ ನೇರವಾಗಿ ಬ್ರಹ್ಮದೇವರೇ ಸೃಷ್ಟಿ ಮಾಡಿದಂತಹ ಮಕ್ಕಳು. ಬ್ರಹ್ಮದೇವರು ಅವರಿಬ್ಬರನ್ನು ಕೂಡ ಸೃಷ್ಟಿ ಮಾಡಿ ನೀವು ಇನ್ನು ಮುಂದೆ ಜಗತ್ತಿನ ಸೃಷ್ಟಿಯನ್ನು ಮುಂದುವರಿಸ್ಕೊಂಡು ಹೋಗಿ ಎಂಬುದಾಗಿ ಹೇಳ್ತಾರೆ. ಸ್ವಯಂಭೂಮನು ಅಂತ ಹೇಳಿದರೆ ಒಂದೊಂದು ಮನ್ವಂತರ ಅಂತ ಇರುತ್ತೆ. ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ. ಸ್ವಯಂಭೂಮನ ನಂತರ ಮೊದಲ ಮನ್ವಂತರ. ಒಂದು ಮನ್ವಂತರದ ಕಾಲ ಅಂತ ಹೇಳಿದ್ರೆ ಒಟ್ಟು 72 ಸಲ ಮಹಾಯುಗಗಳು ಮುಗಿಬೇಕು. ಆ ರೀತಿ ಮುಗಿದಾಗ ಅದಕ್ಕೆ ಒಂದು ಮನ್ವಂತರ ಅಂತ ಕರೀತಾರೆ. ಹಾಗೆ ಮನ್ವಂತರದ ಮೊದಲ ಒಂದು ರಾಜ ಅಂತ ಹೇಳಿರೋದು ಸ್ವಯಂಭೂಮನು. ಅವರ ಮಗಳು ದೇವಹೂತಿ ದೇವಿ ಅಂತ. ಆ ದೇವಹೂತಿ ದೇವಿಗೆ ಕರ್ದಮ ಋಷಿಗಳ ಜೊತೆ ಮದುವೆಯಾಗುತ್ತೆ. ಹಿಂದೆ ಕೇಳಿದಂತೆ ಅಲ್ಲಿ ಒಬ್ಬ ಮಗ ಕಪಿಲ ಎನ್ನುವಂತಹ ಋಷಿ. ಕಪಿಲ ಋಷಿ ವಾಸ್ತವಿಕವಾಗಿ ಪರಮಾತ್ಮ ಕೊನೆಯ ಮಗ. ಆ ಕೊನೆಯ ಮಗನಿಗಿಂತ ಮುಂಚೆ ಒಟ್ಟು ಅವರಿಗೆ 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರು, ಕರ್ದಮ ಋಷಿಗಳಿಗೆ ಮತ್ತು ದೇವಹೂತಿ ದೇವಿಯರಿಗೆ. ಅದರಲ್ಲಿ ಒಬ್ಬಳು ಅನಸೂಯ ಅಂತ. ಆ ಅನಸೂಯ ದೇವಿ ಅತ್ರಿ ಎನ್ನುವಂಥ ಋಷಿಗಳನ್ನು ಕೈ ಹಿಡಿತಾಳೆ. ಹೆಸರು ಹೇಗೆ ಅಂತ ಅನಸೂಯ ಅಂತ ಅಂದರೆ ಅಸೂಯ ಅಂತ ಜಲಸ್ ಅಂತ. ಯಾರಿಗೆ ಅಸೂಯೆ ಇರಲಿಲ್ವೋ ಅವಳು ಅನಸೂಯ ಅಂತ. ಹಾಗೆ ಅತ್ರಿ ಅಂತ ಇನ್ನೊಬ್ಬ ಋಷಿಗಳ ಹೆಸರು, ಅವರ ಗಂಡನ ಹೆಸರು. ತ್ರಿ ಅಂತ ಹೇಳಿದ್ರೆ 3. ಯಾವುದು ಅಂತ ಹೇಳಿದ್ರೆ ಕಾಮ ಕ್ರೋಧ ಲೋಭ ಅಂತ. ಅವರಲ್ಲಿ ಕಾಮ ಕ್ರೋಧ ಲೋಭ ಯಾವುದೂ ಕೂಡ ಇರಲಿಲ್ಲ. ಹಾಗಾಗಿ ಅವರಿಗೆ ಅತ್ರಿ ಅಂತ ಕರಿತಾ ಇದ್ರು ಅಂತ ಭಾಗವತ ಹೇಳುತ್ತೆ. ಹೀಗೆ ಯೋಗ್ಯರಾದಂತಹ ದಂಪತಿಗಳು ಅವರು ಮುಂದೆ ಏನು ಮಾಡ್ತಾರೆ, ಒಂದು ಸಂಕಲ್ಪ ಮಾಡ್ತಾರೆ, ನಾವು ಸಂತಾನ ಪಡಿಬೇಕು ಅಂತ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಸಂತಾನ ಪಡಿಬೇಕು ಅಂತ ಹೇಳಿದ್ರೆ ಸಾಮಾನ್ಯರು ಸಂತಾನ ಪಡೆದು ಬಿಡ್ತಾ ಇದ್ರು. ಆದರೆ ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಜ್ಞಾನಿಗಳಾದಂಥವರು ಸಂತಾನ ಪಡಿಬೇಕು ಅಂತ ತೀರ್ಮಾನ ಮಾಡಿದರೆ ಮೊದಲು ಮಾಡ್ತಾ ಇದ್ದು ತಪಸ್ಸನ್ನು ಮಾಡಿ ಯೋಗ್ಯ ಮಕ್ಕಳು ನಮಗೆ ಹುಟ್ಟಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ರು. ಹಾಗೆ ಅತ್ರಿ ಋಷಿಗಳು ಮತ್ತು ಅನಸೂಯ ದೇವತೆಗಳು ಕೂಡ ಒಂದು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಅನಸೂಯ ಧ್ಯಾನ ಮಾಡ್ತಾಳೆ ಅಂತೆ, ನಾನು ಒಬ್ಬ ಶ್ರೇಷ್ಠ ಹೆಣ್ಣು ಮಗಳಾಗಿದ್ದೇನೆ. ಅವಳ ತಾಯಿ ಯಾವ ದೇವಹೂತಿ ದೇವಿ. ನನ್ನ ತಾಯಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆದಳು. ಯಾಕೆಂದರೆ ಈ ಅನಸೂಯ ದೇವಿಯ ತಮ್ಮ ಯಾರು, ಕಪಿಲ, ಅದೇ ದೇವಹೂತಿಯ ಮಗ. ಹಾಗಾಗಿ ನನ್ನ ತಾಯಿ ಏನು ಮಾಡಿದ್ದಾಳೆ, ಪರಮಾತ್ಮನನ್ನೇ ಮಗನನ್ನಾಗಿ ಪಡೆದಿದ್ದಾಳೆ. ಹಾಗಾಗಿ ನಾನು ಕೂಡ ತಪಸ್ಸನ್ನು ಮಾಡಿ ಪರಮಾತ್ಮನನ್ನೇ ಮಗನನ್ನಾಗಿ ಪಡಿಬೇಕು ಅನ್ನುವ ಉದ್ದೇಶ ಅವಳದ್ದು. ಹಾಗಾಗಿ ಇಬ್ಬರು ಕೂಡ ಸೇರಿಕೊಂಡು ವಿಶೇಷ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವರು ಯಾವ ಚಿಂತನೆ ಮಾಡಿದರು ಅಂತ ಹೇಳಿದ್ರೆ ಒಟ್ಟು 3 ಜನರನ್ನು ಚಿಂತನೆ ಮಾಡಿದರು.
ಒಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಎನ್ನುವಂತಹ ತ್ರಿಮೂರ್ತಿಗಳನ್ನು ವಿಶೇಷವಾಗಿ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ತಾವು ವಿಶೇಷ ತಪಸ್ಸನ್ನು ಮಾಡ್ತಾರೆ. ತಪಸ್ಸು ಮಾಡಿದರು ಅನೇಕ ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿದರು. ತಪಸ್ಸು ಮಾಡಿದಾಗ ಕೊನೆಗೆ ಅವರೆದುರುಗಡೆ ಪ್ರತ್ಯಕ್ಷರಾದರು 3 ಜನ, ಪರಮಾತ್ಮ, ಬ್ರಹ್ಮ ಮತ್ತು ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ಆವಾಗ ಏನು ಬರಬೇಕು ಅಂತ ಕೇಳ್ತಾರೆ. ಆವಾಗ ಮೊದಲು ಬ್ರಹ್ಮದೇವರು ಕೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ನೀವೇ ಮಗನಾಗಿ ಬರಬೇಕು ಅಂತ ಬ್ರಹ್ಮದೇವರ ಪ್ರಾರ್ಥನೆ ಮಾಡ್ತಾರೆ. ಕೊನೆಗೆ ನಾನು ಮಗನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ, ಯಾಕೆಂದರೆ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಹಾಗಾಗಿ ಬ್ರಹ್ಮದೇವರು ಹೇಳ್ತಾರೆ, ನನ್ನ ಒಂದು ಅಂಶವನ್ನು ಚಂದ್ರನಲ್ಲಿ ಇಟ್ಟು ಅವನನ್ನು ಕಳಿಸ್ತೇನೆ ಅಂತ. ಹಾಗಾಗಿ ಚಂದ್ರ ಹುಡ್ತಾನೆ ಬ್ರಹ್ಮದೇವರ ಅಂಶದಿಂದಾಗಿ. ಮುಂದೆ ರುದ್ರದೇವರು ಬರ್ತಾರೆ. ರುದ್ರದೇವರನ್ನು ಕೇಳ್ತಾರೆ, ನೀವು ಮಗನಾಗಿ ಹುಟ್ಟಬೇಕು ಅಂತ. ಕೊನೆಗೆ ರುದ್ರದೇವರು ದೂರ್ವಾಸರಾಗಿ ಅತ್ರಿ ಋಷಿಗಳಲ್ಲಿ ಅವತಾರ ಮಾಡ್ತಾರೆ. ಕೊನೆಗೆ ಪರಮಾತ್ಮ ಬಂದ. ಪರಮಾತ್ಮನನ್ನು ಈಗ ಸ್ವಲ್ಪ ಮುಜುಗರ ಆಗುತ್ತೆ ಅಂತೆ. ಬ್ರಹ್ಮದೇವರು, ರುದ್ರದೇವರು ಪರಮಾತ್ಮನಿಂದ ಕೆಳಗೆ ಇರುವಂಥವರು. ಪರಮಾತ್ಮ ಅವರಿಗಿಂತ ಮೇಲಿರುವಂಥ ಸರ್ವೋತ್ತಮ ವ್ಯಕ್ತಿ. ಬ್ರಹ್ಮದೇವರ ಹತ್ರ ಮತ್ತು ರುದ್ರದೇವರ ಹತ್ರ ಡೈರೆಕ್ಟಾಗಿ ಕೇಳಿಬಿಟ್ರು, ನೀವೇ ಮಕ್ಕಳಾಗಿ ಬನ್ನಿ ಅಂತ. ಅದೇ ಪರಮಾತ್ಮ ಹತ್ರ ಕೇಳಿ ಸ್ವಲ್ಪ ಮುಜುಗರ ಆಯಿತು ಅಂತೆ. ಇಷ್ಟು ದೊಡ್ಡ ವ್ಯಕ್ತಿ, ನೀನು ನನ್ನ ಮಗ ಬರಬೇಕು ಅಂತ ಕೇಳಿ ಸ್ವಲ್ಪ ಮುಜುಗರ ಆಗುತ್ತೆ ಅಂತ ಸ್ವಲ್ಪ ಅವ್ರಿಗೆ ಕೇಳ್ತಾರೆ, ನಿನ್ನಂತಹ ಮಗ ಬೇಕು ಅಂತ ಕೇಳಿಬಿಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ನನ್ನಂತಹ ಮಗ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನನಗೆ ಸಮಾನರಾದಂಥವ್ರು ಯಾರೂ ಕೂಡ ಇಲ್ಲ. ಬಂದರೆ ನಾನೇ ಬರಬೇಕಿಲ್ಲ, ಮಕ್ಕಳೇ ಆಗಬಾರ್ದು ಅಷ್ಟೇ. ಆವಾಗ ಸರಿ, ನೀನೇ ಮಗನಾಗಿ ಹುಟ್ಟು ಅಂತ ಕೇಳಿದಾಗ ಆವಾಗ ಪರಮಾತ್ಮ ದತ್ತ ಎನ್ನುವಂತಹ ಹೆಸರಿನಿಂದಾಗಿ ಅವತಾರ ಮಾಡ್ತಾನೆ. ವಾಸ್ತವಿಕವಾಗಿ ಮೂಲ ಹೆಸರು ಅಂತ ದತ್ತ ಅಂತ ಮಾತ್ರ, ಮುಂದೆ ದತ್ತಾತ್ರೇಯ ಅಂತ ಆಯಿತು. ಅಂದರೆ ಅತ್ರಿ ಋಷಿಗಳಿಗೆ ತನ್ನನ್ನು ತಾನು ದತ್ತ ಕೊಟ್ಟ ಅಂತ, ಅದರಿಂದಾಗಿ ಅವನಿಗೆ ದತ್ತಾತ್ರೇಯ ಅಂತ ಹೆಸರಾಯಿತು. ಇದು ದತ್ತಾತ್ರೇಯ ಎನ್ನುವಂತಹ ಪರಮಾತ್ಮನ ರೂಪ. ವಿಶೇಷವಾಗಿ ಯೋಗ ಮಾರ್ಗವನ್ನು, ಇವತ್ತಿನ ನಾವು ಯೋಗ ಅಂತ ಕೇಳ್ತೇವೆ, ಅಷ್ಟಾಂಗ ಯೋಗ ಮಾರ್ಗ ಇದೆ. ಆ ಯೋಗದ ಪ್ರವರ್ತಕರಾದಂಥವ್ರು ಈ ದತ್ತಾತ್ರೇಯ ಋಷಿಗಳು. ಆದರೆ ಇವತ್ತು ಅನೇಕರು ಏನೋ ದತ್ತನ ಅನುಯಾಯಿಗಳಂತಿದ್ದಾರೆ, ಅವರು ಚಿತ್ರಣ ಮಾಡುವಂಥ ದತ್ತಾತ್ರೇಯ ರೂಪ ಪರಮಾತ್ಮನ ರೂಪ ಅಲ್ಲ. ಅವರು ಹೇಳುವಂತೆ ಮುಂದೆ 3 ನಾಯಿಗಳಿರ್ತವೆ, ಅದೆಲ್ಲ ಪರಮಾತ್ಮನ ರೂಪವೇ ಅಲ್ಲ, ಅದು ನಂತರ ಅವರು ಸೃಷ್ಟಿ ಮಾಡಿದಂತಹ ರೂಪ. ಅದೇ ದತ್ತ ರೂಪ ಪರಮಾತ್ಮನ ಶುದ್ಧವಾದಂತಹ ರೂಪ, ಯೋಗವನ್ನು ಪ್ರವರ್ತನೆ ಮಾಡಿದಂತಹ ರೂಪ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಹೇಳಿ ಕೊನೆಗೆ ಭಾಗವತ ಹೇಳುತ್ತೆ, ಅತ್ರಿ ಮತ್ತು ಅನಸೂಯ ದಂಪತಿಗಳು ವಿಶೇಷವಾಗಿ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆದದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ಪರಿಶುದ್ಧರಾಗಿ ಇದ್ದರು ಅಂತ. ಹಿಂದೆ ಹೇಳಿದಂತೆ ಅನಸೂಯ ಜಲಸ್ಸಿರಲಿಲ್ಲ, ಅಸೂಯೆ ಇರಲಿಲ್ಲ. ಅತ್ರಿ ಋಷಿಗಳಲ್ಲಿ ಕಾಮ, ಕ್ರೋಧ, ಲೋಭ ಎಂಬುದು ಇರಲಿಲ್ಲ. ಯಾಕೆಂತಂದರೆ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ನರಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದು ಯಾವುದು ಅಂತ. ಅಲ್ಲಿ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧ ತಥಾ ಲೋಭ ಅಂತ. ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗೋದು ಯಾವುದು ಅಂತೇಳಿ 3 ಅಂತೆ, ಕಾಮ, ಕ್ರೋಧ, ಲೋಭ. ಹಾಗಾಗಿ ಈ 3 ಕೂಡ ಯಾರಲ್ಲಿ ಇರಲಿಲ್ಲ, ಅತ್ರಿ ಋಷಿಗಳಲ್ಲಿ ಇರಲಿಲ್ಲ. ಹಾಗಾಗಿ ಅವರಲ್ಲಿ ಪರಮಾತ್ಮ ತಾನೇನು ಆದ ಅವತಾರವನ್ನು ಮಾಡಿದ. ಹಾಗಾಗಿ ನಾವು ಶುದ್ಧರಾಗಿದ್ದರೆ ನಮ್ಮಲ್ಲಿ ಪರಮಾತ್ಮನ ಸನ್ನಿಧಾನ ಜಾಸ್ತಿ ಆಗುತ್ತೆ. ಅಶುದ್ಧ ಅಂತ ದೇಹದಿಂದ ಅಶುದ್ಧ ಅಂತಲ್ಲ, ದೇಹ ಎಷ್ಟು ಶುದ್ಧ ಇದ್ದರೂ ಕೂಡ ಒಳಗಡೆ ಅಂತಃಕರಣ ಶುದ್ಧ ಇಲ್ಲದೆ ಹೋದರೆ ಪರಮಾತ್ಮನ ಸನ್ನಿಧಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಶುದ್ಧರಾದಂತಹ ಅವರಲ್ಲಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಸ್ವಯಂಭೂ ಮನುವಿನ ಇದು ದೇವಹೂತಿ ದೇವಿಯ ಕಥೆಯನ್ನು ಹೇಳಿದರು. ಸ್ವಯಂಭೂ ಮನುವಿನ ಮಗಳು ದೇವಹೂತಿ, ಆ ದೇವಹೂತಿಯ ಮಕ್ಕಳು ಇಷ್ಟೆಲ್ಲ ಸಂತಾನ, ಕಪಿಲ ಮತ್ತು ಅತ್ರಿ, ಅನಸೂಯ ಅಂತ ಹೇಳಿದರು. ಅದಾದ ಮೇಲೆ ಸ್ವಯಂಭೂ ಮನುವಿನ ಒಟ್ಟು 3 ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ ಅಂತ. ಅದರಲ್ಲಿ ದೇವಹೂತಿಯ ಮಗ ಕಪಿಲ. ಮುಂದೆ ಪ್ರಸೂತಿ ಅಂತ ಹೆಣ್ಣು ಮಗಳು. ಆ ಪ್ರಸೂತಿ ಎನ್ನುವಂತಹ ಹೆಣ್ಣು ಮಗಳು ವಿಶೇಷವಾಗಿ ದಕ್ಷ ಪ್ರಜಾಪತಿಯನ್ನು ಮದುವೆ ಆಗ್ತಾರೆ. ದಕ್ಷ ಪ್ರಜಾಪತಿಗಳು ಅಂತ ಹೇಳಿದರೆ ಎಲ್ಲ ಪ್ರಜೆಗಳಿಗೆ ಒಡೆಯ ಅಂತ. ಮನುಗಳ ಕೆಲಸ ಸಂತಾನ ಸೃಷ್ಟಿ ಮಾಡೋದು, ಪ್ರಜಾಪತಿಗಳ ಕೆಲಸ ಅದು ರಕ್ಷಣೆ ಮಾಡುವಂಥ ಕೆಲಸ, ಪ್ರಜೇಶ್ವರರು ಅಂತ ಅವ್ರನ್ನ ಕರೀತಾರೆ. ಹೀಗೆ ಪ್ರಸೂತಿ ಅಂತ ಮದುವೆಯಾದ. ಪ್ರಸೂತಿ ಶಬ್ದಕ್ಕೆ ಸಾಮಾನ್ಯ ಸಂಸ್ಕೃತ ಅರ್ಥ ಅಂತಂದರೆ ಹಡೆಯೋದು ಅಂತ, ಪ್ರಸೂತಿ ಗೃಹ ಅಂತ ಕೇಳ್ತೇವೆ ನಾವು. ಅವಳಿಗೆ ನಿರಂತರವಾಗಿ ಸಂತಾನ ಆಗ್ತಾ ಇತ್ತು. ಹಾಗಾಗಿ ಅವಳಿಗೆ ಪ್ರಸೂತಿ ಅನ್ನೋ ಹೆಸರು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಅವಳಿಗೆ ಒಟ್ಟು 16 ಜನ ಹೆಣ್ಣು ಮಕ್ಕಳು ಹುಡ್ತಾರೆ ಪ್ರಸೂತಿ ದೇವಿಗೆ. ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಣು ಮಕ್ಕಳು. ಅವಳಲ್ಲಿ 13 ಜನರನ್ನು ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಯಾವ ದಕ್ಷ ಪ್ರಜಾಪತಿ. ಕೊನೆಗೆ ಅಗ್ನಿ ಮತ್ತು ಪಿತೃಗಳಿಗೆ 2
ಮತ್ತು ಕೊನೆಯ ಮಗಳು ಸತೀದೇವಿ ದಾಕ್ಷಾಯಣಿ ಅಂತ, ಅವಳನ್ನು ಪಶುಪತಿಗೆ ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ತಿಳಿಸ್ತಾರೆ. ಅಗ್ನಿ ಮತ್ತು ಪಿತೃಗಳಿಗೆ ಅಗ್ನಿದೇವರಿಗೆ ಸ್ವಾಹ ಅಂತ ಹೆಣ್ಣು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಹಾಗೇನಾಯಿತು, ಅಗ್ನಿಯಲ್ಲಿ ಆಹುತಿ ಹಾಕಬೇಕಾದ್ರೆ ಸ್ವಾಹ ಅಂತ ಹೇಳ್ತೇವೆ. ಪಿತೃದೇವತೆಗಳೇ ಸ್ವಧಾ ಅಂತ ಹೆಣ್ಣು ಮಗಳನ್ನು ಕೊಡ್ತಾಳೆ. ಅಂದರೆ ನಾವು ಇವತ್ತು ಶ್ರಾದ್ದ ಮಾಡೋಕೆ ಸ್ವಧಾ ಅಂತ ಹೇಳ್ತೇವೆ. ಹೀಗೆ ಅವರಿಬ್ಬರು ಅವರ ಹೆಂಡಂದಿರು, ಅಗ್ನಿಯ ಹೆಂಡತಿ ಸ್ವಾಹ ಮತ್ತು ಪಿತೃಗಳ ಹೆಂಡತಿ ಸ್ವಧಾ ಅಂತ. ಹೀಗೆ ಇಷ್ಟ ಆಯಿತು. ಅದಾದ ಮೇಲೆ ಸತೀದೇವಿಯನ್ನು ಇವರಿಗೆ ರುದ್ರದೇವಿ ಕೊಟ್ಟು ಮದುವೆ ಮಾಡ್ತಾರೆ. ಅದರಲ್ಲೂ ಕೂಡ ಮದುವೆಯ ಸಂದರ್ಭವು ಕೂಡ ತುಂಬ ರೋಚಕವಾಗಿದೆ. ಈ ದಕ್ಷ ಪ್ರಜಾಪತಿಗೆ ಕೊನೆಯ ಮಗಳ ಮೇಲೆ ತುಂಬ ಪ್ರೀತಿಯಂತೆ. ಸಾಮಾನ್ಯವಾಗಿ ದಾಕ್ಷಾಯಣಿ ಅಂತಂದರೆ ದಕ್ಷ ಪ್ರಜಾಪತಿ ಮಗಳು ಅಂತ ಅಷ್ಟೇ ಅರ್ಥ. ದಕ್ಷ ಪ್ರಜಾಪತಿಯ ಮಗಳು ಇವಳೊಬ್ಬಳೇ ಅಲ್ಲ, 16 ಜನನೂ ಅವ್ರ ಮಕ್ಕಳೇ. ಆದರೆ ದಕ್ಷ ಪ್ರಜಾಪತಿಗೆ ಇವಳ ಮೇಲೆ ತುಂಬ ಪ್ರೀತಿ, ಕೊನೆಯ ಮಗಳು ಅಂತ. ಹಾಗಾಗಿ ಇವಳಿಗೆ ದಾಕ್ಷಾಯಣಿ ಅಂತಲೇ ಹೆಸರಿಟ್ಬಿಟ್ಟಿದ್ದ. ಇವಳಿಗೆ ಮದುವೆ ಮಾಡಬೇಕಂತ ತೀರ್ಮಾನ ಮಾಡಿದ. ಸಾಮಾನ್ಯ ಇವರಿಗೆಲ್ಲ ಮದುವೆ ಮಾಡೋಕ್ಕಾಗಿ ತಾನೇ ಹೆಣ್ಣು ಹುಡುಕಿ ತನ್ನ ಮದುವೆ ಮಾಡಲಿಕ್ಕೆ ಶುರು ಮಾಡಿದ ಉಳಿದವರಿಗೆ. ಆದರೆ ಸತೀದೇವಿ ಮದುವೆ ಮಾಡಬೇಕಾದ್ರೆ ನಾನು ಹೆಣ್ಣು ಹುಡುಕಿದರೆ ಸರಿಯಾಗೋದಿಲ್ಲ, ನಮಗೆಲ್ಲರಿಗೂ ಒಡೆಯರಾದಂತಹ ಬ್ರಹ್ಮದೇವರು ನಾನು ಹೋಗಿ ಕೇಳ್ತೇನೆ, ಯಾರು ಯೋಗ್ಯ ವರ ಅಂತ ಕೇಳ್ತಾರೆ ಹೋಗಿ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಅತ್ಯಂತ ಶ್ರೇಷ್ಠರಾದಂಥ ವರ ಅಂತ ಹೇಳಿದ್ರೆ ಅದು ರುದ್ರದೇವರು, ಅವರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾರೆ. ಈ ಕಡೆ ದಕ್ಷ ಪ್ರಜಾಪತಿಗೆ ಮನಸ್ಸಿರೋದಿಲ್ಲ. ಏಕೆಂದರೆ ರುದ್ರದೇವರ ಸ್ವರೂಪ ಎಂತಹದ್ದು, ಸ್ಮಶಾನದಲ್ಲಿ ಇರ್ತಾರೆ, ಮೈಗೆಲ್ಲ ಬೂದಿ ಬೆಳ್ಕೊಂಡಿರ್ತಾರೆ, ಆನೆ ಚರ್ಮ ಹಾಕ್ಕೊಂಡಿರ್ತಾರೆ, ಸರಿಯಾಗಿ ಮನೆ ಇಲ್ಲ, ಪಿಶಾಚಗಳ ಜೊತೆ ವಾಸ, ಹೀಗೆ ಅನೇಕ ಅಮಂಗಳಕರ ಇದ್ದಾವೆ ಅಂತ ಅವ್ನು ಅಂದ್ಕೊಂಡಿರ್ತಾನೆ. ಕೊಡದೇ ಹೋದರೆ ರುದ್ರದೇವರ ಮಾತನ್ನು ಮೀರಿದ ದೋಷ ಬರುತ್ತೆ, ಕೊಟ್ಟರೆ ಮಗಳಿಗೆ ಜೀವನ ಹಾಳಾಗುತ್ತೆ. ಕೊನೆಗೆ ಏನು ಮಾಡಬೇಕು ಅಂತ ತೋಚದೇನೆ ಮನಸ್ಸಿಲ್ಲದೆ ಇದ್ದರೂ ಕೂಡ ಬ್ರಹ್ಮದೇವರು ಹೇಳಿದ್ದಾರೆ, ಅದರಿಂದಾಗಿ ತಾನೇ ಮಾಡಿದ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಟ್ಟ. ಮದುವೆ ಮಾಡಿದ ಅನೇಕ ವರ್ಷಗಳಾಯಿತು. ಮದುವೆ ಆದ ಮೇಲೆ ಒಂದು ದಿವಸ ಈ ದಕ್ಷ ಪ್ರಜಾಪತಿಗಳು ಒಂದು ದೊಡ್ಡ ಯಾಗವನ್ನು ಏರ್ಪಾಡು ಮಾಡಿರ್ತಾರೆ. ಅದಕ್ಕೆ ಸತ್ರಯಾಗ ಅಂತ ಹೆಸರು. ಸತ್ರಯಾಗ ಅಂತ ಹೇಳಿದ್ರೆ ಅನೇಕ ವರ್ಷಗಳ ಕಾಲ ನಡೆಯುವಂಥ ದೊಡ್ಡ ಯಾಗ ಅದು. ಆ ಯಾಗಕ್ಕೆ ಮಾಡಿರ್ತಾರೆ. ಯಾಗ ಮಾಡಬೇಕಾದ್ರೆ ಅಲ್ಲಿ ಅನೇಕ ದೇವತೆಗಳು ಎಲ್ಲರೂ ಕೂಡ ವಿಶೇಷವಾಗಿ ಒಂದು ಸನ್ನಿಹಿತರಾಗಿರ್ತಾರೆ. ಆವಾಗ ಒಂದು ದಿವಸ ಅಲ್ಲಿ ಎಲ್ಲ ದೇವತೆಗಳು ಇರ್ತಾರೆ, ಬ್ರಹ್ಮ ಮುಂತಾದಂಥ ಎಲ್ಲ ದೇವತೆಗಳು. ಕೊನೆಗೆ ರುದ್ರದೇವರು ಬರ್ತಾರೆ. ರುದ್ರದೇವರು ನಮಸ್ಕಾರ ಮಾಡಿ ಕೂಡ್ತಾರೆ. ಇಷ್ಟ ಆಯಿತು. ಆ ಸಭೆಗೆ ಕೊನೆಗೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಯಜಮಾನಾದಂಥ ದಕ್ಷ ಪ್ರಜಾಪತಿ ಬರ್ತಾನೆ. ಸಾಮಾನ್ಯವಾಗಿ ಯಜಮಾನನಾದಂಥವನು ಎಲ್ಲರಿಗಿಂತ ಮುಂಚೆ ಎದ್ದು ಬರುವವರನ್ನು ಸ್ವಾಗತ ಮಾಡಬೇಕು. ಆ ದಕ್ಷ ಪ್ರಜಾಪತಿ ಅಹಂಕಾರದಿಂದಾಗಿ ಎಲ್ಲರೂ ಬಂದ ಮೇಲೆ ಕೊನೆಗೆ ತಾನು ಬರ್ತಾನೆ. ಕೊನೆಗೆ ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಗೌರವ ಕೊಟ್ಟರು. ಯಾಕಂದರೆ ದಕ್ಷ ಪ್ರಜಾಪತಿಯ ಸ್ಥಾನ ದೊಡ್ಡದು. ಹಾಗಾಗಿ ಎಲ್ಲರೂ ಕೂಡ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ, ಗೌರವ ಕೊಡ್ತಾರೆ. ಆದರೆ ಇಬ್ಬರು ಮಾತ್ರ ನಮಸ್ಕಾರ ಮಾಡೋದಿಲ್ಲ, ಎದ್ದು ನಿಂತ್ಕೊಳ್ಳೋದಿಲ್ಲ. ಒಂದು ಬ್ರಹ್ಮದೇವರು, ಇನ್ನೊಂದು ರುದ್ರದೇವರು. ದಕ್ಷ ಪ್ರಜಾಪತಿಗೆ ಬ್ರಹ್ಮದೇವರು ಎದ್ದಲಿದ್ದಕ್ಕೆ ಸಿಟ್ಟು ಬರೋದಿಲ್ಲ. ಯಾಕೆಂದರೆ ಬ್ರಹ್ಮದೇವರು ತನಗಿಂತ ದೊಡ್ಡವರು, ತಂದೆಯ ಸ್ಥಾನದಲ್ಲಿ ಇರುವಂಥವ್ರು, ಅವರು ನಿಲ್ಲಬೇಕಂತ ಅವಶ್ಯಕತೆಯೂ ಇಲ್ಲ, ನಮಸ್ಕಾರ ಮಾಡಬೇಕಂತ ಅನಿವಾರ್ಯತೆಯೂ ಇಲ್ಲ. ಆದರೆ ರುದ್ರದೇವರು ದೇವೋತ್ತಮರು ಹೌದು, ಆದರೆ ಇವರಿಗೆ ಮಾವ ಯಾರು, ದಕ್ಷ ಪ್ರಜಾಪತಿ. ಹಾಗಾಗಿ ಶಾಸ್ತ್ರದ ನಿಯಮ, ಅಳಿಯ ಎಂತಹ ದೊಡ್ಡವನೇ ಆಗಿದ್ದರೂ ಕೂಡ ಮಾವನಿಗೆ ನಮಸ್ಕಾರ ಮಾಡಲೇಬೇಕು, ಗೌರವ ಕೊಡಲೇಬೇಕು. ಹಾಗಾಗಿ ರುದ್ರದೇವರು ಅಸ್ತಿಕವಾಗಿ ಗೌರವ ಕೊಡಬೇಕಾಗಿತ್ತು. ಆದರೆ ರುದ್ರದೇವರು ಗೌರವ ಕೊಡಲಿಲ್ಲ. ಇದರಿಂದಾಗಿ ದಕ್ಷ ಪ್ರಜಾಪತಿಗೆ ತುಂಬ ಸಿಟ್ಟು ಬರುತ್ತೆ. ಸಿಟ್ಟು ಬಂತಾನೆ ಮಾಡ್ತಾನೆ, ಒಂದು ಸಲ ರುದ್ರದೇವರನ್ನು ದುರುಗುಟ್ಕೊಂಡು ನೋಡ್ತಾನೆ ಅಂತೆ. ರುದ್ರದೇವರಿಗೆ ಅದರಿಂದ ಏನೂ ಆಗೋದಿಲ್ಲ. ನಂತರ ತಾನೇನು ಮಾಡ್ತಾನೆ, ಬಾಯಿಗೆ ಬಂದ ರೀತಿಯಲ್ಲಿ ಅವರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ತುಂಬಿದ ಸಭೆ, ದೇವತೆಗಳಿದ್ದಾರೆ, ಬ್ರಹ್ಮದೇವರಿದ್ದಾರೆ. ಅಂತಹ ದೊಡ್ಡ ದೇವತೆಗಳ ಸಭೆಯಲ್ಲಿ ವೈಷ್ಣವೋತ್ತಮರಾದಂತಹ ರುದ್ರದೇವರನ್ನು ಬಾಯಿಗೆ ಬಂದ ರೀತಿಯ ಬೈಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಮರ್ಕಟ ಲೋಚನ ಅಂತ ಬೈದು ಬಿಡ್ತಾನೆ. ನೀನು ಕೋತಿಯ ಕಣ್ಣಿರುವಂಥವನು, ನಿನ್ನ ಕಣ್ಣು ಸರಿಯಿಲ್ಲ, ಕಿವಿ ಸರಿಯಿಲ್ಲ, ಇಡೀ ದೇಹವೇ ಸರಿಯಿಲ್ಲ, ಸ್ಮಶಾನದಲ್ಲಿ ಇರ್ತೀಯ, ಸದಾ ಅಮಂಗಳ, ಹೆಸರು ಮಾತ್ರ ಶಿವ. ಶಿವ ಅಂದರೆ ಮಂಗಳ ಅಂತ ಅರ್ಥ. ಹೆಸರಿಗೆ ಮಾತ್ರ ನೀನು ಶಿವ, ಆದರೆ ಪರಮ ಅಶಿವ ನೀನು, ಪರಮ ಅಮಂಗಳನಾದಂಥವನು. ನಿರಂತರ ಈ ಸ್ಮಶಾನದಲ್ಲಿ ಭೂತ ಪ್ರೇತ ಇವುಗಳ ಜೊತೆಯೇ ವಾಸ. ನನಗೆ ವಾಸ್ತವಿಕವಾಗಿ ನಿನಗೆ ಮದುವೆ ಮಾಡಲಿಕ್ಕೆ ಇಷ್ಟನೇ ಇರಲಿಲ್ಲ, ಅದೇ ಬ್ರಹ್ಮದೇವರಿಗೆ ಮಾತಿಗೆ ಬೆಲೆ ಕೊಟ್ಟು ಮದುವೆ ಮಾಡಿದೆ, ಅದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದು ನಾನು ಅಂತ ಎಲ್ಲ ಬೈದು ಕೊನೆಗೆ ಒಂದು ಶಾಪವನ್ನೇ ಕೊಟ್ಟುಬಿಡ್ತಾನೆ. ಇನ್ನು ಮುಂದೆ ನಿನಗೆ ಯಾರೂ ಕೂಡ ಯಜ್ಞದಲ್ಲಿ ಆಹುತಿಯನ್ನೇ ಕೊಡದೇ ಹೋಗಲಿ ಅಂತ ಶಾಪ ಕೊಟ್ಟುಬಿಡ್ತಾನೆ ದಕ್ಷ ಪ್ರಜಾಪತಿ. ರುದ್ರದೇವರು ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ತಾವು ಮತ್ತೆ ಏನು ಮಾತಾಡೋದೇ ಇಲ್ಲ, ಅಲ್ಲಿ ನೇರವಾಗಿ ಅಲ್ಲಿಂದ ಎದ್ದು ಬಂದುಬಿಡ್ತಾರೆ. ಯಾಕಂತ ಹೇಳಿದ್ರೆ
ನಾನು ಇನ್ನೂ ಇದೇ ಸಭೆಯಲ್ಲಿ ಇದ್ದರೆ ಏನಾಗುತ್ತೆ, ನನಗೆ ಇವನು ದೊಡ್ಡ ದೊಡ್ಡ ಜಗಳ ಆಗುತ್ತೆ, ಅದರಿಂದ ಸಭೆಯ ಮಾನ ಮರ್ಯಾದೆ ಹೋಗುತ್ತೆ. ಹಾಗಾಗಿ ಸಭೆ ಚೆನ್ನಾಗಿ ಶಾಂತವಾಗಿ ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಯಾಗವನ್ನು ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ, ಅದು ಚೆನ್ನಾಗಿ ಆಗಿ ಲೋಕಕ್ಕೆ ಕಲ್ಯಾಣ ಆಗಬೇಕು. ನನಗೊಬ್ಬನಿಗೆ ಅವಮಾನ ಆದರೆ ದೊಡ್ಡ ವಿಚಾರ ಅಲ್ಲ, ಲೋಕ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದಾಗಿ ಎಲ್ಲವನ್ನು ಕೂಡ ಅವರು ತ್ಯಾಗ ಮಾಡಿ ವಾಪಸ್ ತಮ್ಮ ಮನೆಗೆ ಬಂದು ಬಿಡ್ತಾರೆ. ಇಷ್ಟು ಮುಗೀತು. ಇಷ್ಟೆಲ್ಲ ಆಯಿತು. ಕೊನೆಗೆ ಆ ಒಂದು ಯಾಗವು ಕೂಡ ಪೂರ್ತಿ ಮುಗೀತು. ಚೆನ್ನಾಗಿ ಲೋಕ ಕಲ್ಯಾಣವು ಕೂಡ ಆಯಿತು. ಇಷ್ಟಾಗಿದ್ದರೂ ಕೂಡ ದಕ್ಷ ಪ್ರಜಾಪತಿ ಸಿಟ್ಟು ಕಡಿಮೆ ಆಗಿರಲಿಲ್ಲ ಅಂತೆ ರುದ್ರದೇವರ ಮೇಲೆ. ಸ್ವತಃ ಶಾಪ ಕೊಟ್ಟಿದ್ದಾನೆ, ಶಾಪ ಕೊಟ್ಟರೂ ಕೂಡ ರುದ್ರದೇವರು ಕೂಡ ಮಾತಾಡಲಿಲ್ಲ. ಅಷ್ಟಾದರೂ ಕೂಡ ಅವನಿಗೆ ಸಿಟ್ಟು ಹೋಗಲಿಲ್ಲ. ತಾನೇನು ಮಾಡ್ತಾನೆ, ರುದ್ರದೇವರಿಗೆ ಮಾಡಿದಂಥ ಅವಮಾನ ಇದನ್ನು ಸಾಕಾಗಿಲ್ಲ, ರುದ್ರದೇವರಿಗೆ ಇನ್ನಷ್ಟು ಅವಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇನ್ನೊಂದು ಸಹ ದೊಡ್ಡ ಯಾಗವನ್ನು ಏರ್ಪಾಡು ಮಾಡ್ತಾನೆ. ದೊಡ್ಡ ಯಾಗ, ಅದಕ್ಕೆ ಮತ್ತೆ ಯಥಾವತ್ತಾಗಿ ಎಲ್ಲ ರೀತಿಯಾದಂಥ ದೇವತೆಗಳಿಗೆ ಆಹ್ವಾನ ಎಲ್ಲ ಕೊಡ್ತಾನೆ. ಆದರೆ ತನ್ನ ಮಗಳು ಮತ್ತು ಅಳಿಯರಾದಂತಹ ಸತೀದೇವಿಗೆ ಮತ್ತು ರುದ್ರದೇವರಿಗೆ ಮಾತ್ರ ಆಹ್ವಾನ ಕೊಡೋದಿಲ್ಲ. ಯಾಕೆಂದರೆ ಅವರ ಉದ್ದೇಶನೇ ಅವಮಾನ ಮಾಡಬೇಕು ಅಂತ. ಹಾಗಾಗಿ ಅವ್ರು ಕರೆದ್ರೆ ಅವಮಾನ ಮಾಡೋದು ಹೇಗೆ, ಹಾಗಾಗಿ ಕರೆಯೋದು ಬೇಡ ಅಂತ. ಅಂದರೆ ಅವನ ಉದ್ದೇಶ ಏನು, ದಕ್ಷ ಪ್ರಜಾಪತಿ ತನ್ನ ಅಳಿಯ ಮತ್ತು ಮಗಳನ್ನೇ ಕರೆಯದೇ ದೊಡ್ಡ ಯಾಗ ಮಾಡಿಬಿಟ್ಟ. ಅಂದರೆ ರುದ್ರದೇವರು ಯಾರಿಗೂ ಕೂಡ ಬೇಡವಾದಂಥವ್ರು ಅಂತ ಭಾವನೆ ಬರಲಿ ಅಂತ ಆ ರೀತಿ ಮಾಡಿದ. ಕೊನೆಗೆ ಯಾಗ ಪ್ರಾರಂಭ ಆಯಿತು. ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಯಾಗಕ್ಕೆ ಹೋಗ್ತಾ ಇದ್ದಾರೆ. ಹೋಗಬೇಕಾದರೆ ಕೈಲಾಸ ಪರ್ವತದಿಂದ ಮುಂದೆ ಹೋಗ್ತಾ ಇದ್ದಾರೆ. ಕೈಲಾಸ ಪರ್ವತ ರುದ್ರದೇವರ ಆವಾಸ ಸ್ಥಾನ. ಪಾರ್ವತಿ ನೋಡ್ತಾ ಇದ್ದಾಳೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಪಾರ್ವತಿ ದೇವಿಗೆ ಆಶ್ಚರ್ಯ ಆಗ್ತದೆ, ಏನಾಗ್ತಾ ಇದೆ, ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಅಂತ. ಹೋಗಿ ಕೇಳ್ತಾಳೆ. ಈ ರೀತಿಯಾಗಿ ಗೊತ್ತಾಗುತ್ತೆ ಅವಳಿಗೆ, ನನ್ನ ತಂದೆಯ ಮನೆಯಲ್ಲಿ ಯಾಗ ಆಗ್ತಾ ಇದೆ ಅಂತ. ಅವಳಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಬೇಸರ ಆಗುತ್ತೆ, ನಮ್ಮ ತಂದೆ ನಮ್ಮನ್ನೇ ಕರೆದಿಲ್ವಲ್ಲ ಅಂತ. ಆದರೂ ಪರವಾಗಿಲ್ಲ, ಹೋಗೋಣ ಅಂತ ಬಂದು ಗಂಡನ ಹತ್ರ ಹೇಳ್ತಾಳೆ. ತಕ್ಷಣ ನಾವು ಯಾಗಕ್ಕೆ ಹೋಗೋಣ ಅಂತ. ಆವಾಗ ರುದ್ರದೇವರು ಹೇಳ್ತಾರೆ, ಹೋಗೋದು ಬೇಡ ಅಂತ. ಯಾಕೆ ಅಂತಂದರೆ, ನಿಮ್ಮ ತಂದೆ ನಮ್ಮನ್ನು ಯಾಗಕ್ಕೆ ಕರೆದೇ ಇಲ್ಲ, ಕರೆಯದೇ ಇದ್ದೇ ಇನ್ನೊಬ್ಬರ ಮನೆಗೆ ಸರ್ವತಾ ಹೋಗಬಾರ್ದು. ಹಾಗಾಗಿ ನಿಮ್ಮ ತಂದೆ ನಮ್ಮನ್ನು ಕರೆದೇ ಇಲ್ಲ, ಹಾಗಾಗಿ ನಾವು ಹೋಗೋದು ಬೇಡ ಅಂತ ರುದ್ರದೇವರು ಹೇಳ್ತಾರೆ. ಆವಾಗ ಪಾರ್ವತಿ ಒಂದು ಮಾತನ್ನು ಹೇಳ್ತಾಳೆ. ಸತೀದೇವಿ, ಅನಾಹುತಾಃ ಪ್ಯಭಿಯಾಂತಿ ತೇ ಗೃಹಂ ಭರ್ತೃಗೃಹೋ ದೇಹಕೃತಶ್ಚ ಕೌತುಕಂ ಅಂತ. ನೀವು ಹೇಳಿದ ಮಾತು ಸರಿ, ಕರೆಯದೇ ಇನ್ನೊಬ್ಬರ ಮನೆಗೆ ಹೋಗಬಾರದು, ಆದರೆ 3 ಜನರ ಮನೆಗೆ ಕರೆಯದೇ ಕೂಡ ಹೋಗ್ಬೋದು ಅಂತ ಹೇಳ್ತಾಳೆ. ಮೊದಲನೆಯದ್ದು ಭರ್ತು, ಗಂಡನ ಮನೆಯಂತೆ. ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಿರ್ತಾಳೆ, ಗಂಡ ಕರೀಲಿ ಅಂತ ಕಾಯಬಾರ್ದು ಅಂತೆ. ಕರೆದಿದ್ದು ಕೂಡ ಬರೆಯುವಂಥ ಅವಕಾಶ ಹೆಂಡತಿಗೆ ಇದ್ದೇ ಇದೆ. ಎರಡನೆಯದ್ದು ಗುರುಗಳ ಮನೆ, ಮಠ ಮಂದಿರಗಳು ಅವೆಲ್ಲ ಗುರುಗಳ ಮನೆಗಳಿದ್ದಂತೆ. ಅಲ್ಲಿಯೇ ಗುರುಗಳ ಒಂದು ಕರೀಬೇಕು ಅಂತ ನೋಡೋದಲ್ಲ, ನಮಗೆ ಮನಸ್ಸು ಬಂದಾಗ ಸನ್ನಿಧಾನಕ್ಕೆ ಹೋಗಬೇಕು. ಅದೇ ರೀತಿಯಾಗಿ ದೇಹಕೃತಶ್ಚ ಕೌತುಕಂ, ದೇಹಕೃತ ಅಂತಾರೆ ತಂದೆಯ ಮನೆ, ತವ್ರ ಮನೆ, ಅಲ್ಲಿಗೆ ಕರಿಬೇಕು ಅಂತೇನಿಲ್ಲ, ಮನಸ್ಸು ಬಂದಾಗ ಅಲ್ಲಿ ಹೋಗಬಹುದು ಅಂತ ಸತೀದೇವಿ ಹೇಳ್ತಾಳೆ. ಹಾಗಾಗಿ ದಕ್ಷ ಪ್ರಜಾಪತಿ ನನಗೆ ದೇಹಕೃತ, ದೇಹವನ್ನು ಕೊಟ್ಟಂತಹ ತಂದೆ, ಅವನು ಕರೆಯದೇ ಹೋದರೂ ಪರವಾಗಿಲ್ಲ, ನಾನು ಅಲ್ಲಿ ಹೋಗ್ತೇನೆ ಅಂತ ಸತೀದೇವಿ ಹೇಳ್ತಾಳೆ. ಆವಾಗ ರುದ್ರದೇವರು ಮಾತು ಹೇಳ್ತಾರೆ, ಸತಿ ನೀನು ಹೇಳಿದಂಥ ಮಾತು ಸರಿ ಇದೆ, ಕರೆಯದೇ ಕೂಡ ಅವರ ಮನೆಗೆ ಹೋಗಬಹುದು ನಿಜ, ಆದರೆ ಏನಾಗಿರಬೇಕು, ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನ್ ಆತ್ಮಪದೇನ ಮನ್ಯುನ ಅಂತ. ಅವರಿಗೆ ನಮ್ಮಲ್ಲಿ ಒಂದು ವೇಳೆ ಪ್ರೀತಿ ಇದ್ದರೆ ಕರೆದೇ ಇದ್ದರೂ ಕೂಡ ಹೋಗಬಹುದು. ಆದರೆ ದಕ್ಷ ಪ್ರಜಾಪತಿಗೆ ಏನಿಲ್ಲ, ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಪ್ರೀತಿ ಇಲ್ಲ, ಮತ್ತೇನಿದೆ, ಸಿಟ್ಟು ಜಾಸ್ತಿ ಇದೆ. ಹಾಗಾಗಿ ಅಲ್ಲಿಗೆ ಹೋದರೆ ನಮಗೇನಾಗುತ್ತೆ, ಅವಮಾನವೇ ಆಗುತ್ತೆ ಹೊರತು ಸತ್ಕಾರ ಖಂಡಿತ ಆಗೋದಿಲ್ಲ. ಸತ್ಕಾರ ಆಗದೆ ಹೋದರೂ ಪರವಾಗಿಲ್ಲ, ಅವಮಾನ ಆಗಬಾರ್ದು. ಹಾಗಾಗಿ ನಾವು ಅಲ್ಲಿ ಹೋದರೆ ಇಷ್ಟೆಲ್ಲ ಆಗುತ್ತೆ ಅಂತ ರುದ್ರದೇವರು ಹೇಳ್ತಾರೆ. ಈವಾಗ ಸತೀದೇವಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಯಾಕೆ ಅವಮಾನ ಮಾಡ್ತಾನೆ ಅಂತ ಅವಳಿಗೆಲ್ಲ ವಿಚಾರ ಗೊತ್ತಿರುತ್ತೆ, ಹಿಂದೆ ನಡೆದಂಥ ಶಾಪ, ಆದರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆವಾಗ ರುದ್ರದೇವರು ಹೇಳ್ತಾರೆ, ಇಲ್ಲ ಆ ರೀತಿ ಪ್ರಸಂಗ ಆಯ್ತಲ್ಲ, ಶಾಪ ಎಲ್ಲ ಕೊಟ್ಟನಲ್ಲ ಅಂತ. ಆವಾಗ ಸತೀದೇವಿ ಕೇಳ್ತಾರೆ, ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ. ಎಷ್ಟೇ ನೀವು ದೊಡ್ಡ ದೇವತೆಯಾಗಿದ್ದರೂ ಕೂಡ ನೀವು ಅವರಿಗೆ ಅಳಿಯ, ಅವರು ನಿಮಗೆ ಮಾವ, ತಂದೆಗೆ ಸಮಾನ, ನಮಸ್ಕಾರ ಮಾಡಲೇಬೇಕು. ಅಂತಂದರೆ ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ ಎಂಬುದಾಗಿ ಕೇಳಿದಾಗ ರುದ್ರದೇವರು ಹೇಳುವಂತಹ ಮಾತು, ಗುಹಾಶಯ ಏವನ ದೇಹಮಾನಿನೇ ಅಂತ. ನಮಸ್ಕಾರ ಯಾರಿಗೆ ನಾವು ಮಾಡೋದು ಅಂತ, ಎದುರುಗಡೆ ಇರುವಂಥ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡೋದು ಸರ್ವಥಾ ಅಲ್ಲವೇ ಅಲ್ಲ. ಮತ್ತಾರಿಗೆ ನಮಸ್ಕಾರ ಅಂತ ಹೇಳಿದರೆ ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ನಾವು ನಮಸ್ಕಾರ ಮಾಡೋದು.
ಹಾಗಾಗಿ ನಮಸ್ಕಾರ ಮಾಡಬೇಕಂತಂದರೆ ಎದುರುಗಡೆ ಇರುವಂಥ ವ್ಯಕ್ತಿಯಲ್ಲಿ ಪರಮಾತ್ಮನ ಸನ್ನಿಧಾನ ಇರಬೇಕು. ಸನ್ನಿಧಾನ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ನಾನು ಹಿಂದೆ ಕೇಳಿದಂತೆ ಅವನ ಮನಸ್ಸು ಶುದ್ಧವಾಗಿದ್ದರೆ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಶುದ್ಧವಾಗಿಲ್ಲದೆ ಹೋದರೆ ಪರಮಾತ್ಮನ ಸನ್ನಿಧಾನ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿನ್ನ ತಂದೆಯ ಹೃದಯ ಹೇಗಿತ್ತು ಅಂತ ಹೇಳಿದರೆ ನಿರಂತರವಾಗಿ ಕಾಮ ಕ್ರೋಧ ಎಲ್ಲ ಕೂಡ ತುಂಬಿಕೊಂಡು ಹೋಗಿಬಿಟ್ಟಿತ್ತು. ಒಬ್ಬ ಯಜ್ಞೆ ಮಾಡ್ತಾ ಇರುವಂಥ ವ್ಯಕ್ತಿ ಮನಸ್ಸು ಹೇಗಿರಬೇಕು? ಭಕ್ತಿಯಿಂದ ತುಂಬಿರಬೇಕು. ಆದರೆ ಅವನ ದೃಷ್ಟಿ ಏನಿತ್ತು? ಯಾರು ನನಗೆ ಗೌರವ ಕೊಡ್ತಾರೆ, ಯಾರು ಮರ್ಯಾದೆ ಕೊಡ್ತಾರೆ, ಇದನ್ನೇ ನೋಡ್ತಾ ಇದ್ದ. ಹಾಗಾಗಿ ಎದ್ದು ನಮಸ್ಕಾರ ಮಾಡದೇ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನನಗೆ ಶಾಪವನ್ನೇ ಕೊಟ್ಟುಬಿಟ್ಟ. ಹಾಗಾಗಿ ಅವನಲ್ಲಿ ಏನಿರಲಿಲ್ಲ, ಪರಮಾತ್ಮನ ಸನ್ನಿಧಾನವೇ ಇರಲಿಲ್ಲ. ಪರಮಾತ್ಮನ ಸನ್ನಿಧಾನ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡಿದರೆ ನಾವು ಸ್ನಾನ ಮಾಡಬೇಕು ಅಂತ ಅವನು ಸ್ನಾನ ಮಾಡಬೇಕು. ಯಾರಿಗೆ ನಮಸ್ಕಾರ ಮಾಡ್ತಾರೆ ಅವರು ಸ್ನಾನ ಮಾಡಬೇಕು, ನಮಸ್ಕಾರ ಮಾಡುವಂಥ ವ್ಯಕ್ತಿಗಳು ಕೂಡ ಸ್ನಾನ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇವತ್ತು ನಾವೆಲ್ಲ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡ್ತೇವೆ, ಯತಿಗಳಿಗೆ. ಒಂದು ವೇಳೆ ನಾವು ನಮಸ್ಕಾರ ಮಾಡಿದಾಗ ಅವರ ಬಾಯಿಂದಾಗಿ ಹರಿ ನಾರಾಯಣ ಅಂತ ಪರಮಾತ್ಮನ ನಾಮಸ್ಮರಣೆ ಬರದೇ ಹೋದರೆ ನಾವು ಸ್ನಾನ ಮಾಡಬೇಕು ಅಂತ ಹೇಳಿಸ್ತಾರೆ. ಅಷ್ಟು ನಮಸ್ಕಾರ ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯಿಂದ ಮಾಡಬೇಕು. ಅಂತಹದರಲ್ಲಿ ಅವನಲ್ಲಿ ಪರಮಾತ್ಮನ ಸನ್ನಿಧಾನವೇ ಇರಲಿಲ್ಲ. ಹಾಗಾಗಿ ನಾನು ನಮಸ್ಕಾರ ಮಾಡಲಿಲ್ಲ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಇದೆ. ಏನಂತ ಹೇಳಿದ್ರೆ, ಒಬ್ಬ ಯೋಗ್ಯರಾದಂತಹ ದೊಡ್ಡ ವ್ಯಕ್ತಿಗಳು ಒಂದು ಸ್ಥಳದಲ್ಲಿ ಇದ್ದಾರೆ, ಅಲ್ಲಿ ಅವರಿಗಿಂತ ಕೆಳಗಿನವರು ಇದ್ದಾರೆ. ಅಂಥ ಸಂದರ್ಭದಲ್ಲಿ ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ಸಾಕು, ಕೆಳಗಿನವರಿಗೆ ನಮಸ್ಕಾರ ಮಾಡಬೇಕಂತ ಅನಿವಾರ್ಯತೆ ಇಲ್ಲ ಅಂತ. ನನ್ನ ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ರು? ಸಾಕ್ಷಾತ್ ಬ್ರಹ್ಮದೇವರು ಕೂತ್ಕೊಂಡಿದ್ರು. ಬ್ರಹ್ಮದೇವರು ಅಂತಂದರೆ ಜೀವೋತ್ತಮರು, ಎಲ್ಲ ಜೀವರಿಗಿಂತಲೂ ಉತ್ತಮರಾದಂತಹ ದೋಷವೇ ಇಲ್ಲದೇ ಇರುವಂಥ ಯೋಗ್ಯ ವ್ಯಕ್ತಿ ಬ್ರಹ್ಮದೇವರು. ಅವರು ಪಕ್ಕದಲ್ಲಿ ಕೂತ್ಕೊಂಡಿದ್ರು. ದಕ್ಷ ಪ್ರಜಾಪತಿಗಿಂತ ಅತ್ಯಂತ ಶ್ರೇಷ್ಠರಾದಂಥವ್ರು ಯಾರು? ಬ್ರಹ್ಮದೇವರು. ಹಾಗಾಗಿ ನಾನೇ ಮಾಡಿದೆ, ಅಲ್ಲಿ ಇದ್ದಂತಹ ಬ್ರಹ್ಮದೇವರಿಗೆ ನಾನು ನಮಸ್ಕಾರ ಮಾಡಿದೆ. ಹಾಗಾಗಿ ಇವನಿಗೆ ನಮಸ್ಕಾರ ಮಾಡಬೇಕಂತ ಅನಿವಾರ್ಯತೆ ಅನ್ನೋದು ಇಲ್ಲ ದಕ್ಷ ಪ್ರಜಾಪತಿ. ಹೀಗೆ ಎರಡು ಕಾರಣ. ಒಂದು ಕಾರಣ, ಅವನಲ್ಲಿ ಪರಮಾತ್ಮನ ಸನ್ನಿಧಾನವೇ ಇರಲಿಲ್ಲ. ಇದೇ ಅಂತ ಅಂದ್ಕೊಂಡ್ರೂ ಕೂಡ ಪಕ್ಕದಲ್ಲಿ ಬ್ರಹ್ಮದೇವರಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಿದ್ದೇನೆ. ಹಾಗಾಗಿ ಎರಡು ಕಾರಣಗಳಿಂದ ನಾನೇ ಮಾಡಲಿಲ್ಲ, ನಮಸ್ಕಾರವನ್ನು ಮಾಡಲಿಲ್ಲ. ಹಾಗಾಗಿ ಇದರಲ್ಲಿ ಏನಿಲ್ಲ, ನನ್ನ ತಪ್ಪು ಏನೂ ಇಲ್ಲ ಅಂತ ರುದ್ರದೇವರು ತಮ್ಮ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಆವಾಗ ಸತೀದೇವಿ ಹೇಳ್ತಾಳೆ, ಆಯಿತು, ಆಗಿ ಹೋಯಿತು, ಸರಿ, ಇವತ್ತು ಇನ್ನು ಮುಂದೆ ಅದನ್ನು ಮುಂದೆ ತವ್ರ ಮನೆಗೆ ಹೋಗೋಣ, ನೀವು ಹೋಗಿ ನಮಸ್ಕಾರ ಮಾಡಿ, ಮತ್ತೆ ನಮ್ಮ ಬಾಂಧವ್ಯ ಬೆಳೆಯುತ್ತೆ ಅಂತ ಹೇಳ್ತಾಳೆ. ರುದ್ರದೇವರು ಹೇಳ್ತಾರೆ, ನಾನು ಸರ್ವಥಾ ಬರಲಿಕ್ಕೆ ಸಾಧ್ಯ ಇಲ್ಲ, ಬೇಕಿದ್ರೆ ನೀನು ಹೋಗು ಅಂತ. ಈ ಕಡೆ ಸತೀದೇವಿಗೆ ಹೋಗ್ಲಿಕ್ಕೂ ಮನಸ್ಸಿಲ್ಲ, ಬೀಳಲಿಕ್ಕೂ ಮನಸ್ಸಿಲ್ಲ. ಒಂದ್ಸಲ ಹೊರಗೆ ಹೋಗ್ತಾಳೆ, ಒಂದ್ಸಲ ಒಳಗೆ ಬರ್ತಾ ಇದ್ದಾಳೆ. ಏನು ಮಾಡೋಕ್ಕೂ ತೋಚೋದಿಲ್ಲ. ನಿಷ್ಕ್ರಾಮತಿ ನಿರ್ವಿಶತಿ ದ್ಯುದಾಚ ಅಂತ ಭಾಗವತ್ ಹೇಳುತ್ತೆ. ತೊಟ್ಟಿಲ್ಲಂತೆ ಅವಳ ಮನಸ್ಥಿತಿ ಆಯಿತು ಅಂತೆ. ತೊಟ್ಲೆ ಏನು ಮಾಡುತ್ತೆ, ಒಂದ್ಸಲ ಆ ಕಡೆ ಹೋಗುತ್ತೆ, ಒಂದ್ಸಲ ಈ ಕಡೆ ತೂಗಿದಾಗ. ಹಾಗೆ ಒಂದ್ಸಲ ಹೊರಗೆ ಹೋಗ್ತಾ ಇದ್ಲು, ಒಂದ್ಸಲ ಒಳಗೆ ಬರ್ತಾ ಇದ್ಲು. ಕೊನೆಗೆ ಆಗಿದ್ದಾಗಲಿ ಅಂತ ತೀರ್ಮಾನ ತಾನೇನು ಮಾಡ್ತಾಳೆ, ತನ್ನ ತಂದೆ ಮನೆಗೆ ಹೋಗೇ ಬಿಡ್ತಾಳೆ, ರುದ್ರದೇವರ ಮಾತನ್ನು ಧಿಕ್ಕಾರ ಮಾಡಿ. ಕೊನೆಗೆ ಹೋಗ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾಳೆ ಅಂತೆ. ಭಾಗವತ ಹೇಳುವಂತೆ, ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಪರಿಬರಹ ಮರ್ಹಿತುಂ ಅಂತ. ಪರಿಬರಹ ಅಂತಾನೆ ಉಡುಗೊರೆ ಅಂತ. ನಾನು ತಂದೆ ಮನೆಗೆ ಹೋಗಿ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ಒಂದು ಏನೋ ಉಡುಗೊರೆ ಕೊಡ್ತಾನೆ, ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಪಾರ್ವತಿ ದೇವಿ, ಸತೀದೇವಿ ಸಾಮಾನ್ಯ ಒಂದು ಹೆಣ್ಣು ಮಕ್ಕಳ ಮನಸ್ಥಿತಿ ಏನಿರೋ ಅದನ್ನು ವ್ಯಕ್ತಪಡಿಸ್ತಾಳೆ. ರುದ್ರದೇವರು ಹೇಳ್ತಾರೆ, ಎಂಥ ದೊಡ್ಡ ಉಡುಗೊರೆ ಕೊಟ್ಟರೂ ಪರವಾಗಿಲ್ಲ, ನಾನಂತೂ ಬರೋದೇ ಇಲ್ಲ ಅಂತ. ಕೊನೆಗೆ ಒಬ್ಬಳೆ ಏಕಾಂಗಿಯಾಗಿ ತನ್ನ ತಂದೆಯ ಮನೆಗೆ ಹೋಗ್ತಾಳೆ. ತಂದೆಯ ಮನೆಗೆ ಪ್ರವೇಶ ಮಾಡಿದಳು. ಪ್ರತಿಯೊಬ್ಬರಿಗೂ ಕೂಡ ಹಿಂದೆ ಹೇಳಿದಂತೆ ದಕ್ಷ ಪ್ರಜಾಪತಿಗೂ ತನ್ನ ಕೊನೆಯ ಮಗಳದ್ದು ತುಂಬ ಪ್ರೀತಿ. ಅರಮನೆಯ ಪ್ರತಿಯೊಬ್ಬರಿಗೂ, ಅಕ್ಕ ತಂಗಿಯಂದಿರಿಗೆ, ತಾಯಂದಿರಿಗೆ, ಪ್ರತಿಯೊಬ್ಬರಿಗೂ ಕೂಡ ದಾಕ್ಷಾಯಣಿಯಿಂದ ತುಂಬ ಪ್ರೀತಿ. ಇವಳೇನು ಅಂದ್ಕೊಂಡಿದ್ಲು, ನಾನು ಒಳಗಡೆ ಹೋದ ತಕ್ಷಣ ಪ್ರತಿಯೊಬ್ಬರು ನನ್ನನ್ನು ಸ್ವಾಗತ ಮಾಡ್ತಾರೆ, ಅಪ್ಕೊಳ್ತಾರೆ, ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ಲು. ಆದರೆ ದಕ್ಷ ಪ್ರಜಾಪತಿ ಎಲ್ಲರಿಗೂ ಕೂಡ ಆರ್ಡರ್ ಮಾಡಿಬಿಟ್ಟಿದ್ದ. ನನಗನಿಸಿದ ಮಟ್ಟಿಗೆ ಸತಿ ಮತ್ತು ರುದ್ರದೇವರು ಬರೋದೂ ಇಲ್ಲ, ನಿಶ್ಚಿತ ಅದು. ಒಂದು ವೇಳೆ ಬಂದರೂ ಕೂಡ ಯಾರೂ ಕೂಡ ಅವರನ್ನು ಗೌರವ ಮಾಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಆರ್ಡರ್ ಮಾಡಿಬಿಟ್ಟಿದ್ದ. ಸತೀದೇವಿ ಹೋಗ್ತಾಳೆ. ಯಾರೂ ಕೂಡ ಇವರನ್ನು ಬಾ ಅಂತಲೇ ಕರಲಿಲ್ಲ. ಸಹೋದರಿಯರು ಮುಂದೆನೇ ಓಡಾಡ್ತಾ ಇದ್ದಾರೆ, ಯಾರೂ ಕೂಡ ನೋಡಲಿಲ್ಲ, ನಗಲಿಲ್ಲ, ಮಾತಾಡಿಸ್ತಿಲ್ಲ, ಏನೂ ಕೂಡ ಮಾಡಲಿಲ್ಲ. ಇವಳಿಗೆ ತುಂಬ ಬೇಜಾರಾಗ್ಬಿಡ್ತು. ನಾನು ನನ್ನ ಗಂಡನ ಮಾತು ಕೇಳಬೇಕಾಗಿತ್ತು, ಹೋಗಬೇಡ ಅಂತ ಹೇಳಿದರು, ಆದರೂ ಕೂಡ ನಾನು ಸುಮ್ಮನೆ ಬಂದುಬಿಟ್ಟೆ ಅನ್ನುವುದಾಗಿ ತುಂಬ ಬೇಜಾರಾಗುತ್ತೆ. ಕೊನೆಗೆ ಆಗಿದ್ದಾಗಿ ಬಂದುಬಿಟ್ಟಿದ್ದೀನಿ, ಸಮಾರಂಭ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾಳೆ. ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾಳೆ.
ಕೂತ್ಕೊಂಡು ಕೊನೆಗೆ ಯಜ್ಞ ಎಲ್ಲ ಮುಗಿಲಿಕ್ಕೆ ಬಂತು. ಯಜ್ಞ ಮುಗಿದ ಮೇಲೆ ಕೆಲವೊಂದಿಷ್ಟು ಆಹುತಿಗಳನ್ನು ರುದ್ರದೇವರು ಕೊಡಬೇಕು ಅಂತ ಒಂದು ಶಾಸ್ತ್ರದ ನಿಯಮ ಇದೆ. ಆದರೆ ತನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿ ಹೋಮ ಮಾಡ್ತಾ ಇದ್ದಾನೆ, ರುದ್ರದೇವರಿಗೆ ಆಹುತಿಯನ್ನೇ ಕೊಡಲಿಲ್ಲ. ರುದ್ರದೇವರಿಗೆ ಆಹುತಿ ಕೊಡಲಿಲ್ಲ ಸರಿ, ಅಷ್ಟು ಮಾತ್ರ ಅಲ್ಲ, ಅವನಿಗೆ ಅವಮಾನವನ್ನು ಕೂಡ ಮಾಡಿಬಿಟ್ಟ ಬಾಯಿ ಬಂದ ರೀತಿಯಲ್ಲಿ. ಯಾಕೆಂದರೆ ಅವನ ಉದ್ದೇಶ ಏನು, ರುದ್ರದೇವರಿಗೆ ಅವಮಾನ ಮಾಡಬೇಕು ಅಂತಲೇ ಯಾಗ ಮಾಡ್ತಾ ಇದ್ದಾನೆ. ಹಾಗಾಗಿಯೇ ಅವನಿಗೆ ಆಹುತಿಯನ್ನು ಕೂಡ ಕೊಡಲಿಲ್ಲ, ಅವಮಾನವನ್ನು ಕೂಡ ಮಾಡಿದ. ಇಷ್ಟಾದ ತಕ್ಷಣ ಈ ಒಂದು ಯಾವ ಸತೀದೇವಿಗೆ ತುಂಬ ಸಿಟ್ಟು ಬಂತು ಅಂತೆ. ಅವಳು ಬಾಯಿಗೆ ಬಂದ ರೀತಿಯಾಗಿ ಏನು ಮಾಡ್ತಾಳೆ, ತನ್ನ ತಂದೆಗೆ ಬೈಲಿಕ್ಕೆ ಶುರು ಮಾಡ್ತಾಳೆ. ಎಂತಹ ತಂದೆ ನೀನು ಅಂತ. ಯಾಕೆಂತಂದರೆ ನಿರ್ವೈರಂ ಶಾಂತ ವಿಗ್ರಹಂ ಅಂತ ರುದ್ರದೇವರು ಎಂಥವ್ರು ಅಂತ ಹೇಳಿ ನಿರ್ವೈರ. ಎಂತಹ ದೊಡ್ಡ ವ್ಯಕ್ತಿ ಅವರಿಗೆ ಅವಮಾನ ಮಾಡಿದರೂ ಕೂಡ ಅವರೇನು ಮಾಡೋದಿಲ್ಲ, ಅವರ ಮೇಲೆ ದ್ವೇಷ ಸಾಧನೆ ಮಾಡೋದಿಲ್ಲ. ನೀನು ಅವತ್ತು ಯಜ್ಞದಲ್ಲಿ ಆಹುತಿಯನ್ನು ಕೊಡಬಾರ್ದು ಅಂತ ಶಾಪ ಕೊಟ್ಟು ಕೂಡ ಅವರೇನು ಮಾಡಿದರು, ಶಾಂತವಾಗಿಯೇ ಇದ್ದರು. ಅಷ್ಟು ಮಾತ್ರ ಅಲ್ಲ, ಯದ್ಯಕ್ಷರಂ ನಾಮ ಗಿರೇರಿತಂ ರಣಾಂ ಸಗತ್ ಪ್ರಸಂಗಾತ್ ಅಘಂ ಆಶುಹಂತಿತಂ ಅಂತ ಎರಡಕ್ಷರದ ಅವರ ನಾಮವನ್ನು ಹೇಳಿದರೆ ಸಾಕು, ನಮ್ಮ ಎಲ್ಲ ಪಾಪಗಳು ಕೂಡ ನಾಶವಾಗ್ತವೆ ಅಂತ. ಶಿವ, ರುದ್ರ, ಭವ, ಮೃಡ ಅಂತ ಎರಡೇ ಅಕ್ಷರ ಅವ್ರ ಹೆಸರು. ಅಷ್ಟು ಅಕ್ಷರ ಹೇಳಿದರೆ ಸಾಕು ಏನಾಗುತ್ತೆ, ನಮ್ಮ ಪಾಪಗಳೆಲ್ಲವೂ ಕೂಡ ನಾಶ ಆಗುತ್ತೆ. ಅಂತಹ ಅಪರೋಕ್ಷ ಜ್ಞಾನಿಗಳಾದಂತಹ ರುದ್ರದೇವರನ್ನು ನೀನೇ ಮಾಡ್ತಾ ಇದ್ದೀಯಾ, ಬಾಯಿಗೆ ಬಂದ ರೀತಿಯಲ್ಲಿ ಬೈತಾ ಇದ್ದೀಯಾ. ನಿನ್ನ ಯೋಗ್ಯತೆ ಏನು, ಅವರ ಯೋಗ್ಯತೆ ಏನು? ಸಾಕ್ಷಾತ್ ಪರಮಾತ್ಮನ ಮೊಮ್ಮಗ ಬ್ರಹ್ಮದೇವರಿಂದ ಸೃಷ್ಟರಾದಂಥವರು, ಇಡೀ ಜಗತ್ತನ್ನೇ ನಾಶ ಮಾಡುವಂಥ ದೊಡ್ಡ ಯೋಗ್ಯತೆ ಅದು ರುದ್ರದೇವರದ್ದು. ಅಂತಹ ರುದ್ರದೇವರು ನೀನು ಏನು ಮಾಡ್ತಾ ಇದೆಯಾ, ಬೈತಾ ಇದೆಯದು ಸರ್ವಥಾ ಸರಿಯಾದಂತಹ ಕೆಲಸ ಅಲ್ಲ ಎಂಬುದಾಗಿ ತನ್ನ ತಂದೆಯನ್ನು ಅವರ ಮನೆಯಲ್ಲಿ ಕೂತ್ಕೊಂಡು ಬೈಲಿಕ್ಕೆ ಶುರು ಮಾಡ್ತಾಳೆ. ಇಷ್ಟಾಗ್ತಾ ಇದ್ದರೂ ಕೂಡ ತಂದೆ ಏನೂ ಹೊರ ಮಾತಾಡಿಲ್ಲ. ಯಾಕೆಂದರೆ ಅವನಿಗೆ ಅರಿವಾಗ್ತಾ ಹೋಗ್ತು ನಾನು ಮಾಡಿದ್ದು ತಪ್ಪು ಅಂತ. ಸುಮ್ಮನೆ ಇದ್ದ. ಆವಾಗ ಒಂದು ಮಾತನ್ನು ಸತೀದೇವಿ ಹೇಳ್ತಾಳೆ, ನನಗೆ ನೀನಿದ್ದೀಯ, ತಂದೆ ಇದ್ದೀಯ, ತಾಯಿ ಇದ್ದಾಳೆ, ಮಗ ಇದೆ, ಎಲ್ಲರೂ ಕೂಡ ಇದ್ದಾವೆ. ಇದರಲ್ಲಿ ಒಬ್ಬ ಹೆಣ್ಣಿಗೆ ಶ್ರೇಷ್ಠವಾದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಗಂಡ ಮಾತ್ರ ಅಂತ ಒಂದು ಮಾತು ಹೇಳ್ತಾಳೆ. ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಸ್ಸುತಃ ಅಮಿತಸ್ಯತು ದಾತಾರಂ ಭರ್ತಾರಂ ಕೋನು ಮನ್ಯತೆ ಅಂತ ಇದೊಂದು ಸುಭಾಷಿತ. ಚಿಕ್ಕ ವಯಸ್ಸಿನಲ್ಲಿ ತಂದೆ ಮಗಳಿಗೆ ಬೇಕಾದಂಥ ಎಲ್ಲವನ್ನು ಕೂಡ ಕೊಡ್ತಾನೆ. ಮಗಳಿಗೆ ಬೇಕಾದ ಎಲ್ಲವನ್ನು ಕೂಡ ಕೊಟ್ಟು ಅವಳನ್ನು ಚೆನ್ನಾಗಿ ಬೆಳೆಸ್ತಾನೆ. ಒಂದು ಹಂತಕ್ಕೆ ಬಂದ ಮೇಲೆ ತಾಯಿ ಎಲ್ಲವನ್ನು ಕೂಡ ನೋಡ್ಕೊಳ್ತಾಳೆ. ಅವಳಿಗೆ ಬೇಕಾದದ್ದನ್ನೆಲ್ಲವನ್ನು ಕೂಡ ಕೊಡಿಸ್ತಾಳೆ. ಹೀಗೆ ಬಾಲ್ಯದಲ್ಲಿ ತಂದೆ ತಾಯಿಗಳು ನೋಡ್ಕೊಳ್ತಾರೆ. ಆಮೇಲೆ ವಯಸ್ಸಾದ ಮೇಲೆ ಮಕ್ಕಳು ನೋಡ್ಕೊಳ್ತಾರೆ. ಇವರೆಲ್ಲರೂ ಕೂಡ ಹೇಗೆ ನೋಡ್ಕೊಳ್ತಾರೆ ಅಂಥೇಳಿ ಮಿತವಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ತಾರೆ ಅಷ್ಟೇ. ಆದರೆ ಅಮಿತಸ್ಯತು ದಾತಾರಂ ಭರ್ತಾರಂ ಕೋನು ಮನ್ಯತೆ ಅಂತ ಇವರು ಕೊಡುವಂತಹ ಪ್ರೀತಿಗೆ ಎಲ್ಲದೂ ಕೂಡ ಒಂದು ಮಿತಿ ಅಂತ ಇರುತ್ತೆ. ಆದರೆ ಒಬ್ಬ ಗಂಡ ಕೊಡುವಂತಹ ಪ್ರೀತಿ, ಗಂಡ ನಮ್ಮನ್ನು ಹೇಗೆ ಉದ್ಧಾರ ಮಾಡ್ತಾನೋ ಅದಕ್ಕೆ ಕೊನೆ ಅನ್ನೋದಿಲ್ಲ. ಹಾಗಾಗಿ ಹೆಣ್ಣನ್ನು ಉದ್ಧಾರ ಮಾಡುವಂಥವ್ರು ಗಂಡನೇ ಹೊರತು ಬೇರೆ ಯಾರೂ ಕೂಡ ಅಲ್ಲ. ಅಂತಹ ನನ್ನ ಗಂಡನನ್ನೇ ನೀನು ಬೈತಾ ಇದ್ದೀಯಲ್ಲ, ಹಾಗಾಗಿ ಇಷ್ಟು ಹೊತ್ತು ನಾನು ನನ್ನ ಗಂಡನ ಬಗ್ಗೆ ಕೆಟ್ಟ ಮಾತನ್ನು ಕೇಳಿದ್ದೇನೆ ನಿನ್ನ ಬಾಯಿಂದಾಗಿ. ಹಾಗಾಗಿ ನನ್ನ ದೇಹ ಏನಾಗಿದೆ, ಅಪವಿತ್ರವಾಗಿ ಹೋಗಿಬಿಟ್ಟಿದೆ. ನನ್ನ ಗಂಡನ ಕೆಟ್ಟ ಮಾತನ್ನು ಕೇಳಿ ನನಗೆ ಅಪವಿತ್ರವಾಗಿ ಹೋಗಿಬಿಟ್ಟಿದೆ. ಹಾಗಾಗಿ ನಾನು ಇನ್ನು ಮುಂದೆ ಈ ದೇಹದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತಂದರೆ ಇನ್ನು ಮುಂದೆ ನನ್ನ ದೇಹವನ್ನು ಏನಂತ ಕರೀತಾರೆ, ನನ್ನೆಲ್ಲರೂ ಕೂಡ ದಾಕ್ಷಾಯಿಣಿ ಅಂತ ಕರೀತಾರೆ. ಅಂದರೆ ದಕ್ಷನ ಮಗಳು ಅಂತ ಕರೀತಾರೆ. ಆ ರೀತಿಯಾಗಿ ಕರೆಸ್ಕೊಳ್ಳೋಕೆ ನನಗೆ ಇಷ್ಟವೇ ಇಲ್ಲ ಅಂತ. ಯಾಕಂದರೆ ನೀನು ಪರಮ ಅಪವಿತ್ರ, ನೀನು ದೊಡ್ಡ ದೋಷಿ, ನಿನ್ನ ಮಗಳಾಗಿ ಬದುಕುವುದಕ್ಕೆ ನನಗೆ ಸರ್ವಥಾ ಇಷ್ಟ ಇಲ್ಲ. ಹಾಗಾಗಿ ನಾನು ದೇಹತ್ಯಾಗ ಮಾಡ್ತೇನೆ. ದೇಹತ್ಯಾಗ ಮಾಡಿ ಏನು ಮಾಡ್ತೇನೆ, ಮುಂದೆ ಮತ್ತೆ ಇನ್ನೂ ಜನ್ಮ ಪಡಿತೇನೆ. ಆವಾಗ ತಪಸ್ ಮಾಡ್ತೇನೆ. ತಪಸ್ ಮಾಡಿ ಏನು ಮಾಡ್ತೇನೆ, ಮತ್ತೆ ರುದ್ರದೇವರದ್ದು ಮದುವೆ ಆಗ್ತೇನೆ. ಅಂದರೆ ಅವಳ ಉದ್ದೇಶ ಏನಿತ್ತು, ನನಗೆ ದಕ್ಷನ ಮಗಳು ಅನ್ನುವಂಥ ಪಟ್ಟ ಬೇಡ. ಯಾಕಂದ್ರೆ ನಮ್ಮ ತಂದೆ ಪರಿಶುದ್ಧ ಅಲ್ಲ, ಅಷ್ಟು ದೋಷ ಇದೆ, ರುದ್ರದೇವರು ಬೈತಾ ಇದ್ದಾನೆ. ಹಾಗಾಗಿ ನನಗೆ ದಕ್ಷನ ಮಗಳು ಎನ್ನುವಂಥ ಪಟ್ಟ ಬೇಡ, ದಕ್ಷ ಕೊಟ್ಟಂಥ ಈ ದೇಹ ಬೇಡ, ಯಾವುದೂ ಕೂಡ ಬೇಡ ಅಂತ ತೀರ್ಮಾನ ಮಾಡಿ ತಾನೇನು ಮಾಡ್ತಾಳೆ, ತಾನು ಹುಟ್ಟಿ ಬೆಳೆದಂತಹ ಮನೆಯಲ್ಲಿಯೇ ತಾನು ತನ್ನ ದೇಹತ್ಯಾಗವನ್ನು ಮಾಡಿಬಿಡ್ತಾಳೆ ಅಂತೆ ಸತೀದೇವಿ. ಅದು ಹೇಗೆ ಅಂತ ಹೇಳಿದರೆ ಆತ್ಮಾಹುತಿ ಅಂತ. ಆತ್ಮಾಹುತಿ ಅಂತ ಹೇಳಿದರೆ ತಾನು ಉತ್ತರಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ಆಚಮನ ಮಾಡ್ತಾಳೆ. ಆಚಮನವನ್ನು ಮಾಡಿ ನಿರಂತರವಾಗಿ ಪ್ರಾಣಾಯಾಮ ಮಾಡಿ, ಪ್ರಾಣಾಯಾಮ ತನ್ನ ಒಳಗಡೆ ಇದ್ದಂತಹ ಅಗ್ನಿಯನ್ನು ತಾನೇ ಮಾಡ್ತಾಳೆ, ಹೃದಯಕ್ಕೆ ತಂದು ಕೊಡ್ತಾಳೆ. ಹೃದಯಕ್ಕೆ ತಂದುಕೊಂಡು ನಿರಂತರವಾಗಿ ಕಂಠದಿಂದಾಗಿ ಇಲ್ಲಿ ಭ್ರೂಮಧ್ಯಕ್ಕೆ ತಂದುಕೊಂಡು ಅಲ್ಲಿಂದಾಗಿ ನೇರವಾಗಿ ತಲೆಯಿಂದಾಗಿ ಒಂದು ಅಗ್ನಿಯನ್ನು ಸೃಷ್ಟಿ ಮಾಡಿ
ಆ ಅಗ್ನಿಯಲ್ಲಿ ತಾನೇನು ಮಾಡ್ತಾಳೆ, ತನ್ನ ಪತಿಯನ್ನು ವಿಶೇಷವಾಗಿ ಚಿಂತನೆಯನ್ನು ಮಾಡಿ ಅಲ್ಲಿ ತಾನು ತನ್ನ ದೇಹವನ್ನು ತ್ಯಾಗ ಮಾಡಿ ಬಿಡ್ತಾಳೆ. ಇದಕ್ಕೆ ಆತ್ಮ ಆಹುತಿ ಅಂತ. ಆತ್ಮಹತ್ಯೆ ಬೇರೆ, ಆತ್ಮಾಹುತಿ ಬೇರೆ. ಆತ್ಮಹತ್ಯೆ ಅಂತೀರಿ ಯಾವುದೋ ಒಂದು ಸೀಮೆಣ್ಣೆ ಸುಲ್ಕೊಂಡು ಇಲ್ಲಿ ಬೆಂಕಿ ಹಚ್ಕೊಂಡು ಅದು ಸಾಯುವಂಥದ್ದು, ಅದು ಆತ್ಮಹತ್ಯೆ, ಅದು ಪರಮ ಪಾಪಕರವಾದಂಥ ಕೆಲಸ. ಆತ್ಮಾಹುತಿ ಆಗಲ್ಲ. ಯಾಕಂತೀರಿ ಆತ್ಮಾಹುತಿ ಮಾಡಬೇಕಾದ್ರೆ ಅನೇಕ ವರ್ಷಗಳ ಸಾಧನೆ ಮಾಡಿದಾಗ ಮಾತ್ರ ಆ ರೀತಿಯಾಗಿ ನಮ್ಮ ದೇಹದಿಂದಾಗಿ ಅಗ್ನಿ ಬರಲಿಕ್ಕೆ ಸಾಧ್ಯ. ಅದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಆ ರೀತಿ ಸಾಧನೆ ಮಾಡೋದು ಅತ್ಯಂತ ದೊಡ್ಡ ಕೆಲಸ. ಹಾಗಾಗಿ ಅದರಿಂದ ಪುಣ್ಯವೇ ಬರುತ್ತೆ. ಹೀಗೆ ತಾನೇನು ಮಾಡ್ತಾಳೆ, ಆತ್ಮಾಹುತಿಯನ್ನು ಕೊಟ್ಟು ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಹೀಗೆ ಅವಳು ದೇಹತ್ಯಾಗ ಮಾಡಿದಂತಹ ಸ್ಥಳವೇನೆ ಇವತ್ತು ಹರಿದ್ವಾರದಲ್ಲಿ ಪಲಿಮಾರ್ ಮಠ ಇದೆ. ಆ ಪಲಿಮಾರ್ ಮಠದ ಎದುರುಗಡೆ ಇರುವಂತಹ ಸತಿ ಘಾಟ್ ಅಂತ, ಅಲ್ಲಿ ಆ ದಕ್ಷ ಪ್ರಜಾಪತಿ ಯಜ್ಞ ಮಾಡಿದಂಥ ಸ್ಥಳ, ಅಲ್ಲಿಯೇ ಸತೀದೇಹಿ ದೇಹತ್ಯಾಗ ಮಾಡಿದಂಥ ಸ್ಥಳ ಅಂತ ಕರೀತಾರೆ. ಹೀಗೆ ದೇಹತ್ಯಾಗ ಆಗುತ್ತೆ. ಆಗಿದ್ದೇ ತಡ ತತ್ಪಶ್ಯತಾಂ ಖೇ ಭೂಯಿ ಚಾದ್ಭುತಂ ಮತ್ ಹಾಹೇತಿನಾದ ಸುಮ್ಹಾನ್ ಅಜಾಯತ ಎಂಬುದಾಗಿ ಎಲ್ಲರೂ ಕೂಡ ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ. ಎಂತಹ ದೊಡ್ಡ ಅನಾಹುತ ನಡೆದು ಹೋಯಿತು ಅಂತ. ತಾನೇ ಹುಟ್ಟಿ ಬೆಳೆದಂತಹ ಮನೆಯಲ್ಲಿ ತನ್ನ ಅಕ್ಕ ತಂಗಿಯಂದಿರ ಮುಂದೆ, ತಾಯಿಯ ಮುಂದೆ, ತಂದೆಯ ಮುಂದೆ ಮಗಳು ದೇಹತ್ಯಾಗ ಮಾಡಿಬಿಟ್ಟಿದ್ದಾಳೆ. ಅವಳು ಎಂಥವಳು? ಸಾಕ್ಷಾತ್ ಮಹರುದ್ರದೇವರ ಹೆಂಡತಿ, ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ರುದ್ರದೇವರ ಹೆಂಡತಿ. ಅವಳು ದೇಹತ್ಯಾಗ ಮಾಡಿದ್ದಾಳೆ ಅಂತ ಎಲ್ಲರೂ ಕೂಡ ದಕ್ಷ ಪ್ರಜಾಪತಿಯ ಬಾಯಿಗೆ ಬಂದ ರೀತಿ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಈ ವಿಚಾರ ರುದ್ರದೇವರಿಗೆ ಗೊತ್ತಾಯಿತು. ಅವ್ರು ಹೇಳ್ತಾರೆ, ಕ್ರುದ್ಧ ಸುದಷ್ಟೋಷ್ಟಪುಟ ಸ ದುರ್ಜಟಿ ಜಟಾಂ ತಟಿಧ್ವನಿ ಸಟೋಗ್ರ ರೋಚಿಚಂ ಅಂತ ತಾವು ಹಲ್ಲನ್ನು ಕಡಲಿಕ್ಕೆ ಶುರು ಮಾಡ್ತಾರೆ. ತುಂಬ ಸಿಟ್ಟು ಬರುತ್ತೆ. ತಕ್ಷಣದಲ್ಲಿ ಏನೇ ತಮ್ಮ ಜಟೆಯನ್ನು ಬಿಸ್ತಾರಂತೆ. ತಮ್ಮ ಜಟೆಯನ್ನು ಬಿಚ್ಚಿ ಅದರಿಂದಾಗಿ ನೆಲಕ್ಕೆ ಅಪ್ಪಾಳಿಸ್ತಾರೆ ಆ ಜಟೆಯನ್ನು ಒಂದು ಸಲ. ತಕ್ಷಣದಲ್ಲಿ ಏನೇ ಆ ಒಂದು ಇದರಿಂದ ಕೂದಲಿನಿಂದಾಗಿ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾನೆ. ಅವನೇ ವೀರಭದ್ರ ಅಂತ. ರುದ್ರದೇವರ ಆವೇಶವುಳ್ಳಂತಹ ಒಬ್ಬ ವ್ಯಕ್ತಿ ವೀರಭದ್ರ. ಅವನಿಗೆ ಆಜ್ಞೆಯನ್ನು ಮಾಡ್ತಾರೆ ರುದ್ರದೇವರು, ನೀನು ಈಗಲೇ ಹೋಗಿ ದಕ್ಷನನ್ನು ಸಂಹಾರ ಮಾಡಿವಾ ಅಂತ. ಅಂದರೆ ಸ್ವತಃ ಅವರಿಗೆ ತಮ್ಮ ಹೆಂಡತಿ ಸತ್ತು ಹೋಗಿದ್ದ ವಿಚಾರ ಗೊತ್ತಾಗಿದೆ. ಅಷ್ಟಾಗಿದ್ದರೂ ಕೂಡ ಅಲ್ಲಿಗೆ ಅವರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ತಮಗೆ ಅವಮಾನವಾದಂತಹ ಸ್ಥಳ ಅಂತ. ಹಾಗಾಗಿ ಒಂದು ವೀರಭದ್ರನನ್ನು ಸೃಷ್ಟಿ ಮಾಡಿ ಕಳಿಸ್ತಾರೆ. ವೀರಭದ್ರ ಹೋಗಬೇಕಾದ್ರೆ ಒಬ್ಬನೇ ಹೋಗಲಿಲ್ಲ. ಹಿಂದೆ ಹೇಳಿದಂತೆ ರುದ್ರದೇವರು ಪಿಶಾಚಗಣಕ್ಕೆ ಒಡೆಯರು, ಭೂತಗಣಕ್ಕೆ ಒಡೆಯರು. ಹಾಗಾಗಿ ಕೋಟ್ಯಾನುಗಟ್ಟಲೆ ಭೂತಗಳನ್ನು ಕಳೆದುಕೊಂಡು ತಾನೇ ಮಾಡ್ತಾನೆ, ಅಲ್ಲಿಗೆ ಸ್ಥಳಕ್ಕೆ ಹೋಗ್ತಾನೆ. ಸ್ಥಳಕ್ಕೆ ಹೋದಾಗ ಎಲ್ಲರಿಗೂ ತುಂಬ ಗಾಬರಿಯಾಗಿ ಬಿಡುತ್ತೆ. ಅಷ್ಟು ಭಾಗವತರು ಹೇಳುವಂತೆ ಯಾರಿಗೂ ಕೂಡ ಒಬ್ಬರಿಗೊಬ್ಬರು ಕಾಣಿಸ್ತಾನೆ ಇಲ್ಲ ಅಂತ, ಅಷ್ಟು ಧೂಳು ಬಂದುಬಿಟ್ಟಿದೆ. ಯಾಕಂತ ಹೇಳಿದ್ರೆ ಆ ಕೋಟ್ಯಾನುಗಟ್ಟಲೆ ಭೂತ ಗಣಗಳು ಓಡೋಡಿಕೊಂಡು ಬಂದುಬಿಟ್ಟಿವೆ. ಹಾಗಾಗಿ ಅಷ್ಟು ಧೂಳು ತುಂಬಿಕೊಂಡು ಬಿಟ್ಟಿದೆ. ಕೊನೆಗೆ ಕೆಲವರು ಅಂದ್ಕೊಳ್ತಾರೆ ಅಂತೆ ಪ್ರಳಯವೇ ಬಂದುಬಿಡ್ತೇನೋ ಅಂತ. ಅಷ್ಟು ಭಯಾನಕವಂತಹ ಸ್ಥಿತಿ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಬಂದಂತಹ ವೀರಭದ್ರ ಅಲ್ಲಿ ಇದ್ದಂತಹ ಎಲ್ಲ ಯಜ್ಞ ವೇದಿಕೆ, ಏನೇನು ಯಜ್ಞಕ್ಕೆ ನಿರ್ಮಾಣ ಮಾಡಿದ್ದರು ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕಿಬಿಡ್ತಾರೆ ಅಂತೆ. ಹವಿಸ್ಸು ಹಾಕುವಂಥ ಪಾತ್ರೆಗಳು, ತುಪ್ಪದ ಪಾತ್ರೆ ಎಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿ ಹಾಕಿಬಿಡ್ತಾರೆ. ಕೊನೆಗೆ ಭೃಗು ಅಂತ ಒಬ್ಬ ಋಷಿ ಇದ್ದರು. ಆ ಭೃಗು ಋಷಿಗಳ ಅವರೇ ಮಾಡಿದರು, ವಾಸ್ತವಿಕವಾಗಿ ಹಿಂದೆ ಶಾಪ ಕೊಡ್ತಾ ಇದ್ದಲ್ಲ ಯಾವ ದಕ್ಷ ಪ್ರಜಾಪತಿ ಹಿಂದಿನ ಯಾಗ ಸಂದರ್ಭದಲ್ಲಿ, ಆವಾಗ ಅವರು ತಮ್ಮ ಶಾಪ ಕೊಟ್ಟಾಗ ಗಡ್ಡವನ್ನು ಹೀಗೆ ಮಾಡ್ತಾ ಕೂತ್ಕೊಂಡು ನಗ್ತಾ ಕೂತ್ಕೊಂಡಿದ್ರಂತೆ. ಮಾಡೋ ತಪ್ಪು ಅಂತ ಹೇಳಿಲ್ಲ, ಹೀಗೆ ಗಡ್ಡವನ್ನು ಮಾಡ್ತಾ ಕೂತ್ಕೊಂಡಿದ್ರು. ಹಾಗಾಗಿ ಒಬ್ಬ ಏನು ವೀರಭದ್ರ ತಾನೇ ಮಾಡ್ತಾನೆ, ಅವರ ಗಡ್ಡವನ್ನೇ ಕಿತ್ತಿ ಹಾಕಿ ಬಿಡ್ತಾನೆ ಅಂತೆ. ಇನ್ನೊಬ್ಬ ಭಗ ಅಂತ ಒಬ್ಬ ಆದಿತ್ಯ ಇದ್ದ. ಅವನು ಕಣ್ಣು ಮಿಟಿಗಿಸ್ತಾ ಅದಕ್ಕೆ ಓಕೆ ಮಾಡು ಅಂತ ಹೇಳ್ತಾ ಇದ್ದ. ಶಾಪ ಕೊಟ್ಟಾಗ ಅವನ ಕಣ್ಣನ್ನೇ ಒಬ್ಬ ಕಿತ್ತಿ ಹಾಕಿ ಬಿಡ್ತಾನೆ. ಹೀಗೆ ಎಲ್ಲವನ್ನು ಕೂಡ ಅಸ್ತವ್ಯಸ್ತವನ್ನಾಗಿ ಮಾಡಿ ಹಾಕಿಬಿಡ್ತಾರೆ. ಕೊನೆಗೆ ಉಳಿದದ್ಯಾರು? ಈ ದಕ್ಷ ಪ್ರಜಾಪತಿ. ಹೇಗಾದರೂ ಮಾಡಿ ದಕ್ಷ ಪ್ರಜಾಪತಿಯನ್ನು ಕೊಲ್ಲಬೇಕು ಅಂತ ವೀರಭದ್ರ ತಾನೇ ಮಾಡ್ತಾನೆ. ಅವನ ಕುತ್ತಿಗೆ ಮೇಲೆ ಕೂತ್ಕೊಂಡು ಕುತ್ತಿಗೆ ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಛಿಂದನ್ನಪಿ ತದುದ್ಧರ್ತುಂ ನಾಶಕ್ನೋದು ತ್ರ್ಯಂಬಕಸ್ತದ ಅಂತ ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ವೀರಭದ್ರ ಸಾಕ್ಷಾತ್ ರುದ್ರದೇವರ ಒಂದು ಅಂಶ ಅಷ್ಟೇ. ಅದೇ ದಕ್ಷ ಪ್ರಜಾಪತಿ ಯೋಗ್ಯ ವ್ಯಕ್ತಿ, ಹಾಗಾಗಿ ಸಾಧ್ಯ ಆಗಲಿಲ್ಲ ಅಂತ ತಿಳಿಸ್ತಾರೆ. ಕೊನೆಗೆ ರುದ್ರದೇವರು ಚಿಂತನೆ ಮಾಡ್ತಾರೆ, ನಾನೇ ಹೋಗಿ ಸಂಹಾರ ಮಾಡ್ತೇನೆ ಅಂತ. ರುದ್ರದೇವರು ತಾವೇ ಸಾಕ್ಷಾತ್ತಾಗಿ ಅಲ್ಲಿಗೆ ಬರ್ತಾರೆ. ತಾವು ಕೂಡ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವರಿಗೂ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಯಾಕೆ ಆಗಲಿಲ್ಲ ಅಂತ ಭಾಗವತ ಹೇಳುತ್ತೆ. ರುದ್ರದೇವರು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸಂಹಾರ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದರೆ ದ್ವೇಷದಿಂದ. ಏನು ದ್ವೇಷ? ಇವು ನನಗೆ ಅವಮಾನ ಮಾಡಿದ, ಇವನಿಂದಾಗಿ ನನ್ನ ಹೆಂಡತಿ ಸತ್ತು ಹೋದ್ಲು ಅಂತ
ಸಿಟ್ಟಿನಿಂದಾಗಿ ಅವರೇ ಮಾಡಿದರು, ದ್ವೇಷದಿಂದಾಗಿ ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಹಾಗಾಗಿ ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತೆ. ಹಾಗಾಗಿ ರುದ್ರದೇವರಂಥವರಿಗೇನೇ ದ್ವೇಷ ದೋಷ ಆಯಿತು ಅಂತ ಹೇಳಿ ನಮ್ಮಂಥವರಿಗೆ ಅದು ಯಾವತ್ತೂ ಕೂಡ ಯಾರನ್ನು ದ್ವೇಷ ಮಾಡಬಾರ್ದು ಅಂತ ಭಾಗವತ ಹೇಳುತ್ತೆ. ಕೊನೆಗೆ ರುದ್ರದೇವರಿಗೆ ಗೊತ್ತಾಗುತ್ತೆ ನನ್ನಲ್ಲಿ ದ್ವೇಷ ಇದೆ, ಹಾಗಾಗಿ ಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಕ್ಷಣ ಪರಮಾತ್ಮನ ನಿರಂತರ ಚಿಂತನೆ ಮಾಡಿ ಶಾಂತರಾಗಿ ನಾನು ಇವತ್ತು ಇದನ್ನು ಸಂಹಾರ ಮಾಡ್ತಾ ಇದ್ದೇನೆ, ಇದು ಒಂದು ಯಜ್ಞ ಆಗಲಿ ಅಂತ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ಯಜ್ಞಗಳಿಗೆ ಪಶು ಬಲಿಯನ್ನು ಕೊಡ್ತಾ ಇದ್ರು. ಅಲ್ಲಿ ಪಶು ಬಲಿ ಕೊಡಲಿಕ್ಕೆ ಅಂತ ಒಂದು ಮೇಕೆಯನ್ನು ತಂದಿದ್ರು. ಆ ಮೇಕೆ ಬಲಿಯಾಗೋದು ಬೇಡ, ಈ ದಕ್ಷನೇ ಬಲಿಯಾಗಲಿ ಅಂತ. ಯಾಕೆ ಅಂಥೇಳಿ ಅದೂ ಪಶು, ಇದೂ ಪಶುವಿನೇ, ಇವನಿಗೂ ಬುದ್ಧಿ ಇಲ್ಲ, ಅದಕ್ಕೂ ಬುದ್ಧಿ ಇಲ್ಲ, ಹೀಗಾಗಿ ಪಶುಪ್ರಾಯನೇ ಆಗಿದ್ದಾನೆ, ಹಾಗಾಗಿ ಸಂಹಾರ ಮಾಡ್ತೇನೆ ಅಂತ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ತಕ್ಷಣ ಏನಾಗುತ್ತೆ, ಅವನ ತಲೆ ಎಂಬುದು ಕೆಳಗಡೆ ಬಿದ್ದು ಬಿಡುತ್ತೆ. ಹೀಗೆ ದಕ್ಷನ ಯಜ್ಞ ಅದೇನಾಯಿತು, ಮುಗಿಲೇ ಇಲ್ಲ. ಇಲ್ಲಿ ಇನ್ನೊಂದು ವಿಚಾರ ಭಾಗವತ ಹೇಳುತ್ತೆ. ಹಿಂದಿನ ಸಲ ಮಾಡಿದ ಯಾಗಕ್ಕೆ ಬ್ರಹ್ಮಾದಿಗಳು ಬಂದಿದ್ದರು, ಆದರೆ ಈಗ ಮಾಡಬೇಕಂತ ಯಜ್ಞಕ್ಕೆ ಬ್ರಹ್ಮದೇವರು ಬರಲಿಲ್ಲ, ಪರಮಾತ್ಮನು ಬರಲಿಲ್ಲ ಅಂತೆ. ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ರುದ್ರದೇವರು ಯಾಗಕ್ಕೆ ಬಂದಿಲ್ಲ, ಮಾಡ್ತಾ ಇರೋದು ಯಾಕೆ, ರುದ್ರದೇವರನ್ನು ಅವಮಾನ ಮಾಡಲಿಕ್ಕೆ ಅಂತ. ಹಾಗಾಗಿ ಪರಮ ವೈಷ್ಣವರಾದಂತಹ ರುದ್ರದೇವರನ್ನು ಅವಮಾನ ಮಾಡಲಿಕ್ಕೆ ಅಂತ ಯಾಗ ಮಾಡ್ತಾ ಇದ್ದಾನೆ, ಹಾಗಾಗಿ ನಾವು ಕೂಡ ಅಲ್ಲಿ ಹೋಗೋದಿಲ್ಲ ಅಂತ ಬ್ರಹ್ಮದೇವರು ಬರಲಿಲ್ಲ, ಪರಮಾತ್ಮನು ಬರಲಿಲ್ಲ. ಕೊನೆಗೆ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಹೇಗಾದರೂ ಮಾಡಿ ದಕ್ಷ ಪ್ರಜಾಪತಿಯನ್ನು ಮತ್ತೆ ಬದುಕಿಸಿ ಅಂತ. ಆವಾಗ ಬ್ರಹ್ಮದೇವರು ತಾವೇನು ಮಾಡ್ತಾರೆ, ಅವರಿಗೆ ಸಾಮರ್ಥ್ಯ ಇತ್ತು, ಬದುಕಿಸುವಂಥ ಸಾಮರ್ಥ್ಯ ಇತ್ತು, ಆದರೆ ರುದ್ರದೇವರಿಗೆ ಆ ಕೀರ್ತಿ ಬರಲಿ ಅಂತ ಉದ್ದೇಶದಿಂದಾಗಿ ಮತ್ತು ರುದ್ರದೇವರ ಬಳಿಗೆ ಕಳಿಸ್ತಾರೆ. ಕೊನೆಗೆ ರುದ್ರದೇವರ ಹತ್ತಿರ ಪ್ರಾರ್ಥನೆ ಮಾಡಿದಾಗ ತಾವೇನು ಮಾಡ್ತಾರೆ, ಅಲ್ಲಿ ಇದ್ದಂತಹ ಏನು ಮೇಕೆಯ ಅದನ್ನು ಸಂಹಾರ ಮಾಡಿ ಅದರ ತಲೆಯನ್ನು ಇದಕ್ಕೆ ಇವನ ತಲೆಗೆ ಜೋಡಿಸ್ತಾರೆ. ಈ ರೀತಿಯಾಗಿ ಜೋಡಿಸಿದಾಗ ಏನಾಗುತ್ತೆ, ಮತ್ತೆ ಅವನು ಮೇಲೆದ್ದು ಕೂತ್ಕೊಂಡಾಗ ಏನಾಗುತ್ತೆ, ಮತ್ತೆ ಆ ಯಜ್ಞವನ್ನು ಪೂರ್ತಿ ಮಾಡಿಸ್ತಾನೆ. ಈ ರೀತಿಯಾಗಿ ರುದ್ರದೇವರು ಯಾವಾಗ ಯಜ್ಞಕ್ಕೆ ಬಂದರೋ ಆವಾಗ ಮತ್ತೆ ಬ್ರಹ್ಮದೇವರು ಬಂದರು, ಪರಮಾತ್ಮನು ಬಂದ. ಹೀಗೆ ಸಾಕ್ಷಾತ್ತಾಗಿ ತ್ರಿಮೂರ್ತಿಗಳು ತಾವು ಅಲ್ಲಿಗೆ ಬಂದು ಆ ಯಜ್ಞದಲ್ಲಿ ಕೊಟ್ಟಂತಹ ಆಹುತಿಯನ್ನು ತಾವೇ ಸ್ವೀಕಾರ ಮಾಡ್ತಾರೆ, ನೇರವಾಗಿ ಸ್ವೀಕಾರ ಮಾಡ್ತಾರೆ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ. ಈ ರೀತಿಯಾಗಿ ಆದಾಗ ದಕ್ಷ ಪ್ರಜಾಪತಿಗೆ ಒಂದಿಷ್ಟು ತುಂಬ ದುಃಖ ಆಗುತ್ತೆ. ಕೊನೆಗೆ ಅವನು ಸಾಷ್ಟಾಂಗ ತ್ರಿಮೂರ್ತಿಗಳಿಗೂ ಕೂಡ ನಮಸ್ಕಾರವನ್ನು ಮಾಡಿ, ಇನ್ನು ಮುಂದೆ ನನಗೆ ನೀವೊಂದು ಅನುಗ್ರಹ ಮಾಡಬೇಕು ಅಂತ, ಯಾವತ್ತೂ ಕೂಡ ನನಗೆ ಅಧರ್ಮ ಮಾರ್ಗದಲ್ಲಿ ಬುದ್ಧಿ ಬರದೇ ಹೋಗಲಿ, ನಾನು ಯಾವಾಗಲೂ ಕೂಡ ಧರ್ಮವನ್ನೇ ಮಾಡುವಂತಹ ಒಂದು ಬುದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಹೀಗೆ ಯಜ್ಞ ಎಂಬುದು ಪೂರ್ತಿಯಾಗುತ್ತೆ. ಅಂದಿನಿಂದಾಗಿ ರುದ್ರದೇವರಿಗೆ ಮತ್ತೆ ಮುಂಚಿನಂತೆ ಎಲ್ಲರೂ ಕೂಡ ಆಹುತಿಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಚತುರ್ಥ ಸ್ಕಂದ 4ನೇ ಸ್ಕಂದದ ಪ್ರಾರಂಭ ಭಾಗದಲ್ಲಿ ರುದ್ರದೇವರ ಆ ಒಂದು ವಿಶಿಷ್ಟವಾದಂಥ ಮಹತ್ವವನ್ನು ಹೇಳುವಂತಹ ಪ್ರಸಂಗ. ಅದೇ ರೀತಿಯಾಗಿ ಆ ರುದ್ರದೇವರನ್ನು ದ್ವೇಷ ಮಾಡಿದರೆ ಏನು ಪರಿಸ್ಥಿತಿ ಬರುತ್ತೆ, ರುದ್ರದೇವರು ಮಾತ್ರ ಅಲ್ಲ, ಯಾವುದೇ ಮಹಾತ್ಮರಾಗಲಿ ನಮಗಿಂತ ಉತ್ತಮರಾದಂಥವರನ್ನು ದ್ವೇಷ ಮಾಡಿದರೆ, ಅವರಿಗೆ ಬೈದರೆ, ಅದೆಲ್ಲವೂ ಕೂಡ ನಮ್ಮನ್ನು ಅಧಪಾದಕ್ಕೆ ಕರೆದುಕೊಂಡು ಹೋಗುತ್ತೆ ಎನ್ನುವಂತಹ ಒಂದು ಚರಿತ್ರೆಯನ್ನು ತಿಳಿಸ್ತಾರೆ. ಇದಾದ ಮೇಲೆ ಪ್ರಸಿದ್ಧವಾದಂತಹ ಯಾವ ಧ್ರುವ ಮಹಾರಾಜರ ಚರಿತ್ರೆ. ಆ ಧ್ರುವ ಮಹಾರಾಜ ಉತ್ತಾನಪಾದ ಎನ್ನುವಂತಹ ರಾಜ, ಅವನಿಗೆ ಇಬ್ಬರು ಹೆಂಡಂದಿರು, ಸುನೀತಿ ಮತ್ತು ಸುರುಚಿ ಅಂತ. ಇವನು ಕೂಡ ಬೇರೆ ಯಾರೋ ಅಲ್ಲ, ಈ ಯಾವ ದೇವಹೂತಿ ದೇವಿಯ ಅಣ್ಣ ತಮ್ಮಂದಿರು. ಒಟ್ಟು 3 ಜನ ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಸ್ವಯಂಭೂ ಮನುಗಳಿಗೆ 3 ಜನ ಹೆಣ್ಣು ಮಕ್ಕಳು. ಅದೇ ರೀತಿಯಾಗಿ ಇಬ್ಬರು ಗಂಡಸು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ. ಒಟ್ಟು 5 ಜನ ಮಕ್ಕಳಾಗಿರ್ತಾರೆ ಆ ಸ್ವಯಂಭೂ ಮನುವಿಗೆ. ಅವರಲ್ಲಿ ಒಬ್ಬ ರಾಜ ಉತ್ತಾನಪಾದ ಅಂತ. ಉತ್ತಾನಪಾದ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಪಾದ ಮೇಲಿದೆ ತಲೆ ಕೆಳಗಿದೆ ಅಂತ, ಆ ರೀತಿ ಅರ್ಥ. ಅವನಿಗೆ ಆ ರೀತಿ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಹೆಂಡತಿಯ ಮಾತನ್ನು ಕೇಳಿ 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 ಅವನ ಬುದ್ಧಿ ಅವನ ಕೈಯಲ್ಲೇ ಇರಲಿಲ್ಲ ಅಂತೆ. ಹಾಗಾಗಿ ಅವನಿಗೆ ಆ ರೀತಿ ಹೆಸರನ್ನು ವಿಚಿತ್ರವಾಗಿ ಇಟ್ಟಿದ್ದರು. ಅವನಿಗೆ ಒಟ್ಟು ಇಬ್ಬರು ಹೆಂಡಂದಿರು, ಒಬ್ಬಳು ಸುನೀತಿ ಮತ್ತು ಸುರುಚಿ ಅಂತ. ಸುನೀತಿ ಒಳ್ಳೆ ಸಾತ್ವಿಕಳಾದಂಥ ಹೆಂಡತಿ, ಆದರೆ ಅವಳ ಮೇಲೆ ಪ್ರೀತಿನೇ ಇರಲಿಲ್ಲ ಯಾರಿಗೆ, ಉತ್ತಾನಪಾದನಿಗೆ. ಸುರುಚಿ ಕೊನೆಯ ಹೆಂಡತಿ, ಒಳ್ಳೆ ರೂಪವತಿ, ಕೆಟ್ಟ ಬುದ್ಧಿ, ಅವಳಲ್ಲಿ ಏನೇ ಜಾಸ್ತಿ ಪ್ರೀತಿ ಇತ್ತು. ಇಬ್ಬರಿಗೂ ಒಂದೊಂದು ಗಂಡು ಮಕ್ಕಳು, ಧ್ರುವ ಮತ್ತು ಉತ್ತಮ ಅಂತ. ಹೀಗೆ ಅನೇಕ ವರ್ಷಗಳಾಯಿತು. ಮಕ್ಕಳಿಗೆ 6 ವರ್ಷ ತುಂಬಿತು. ಸಂದರ್ಭದಲ್ಲಿ ಏನಾಗಿರುತ್ತೆ, ಹಿಂದೆ ಹೇಳಿದಂತೆ ಸುರುಚಿ ಮೇಲೆ ತುಂಬ ಪ್ರೀತಿ, ಸುರುಚಿಯ ಮಗನಾದಂಥ ಉತ್ತಮ ಮೇಲೆ ಜಾಸ್ತಿ ಪ್ರೀತಿ. ಯಾವ ಸುನೀತಿ ಮತ್ತು ಧ್ರುವ ಯಾರಿಗೂ ಬೇಡವಾದಂಥ ವ್ಯಕ್ತಿಗಳಾಗಿ ಬಿಟ್ಟಿದ್ದರು.
ಒಂದು ದಿವಸ ಮಧ್ಯಾಹ್ನದ ಸಂದರ್ಭ, ತೊಡೆಯ ಮೇಲೆ ಮಗದನ್ನು ಕೂಡಿಸಿಕೊಂಡು ರಾಜ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾನೆ, ಉತ್ತಮನನ್ನು ಕೂಡಿಸಿಕೊಂಡು. ಧ್ರುವ ಅಲ್ಲಿ ಆಟ ಆಡ್ತಾ ಇದ್ದ. ನೋಡ್ತಾನೆ ತನ್ನ ತಮ್ಮನಾದಂಥ ಉತ್ತಮ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ. ಅವನಿಗೆ ಸಹಜವಾಗಿ ಆಸೆ ಆಗುತ್ತೆ, ಅವನು ನನ್ನ ತಮ್ಮ, ನಾನು ಅಣ್ಣ, ನಾನು ಕೂಡ ಅಲ್ಲಿ ತಂದೆ ತೊಡೆ ಮೇಲೆ ಹೋಗಿ ಕೂತ್ಕೊಳ್ಬೇಕು ಅಂತ ಕೂತ್ಕೊಳ್ಬೇಕಂತ ಹೋಗ್ತಿರ್ತಾನೆ. ತಕ್ಷಣದಲ್ಲಿಯೇ ಚಿಕ್ಕಮ್ಮನಾದಂಥ ಸುರುಚಿ ಒಂದು ಕೈ ಹಿಡಿದು ಹೇಳ್ತಾಳೆ, ನಿನಗೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ. ಧ್ರುವ ಸ್ವಲ್ಪ ಜೋರಾಗಿ ಕೇಳ್ತಾನೆ, ನಾನು ಯಾಕೆ ಕೊಡಬಾರ್ದು ಅಂತ. ನಾನು ಉತ್ತಾನಪಾದನ ಮಗ, ಉತ್ತಮನು ಉತ್ತಾನಪಾದನ ಮಗ, ಇಬ್ಬರು ನಾನು ಅವರ ಮಕ್ಕಳೇ, ನಾನು ಇನ್ನು ಅಣ್ಣ, ನನಗೆ ಅಧಿಕಾರ ಜಾಸ್ತಿ, ಹಾಗೆ ನಾನು ಕೊಡಬೇಕಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸುರುಚಿ ಹೇಳ್ತಾಳೆ, ಉತ್ತಾನಪಾದನ ತೊಡೆಯ ಮೇಲೆ ಕೂತ್ಕೊಳ್ಬೇಕು ಅಂತೇಳಿ ಕೇವಲ ಉತ್ತಾನಪಾದನ ಮಗ ಆದರೆ ಸಾಕಾಗೋದಿಲ್ಲ, ಉತ್ತಾನಪಾದ ಮತ್ತು ಸುರುಚಿಯ ಮಗ ಆಗಬೇಕು. ನೀನು ಯಾರ ಮಗ? ಉತ್ತಾನಪಾದ ಮತ್ತು ಸುನೀತಿಯ ಮಗ, ಹಾಗಾಗಿ ನಿನಗೆ ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾಳೆ. ಒಂದು ವೇಳೆ ನಿನಗೆ ಕೊಡಬೇಕಂತಷ್ಟು ಇಚ್ಛೆ ಇದ್ದರೆ ತಪಸ್ ಮಾಡಿ ದೇವರ ಹತ್ರ ಕೇಳ್ಕೊ, ನಾನು ಮುಂದಿನ ಜನ್ಮದಲ್ಲಿ ಹೇಗಾದರೂ ಮಾಡಿ ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಂತ ಕೇಳ್ಕೊ, ಆವಾಗ ಒಂದು ವೇಳೆ ನಿನಗೇನು ಹುಟ್ಟಿದರೆ ಅಧಿಕಾರ ಸಿಗುತ್ತೆ ಅಂತ. ಆ ರೀತಿಯಾಗಿ 6 ವರ್ಷದ ಮಗುವಿಗೆ ಅಷ್ಟು ಬೈಲಿಕ್ಕೆ ಶುರು ಮಾಡ್ತಾಳೆ. ಧ್ರುವನಿಗೆ ತುಂಬ ದುಃಖ ಆಗಿಬಿಡ್ತು. ದುಃಖ ಆಗಿ ನೇರವಾಗಿ ಓಡೋಡಿಕೊಂಡು ತನ್ನ ತಾಯಿ ಹತ್ರ ಬಂದು ಹೇಳ್ತಾನೆ, ಅವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತೆ. ತಾಯಿಗೆ ತುಂಬ ದುಃಖ ಆಗಿಬಿಡುತ್ತೆ, ಏನು ಇದು ಮಗು ಇಷ್ಟೊಂದು ಅಳ್ತಾ ಇದೆ ಅಂತ. ಆವಾಗ ಅಲ್ಲಿ ಸುತ್ತಮುತ್ತಲಿದ್ದಂತಹ ಕೆಲಸದವರು ಪರಿಚಾರಕರು ಬಂದು ಹೇಳ್ತಾರೆ, ಈ ರೀತಿಯಾಗಿ ಸುರುಚಿ ಅವನಿಗೆ ಅವಮಾನ ಮಾಡಿಬಿಟ್ಲು ಅಂತ ಹೇಳ್ತಾಗ, ಆವಾಗ ಧ್ರುವನಿಗೆ ಮಾತು ಬಂದು ಹೇಳ್ತಾನೆ, ಇಷ್ಟೆಲ್ಲ ಅವಮಾನ ಮಾಡಿಬಿಟ್ಲು ನನ್ನ ಚಿಕ್ಕಮ್ಮ ಅಂತ. ಆವಾಗ ಸಾಮಾನ್ಯರಾಗಿದ್ದರೆ ಬೈತಾ ಇದ್ದರು, ಯಾರಿಗೆ? ಸುರುಚಿಗೆ ಬೈತಾ ಇದ್ದರು. ಆದರೆ ಸುನೀತಿ ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶ ವಂಸ್ತಃ ಭುಂಕ್ತಿ ಜನೋಯತ್ ಪರದುಃಖದಸ್ತತ್ ಅಂತ ಹೇಳ್ತಾಳೆ. ಧ್ರುವ, ನಿನ್ನ ಚಿಕ್ಕಮ್ಮ ಇವತ್ತು ನಿನಗೆ ಬೈದಿದ್ದಾಳೆ, ಅವಳು ಬೈದಿದ್ದಾಳೆ, ನೀನೇ ಮಾಡಬೇಡ, ಅವಳಿಗೆ ಬೈಲಿಕ್ಕೆ ಹೋಗಬೇಡ, ಅವಳಿಗೆ ಕೆಟ್ಟದಾಗಲಿ ಅಂತ ಬಯಸಲಿಕ್ಕೆ ಹೋಗಬೇಡ ಅಂತ. ಯಾಕೆ ಅಂತ ಹೇಳಿದರೆ, ಭುಂಕ್ತೆ ಜನೋಯತ್ ಅಂತ, ನಮಗೆ ಈ ಜನ್ಮದಲ್ಲಿ ಅವಮಾನ ಆದರೆ ಅಥವಾ ಸನ್ಮಾನ ಆದರೆ ಅದಕ್ಕೆ ಯಾರೂ ಕೂಡ ಕಾರಣರಲ್ಲ, ಹೊರತು ಏನದು ನಮ್ಮ ಪೂರ್ವಕರ್ಮಗಳ ಫಲವೇ ಹೊರತು ಅದು ಬೇರೆ ಯಾರೂ ಕೂಡ ಅಲ್ಲ. ನೀನೇನೋ ಹಿಂದಿನ ಜನ್ಮದಲ್ಲಿ ಯಾರಿಗೋ ಒಂದು ಅವಮಾನ ಮಾಡಿದ್ದಿ, ಅದಕ್ಕೋಸ್ಕರ ನಿನಗೇನಾಗಿದೆ, ಈ ಜನ್ಮದಲ್ಲಿ ಅವಮಾನ ಆಗಿದೆ. ಅದಕ್ಕೆ ಸುರುಚಿ ಒಂದು ನಿಮಿತ್ತ ಮಾತ್ರ, ಅವಳು ವಾಸ್ತವಿಕ ಕಾರಣರಲ್ಲ, ಸುರುಚಿ ನಿಮಿತ್ತ ಮಾತ್ರ. ಹಾಗಾಗಿ ನೀನೇನೂ ಕೂಡ ಅವಳಿಗೆ ಬೈಲಿಕ್ಕೆ ಹೋಗಬೇಡ. ಒಂದು ಪಕ್ಷಿ ಇದೆ, ರಾಜಹಂಸ ಪಕ್ಷಿಗಳು ಅಂತ, ಅಂದರೆ ಹಂಸ ಜಾತಿಯಲ್ಲಿ ಒಳ್ಳೆ ಶ್ರೇಷ್ಠ ಹಂಸಗಳು. ಅವುಗಳೇನು ಮಾಡ್ತಾವೆ, ಒಂದು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಅವ್ರ ಮುಂದ್ಗಡೆ ಇಟ್ಟರೆ ಹಂಸ ಏನು ಮಾಡುತ್ತೆ, ಕೇವಲ ಹಾಲನ್ನು ಮಾತ್ರ ಕುಡಿಯುತ್ತೆ, ನೀರನ್ನು ಬಿಟ್ಟು ಬಿಡುತ್ತೆ. ಅಷ್ಟು ಒಂದು ವಿಶಿಷ್ಟ ಸಾಮರ್ಥ್ಯ ಅವುಗಳಿಗೆ ಇರ್ತವೆ. ಮಾನಸ ಸರೋವರದಲ್ಲಿರುವಂತಹ ಹಂಸ ಪಕ್ಷಿಗಳು ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗೋದಿಲ್ಲ. ಅವುಗಳೇನು ಮಾಡ್ತವೆ, ಹಾಲನ್ನು ಮಾತ್ರ ಕುಡಿತವೆ, ನೀರನ್ನು ಬಿಟ್ಟು ಬಿಡ್ತವೆ. ಹಾಗೆ ನೀನು ಕೂಡ ತಾಯಿಯ ಮಾತನ್ನು ಕೇಳು, ಚಿಕ್ಕಮ್ಮನ ಮಾತನ್ನು ಕೇಳು, ಆದರೆ ಅದರಲ್ಲಿ ಯಾವ ಒಳ್ಳೆಯ ಅಂಶ ಇದೆ ಅದನ್ನು ಮಾತ್ರ ಕೇಳು, ಕೆಟ್ಟ ಅಂಶಗಳನ್ನು ಬಿಟ್ಟು ಬಿಡು ಅಂತ. ಅವಳು ಏನು ಹೇಳಿದ್ದಾಳೆ, ತಪಸ್ಸು ಮಾಡು, ಪರಮಾತ್ಮನ ಒಲಿಸಿಕೋ, ವರ ಕೇಳು, ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಹೇಳಿದ್ದಾಳೆ. ನೀನೇ ಮಾಡು, ಒಳ್ಳೆಯ ಅಂಶ ಏನದರಲ್ಲಿ, ತಪಸ್ಸು ಮಾಡೋದು, ಪರಮಾತ್ಮನ ಒಲಿಸಿಕೊಳ್ಳೋದು, ಅಷ್ಟನ್ನು ಮಾತ್ರ ಮಾಡು, ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಮಾತ್ರ ಕೇಳಬೇಡ ಅಂತ. ಇಷ್ಟು ಮಾತನ್ನು 6 ವರ್ಷದ ಬಾಲಕನಿಗೆ ತಪಸ್ಸು ಮಾಡಲಿಕ್ಕೆ ಅಂತ ಕಳಿಸಿದಂಥ ದೊಡ್ಡ ತಾಯಿ ಸುನೀತಿ. ಕೊನೆಗೆ ಹೊರಟೇ ಬಿಟ್ಟ 6 ವರ್ಷದ ಬಾಲಕ ಧ್ರುವ. ಸಾಯಂಕಾಲ ಆಗಿದೆ, ತಪಸ್ಸು ಮಾಡಲಿಕ್ಕೆ ಅಂತ ಹೊರಟೇ ಬಿಟ್ಟ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ತಾಯಿ ಹೇಳಿದಾಳೆ ತಪಸ್ಸು ಮಾಡು ಅಂತ, ಅಷ್ಟ ಮಾತಕ್ಕೆ ಹೊರಟೇ ಬಿಟ್ಟ. ಕೊನೆಗೆ ಕಾಡಿನಲ್ಲಿ ಹೋಗ್ತಾನೆ. ಕಾಡಿನಲ್ಲಿ ಹೋಗಬೇಕಾದ್ರೆ ನಾರದರು ಸಿಗ್ತಾರೆ. ನಾರದರು ಅವರು ಅಪರೋಕ್ಷ ಜ್ಞಾನಿಗಳು. ಅವರಿಗೆ ಇವ್ರು ಯಾರು ಅಂತ ಧ್ರುವ ಅಂತ ಗೊತ್ತಾಗುತ್ತೆ. ಧ್ರುವ ಎಲ್ಲಿಗೆ ಹೊರಟಿದ್ದೀಯಾ ಅಂತ. ಆವಾಗ ಧ್ರುವ ಹೇಳ್ತಾನೆ, ಇಲ್ಲ ನಾನು ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ. ನಾರದರು ಜೋರಾಗಿ ನಕ್ಕು ಬಿಡ್ತಾರೆ ಅಂತ. ಅವನಿಗೆ ಒಂದು ರೀತಿ ಅಸಹ್ಯ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ಮುಂದೆ ಯಾಕೆ ಅಂತ ಕಾರಣ ಹೇಳ್ತಾರೆ. ನಿನಗೇನೋ ತಲೆ ಕೆಟ್ಟಿದೇನಾ ಅಂತ. ಧ್ರುವ ಯಾಕೆ ಅಂತ ಕೇಳ್ತಾನೆ. ತಪಸ್ಸು ಮಾಡುವುದು ಎಂತಹ ದೊಡ್ಡ ಕೆಲಸ ಅಂತ ನಿನಗೇನಾದರೂ ಗೊತ್ತಾ? ನಿನಗಿನ್ನೂ 6 ವರ್ಷ, ಸರಿಯಾಗಿ ಒಂದು ಮಂತ್ರ ಹೇಳಿಕ್ಕೆ ಬರೋದಿಲ್ಲ, ನೀನೇನು ತಪಸ್ಸು ಮಾಡ್ತೀಯ, ಸುಮ್ಮನೆ ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡಿರು ಅಂತ ಹೇಳಿಬಿಡ್ತಾರೆ. ಇಲ್ಲ, ಸಾಧ್ಯ ಇಲ್ಲ, ತಪಸ್ಸು ಮಾಡಲೇಬೇಕು ಅಂತ. ಸರಿ, ಯಾಕೆ ಮಾಡಬೇಕು ಅಂತ. ಇಲ್ಲ, ನನ್ನ ಚಿಕ್ಕಮ್ಮ ಸುರುಚಿ ನನಗೆ ಬೈದು ಬಿಟ್ಟಿದ್ದಾಳೆ, ಹಾಗಾಗಿ ನಾನು ತಪಸ್ಸು ಮಾಡಬೇಕು ಅಂತ. ಅದಕ್ಕೆ ನಾರದರು ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಹೊಡೆಯುವುದು, ಬೈಯೋದು ಇದು ಸಾಮಾನ್ಯ ಕೆಲಸ. ಹೊಡೆದು ಬೈದೇನೆ ಮಕ್ಕಳನ್ನು ಬೆಳೆಸಬೇಕು. ಒಂದು ಸುಭಾಷಿತವೇ ಇದೆ, ತಾಡಯೇತ್ 5 ವರ್ಷಾಣಿ 10 ವರ್ಷಾಣಿ
ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರ ಮಿತ್ರವದಾಚರೇತ್ ಅಂತ. ಸಾಮಾನ್ಯ 4-5 ವರ್ಷಗಳ ಕಾಲ ಮಕ್ಕಳನ್ನು ಚೆನ್ನಾಗಿ ಮುದ್ದು ಮಾಡಿ ಬೆಳೆಸಬೇಕು ಅಂತೆ. ಅದಾದ ಮೇಲೆ 16 ವರ್ಷದ ತನಕ ಚೆನ್ನಾಗಿ ಅವರಿಗೆ ತಪ್ಪು ಮಾಡಿದರೆ ಹೊಡೆದು ಬುದ್ಧಿ ಹೇಳಬೇಕು. 16 ವರ್ಷ ಆದ ಮೇಲೆ ಅವರನ್ನು ಮಿತ್ರ ಥರ ಫ್ರೆಂಡ್ಸ್ ಥರ ನೋಡಬೇಕು ಅಂತ. ಹಾಗಾಗಿ ಬೈಯೋದು ಹೊಡೆಯೋದು ಸಾಮಾನ್ಯ ಕೆಲಸ. ಹೊಡೆದು ಬೈದೇನೆ ಮಕ್ಕಳನ್ನು ಬೆಳೆಸಬೇಕು. ನೀನೊಬ್ಬ ಮಗು, ನಿನಗೆ ಬೈದಿದ್ದಾಳೆ ಅಷ್ಟೇ ನಿನ್ನ ತಾಯಿ, ಅದಕ್ಕೆ ತಪಸ್ ಮಾಡಲಿಕ್ಕೆ ಅಂತ ಹೊರಡೋದು ಮೂರ್ಖತನದ ಮಾತು. ಇನ್ನೊಂದು 2 ದೃಷ್ಟಿಕೋನದಲ್ಲಿ ನಿನ್ನ ಮಾತು ಸರಿ ಇಲ್ಲ, ತಪಸ್ ಮಾಡೋದು ಸರಿ ಇಲ್ಲ ಅಂತ. ಯಾಕೆಂತ ಹೇಳಿದರೆ ಅವರು ಕೂಡ ಸುನೀತಿಯ ಮಾತನ್ನೇ ಹೇಳ್ತಾರೆ. ಅವಮಾನ, ಅಪಮಾನ, ಸನ್ಮಾನ ಎಲ್ಲವೂ ಕೂಡ ನಮ್ಮ ಪೂರ್ವಕರ್ಮಕ್ಕೆ ನಿಮಿತ್ತವಾಗಿ ಆಗುತ್ತೆ. ಸುರುಚಿ ಇವತ್ತು ಬೈದಿದ್ದಾಳೆ ಅಂತ ಹೇಳೋದು ನಿನ್ನ ಪೂರ್ವಜನ್ಮದ ಪಾಪದ ಫಲ. ಹಾಗಾಗಿ ಅದಕ್ಕೆ ತಪಸ್ ಮಾಡ್ತೀನಿ ಅಂತ ಬರೋದು ಸರಿಯಲ್ಲ ಅಂತ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ತಪಸ್ಸು ಏನು ಮಕ್ಕಳ ಆಟ ಅಲ್ಲ. ತಪಸ್ಸು ಮಾಡಬೇಕು ಅಂಥೇಳಿ ಎಲ್ಲವನ್ನು ಊಟ ಎಲ್ಲವನ್ನು ಕೂಡ ಬಿಟ್ಟು ನಿರಂತರವಾಗಿ ತಪಸ್ಸನ್ನು ಮಾಡಬೇಕು. ಸಾವಿರಾರು ವರ್ಷಗಳ ತಪಸ್ಸು ಮಾಡಿದರೂ ಕೂಡ ಪರಮಾತ್ಮ ಒಲಿಯದೇ ಇರುವಂಥ ಪ್ರಸಂಗ ಇದ್ದಾವೆ. ದೊಡ್ಡ ದೊಡ್ಡ ಋಷಿಗಳು ತಮ್ಮ ಇಡೀ ಜೀವನವನ್ನೇ ತಪಸ್ಸಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಅನೇಕ ಋಷಿಗಳು ಗಡ್ಡ ಬಂದು ಕೊನೆಗೆ ತಮ್ಮ ಮೈ ಮೇಲೆ ಹುತ್ತ ಬೆಳೆಯುವಷ್ಟು ತಪಸ್ಸನ್ನು ಮಾಡಿದ್ದಾರೆ. ಅಷ್ಟು ತಪಸ್ಸು ಮಾಡೋ ಶಕ್ತಿ ನಿನಗೆ ಖಂಡಿತ ಇಲ್ಲ. ಹಾಗಾಗಿ ನೀನೇ ಮಾಡು, ಸುಮ್ಮನೆ ಮನೆಗೆ ಹೋಗಿ ಮಲಗಿಕೋ, ಮತ್ತು ಬೆಳಗ್ಗೆದ್ದ ಮೇಲೆ ಹೋಗಿ ಕ್ಷಮೆಯನ್ನು ಕೇಳು. ಯಾರ ಹತ್ರ? ಸುರುಚಿ ಹತ್ರ. ಅವಳು ಒಪ್ಕೊಂಡ್ಬಿಡ್ತಾಳೆ ಅಂತ. ಅಂದರೆ ಅವ್ರು ಯಾಕೆ ಈ ರೀತಿ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಧ್ರುವನ ಮನಸ್ಸು ಗಟ್ಟಿ ಇದೇನೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಾಯಿದ್ರು. ಸುಮ್ಮನೆ ಏನೋ ಒಂದು ಹುಡುಗಾಟಿಗೆ ತಪಸ್ ಮಾಡಲಿಕ್ಕೆ ಬಂದುಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗಾಗಿ ನಿಜವಾಗಿಯೂ ಮನಸ್ಸಿನಲ್ಲಿ ತಪಸ್ಸು ಮಾಡಲೇಬೇಕು ಅಂತ ಧೈರ್ಯ ಇದೆಯಾ, ಸುಮ್ಮನೆ ಬಂದಿದ್ದಾನ ಅಂತ ಅವನಿಗೆ ಪರೀಕ್ಷೆ ಮಾಡಬೇಕು ಅಂತ ಈ ರೀತಿ ಕೇಳ್ತಾರೆ. ಇಷ್ಟಾದ ಮೇಲೆ ಧ್ರುವ ಹೇಳ್ತಾನೆ, ನೀವೇನು ಮಾಡಿದರೂ ನಾನು ಹಿಂದೆ ಹೋಗುವಂಥ ಪ್ರಸಂಗವೇ ಇಲ್ಲ, ತಪಸ್ಸನ್ನು ಮಾಡೇ ಮಾಡ್ತೇನೆ. ನನ್ನ ಮನಸ್ಸು ಅಷ್ಟು ಮುರಿದು ಹೋಗಿಬಿಟ್ಟಿದೆ ನನ್ನ ಮಲತಾಯಿಯ ಮಾತಿನಿಂದಾಗಿ. ಹಾಗಾಗಿ ಅವನೊಂದು ಮಾತನ್ನು ಹೇಳ್ತಾನೆ, ನನಗೊಂದು ನಿಶ್ಚಯ ಇದೆ. ನಾನು ಹೋಗ್ತಾ ಇರುವಂಥ ದಾರಿ ಅದು ತಪ್ಪು ದಾರಿ ಅಂತೂ ಸರ್ವಥಾ ಅಲ್ಲ, ಕೆಟ್ಟ ದಾರಿ ಅಲ್ಲ. ತಪಸ್ಸು ಮಾಡೋದು ಒಳ್ಳೆಯದೇ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಪಸ್ಸನ್ನು ಮಾಡ್ತೇನೆ. ಹಾಗಾಗಿ ಒಳ್ಳೆಯ ಗುರುಗಳು ಬಂದಿದ್ದೀರಿ, ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಇಷ್ಟು ಹೇಳಿದಾಗ ನಾರದರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ವಿಶೇಷವಾಗಿ ಉಪದೇಶವನ್ನು ಮಾಡ್ತಾರೆ. ಫಸ್ಟ್ ಕೇಳಿದೆ, ಎಲ್ಲಿ ತಪಸ್ಸು ಮಾಡ್ತೀಯಾ ಅಂತ. ಗೊತ್ತಿಲ್ಲ ಅಂತ. ಇಲ್ಲಿ ಹತ್ತಿರದಲ್ಲಿ ಮಧುವನ ಅಂತ ಒಂದು ವನ ಇದೆ, ಅದು ಯೋಗ್ಯವಾದಂತಹ ಒಂದು ಉದ್ಯಾನವನ, ಅಲ್ಲಿ ಹೋಗಿ ನೀನು ತಪಸ್ಸನ್ನು ಮಾಡು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ತಪಸ್ಸನ್ನು ಯಾವ ರೀತಿ ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತ ಎಲ್ಲವನ್ನು ಕೂಡ ಉಪದೇಶ ಮಾಡಿ ಕೊನೆಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರ, ಓಂ ನಮೋ ಭಗವತೆ ವಾಸುದೇವ ಎನ್ನುವಂಥ ಮಂತ್ರವನ್ನು ಉಪದೇಶ ಮಾಡಿ, ಇದನ್ನು ನಿರಂತರವಾಗಿ ಜಪವನ್ನು ಮಾಡು, ಅದರಿಂದಾಗಿ ನನಗೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳ್ತಾರೆ. ಕೊನೆಗೆ ಆ ಮಧುವನದ ಕಾಳಿಂದಿ ಎನ್ನುವಂಥ ನದಿ, ಅಲ್ಲಿ ಬಂದು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ 6 ವರ್ಷದ ಬಾಲಕ. ಕೊನೆಗೆ ನಾರದರು ನೇರವಾಗಿ ಇಲ್ಲಿಗೆ ಹೋಗ್ತಾರೆ, ಉತ್ಥಾನಪಾದನ ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋಗಿ ಹೇಳ್ತಾರೆ, ನೀನೇನೂ ಚಿಂತೆ ಮಾಡಬೇಡ, ನಿನ್ನ ಮಗ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ. ಉತ್ಥಾನಪಾದನಿಗೆ ತುಂಬ ದುಃಖ ಆಗಿಬಿಡುತ್ತೆ. ಕಾಡು ಅಂದರೆ ಅದು ಮೃಗಪಕ್ಷಿಗಳಿರುವಂಥ ದೊಡ್ಡ ಕಾಡು, ಅಲ್ಲಿಗೆ ಹೋಗಿ ತಪಸ್ಸು ಮಾಡೋದೊಂದು ತುಂಬ ಕೆಟ್ಟ ಕೆಲಸ, ಅದು ಸಾಧ್ಯ ಇಲ್ಲ. ಹಾಗಾಗಿ ಏನಾದರೂ ಮಾಡಿ ವಾಪಸ್ ಕರ್ಕೊಂಡು ಬರ್ತೇನೆ ಅಂತ ಅವನು ವಾಪಸ್ ಹೋಗ್ತಾ ಇರ್ತಾನೆ ಕಾಡಿಗೆ. ನಾರದರು ಹೇಳ್ತಾರೆ, ನೀನೇನೂ ಚಿಂತೆ ಮಾಡಬೇಡ, ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ಯಾಕಂತ ಹೇಳಿ ಗರ್ಭದಲ್ಲಿ ರಕ್ಷಣೆ ಮಾಡಿದಂಥವನು ಪರಮಾತ್ಮ, ಅವನು ರಕ್ಷಣೆ ಮಾಡಬೇಕು ಅಂತ ಬಯಸಿದರೆ ಎಲ್ಲಿದ್ದರೂ ಕೂಡ ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ಅವನು 6 ವರ್ಷದ ಬಾಲಕನೇ ಆಗಿರಲಿ, 60 ವರ್ಷದ ಮುದುಕನೇ ಆಗಿರಲಿ, ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ ಎಂಬುದಾಗಿ ನೀನೇನು ಚಿಂತೆ ಮಾಡಬೇಡ, ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ, ಪರಮಾತ್ಮ ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅಂತ. ಪಾಂಡವರ ಮತ್ತು ಕೌರವರ ಯುದ್ಧದ ಸಂದರ್ಭ ಒಂದು ಗರ್ಭಿಣಿಯಾದಂತಹ ಒಂದು ಪಕ್ಷಿ ಮೇಲೆ ಹಾರಾಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ತುಂಬ ಸುಸ್ತಾಗಿಬಿಡುತ್ತೆ, ಗರ್ಭಿಣಿಯಾಗಿಬಿಟ್ಟಿದೆ. ಹಾಗಾಗಿ ಒಂದು ಕಡೆ ಬಂದು ಕೂತ್ಕೊಳ್ತಾಳೆ ವಿಶ್ರಾಂತಿಗೆ ಅಂತ. ಕೂತ್ಕೊಂಡಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಈ ಒಬ್ಬ ಕೌರವರ ಸೈನಿಕನ ರಥ, ಅದು ರಥದ ಧ್ವಜದ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಪಕ್ಷಿ. ಆವಾಗ ಏನಾಗುತ್ತೆ, ಪಾಂಡವರ ಸೈನ್ಯದಿಂದ ಒಂದು ಬಾಣ ಬರುತ್ತೆ. ಬಾಣ ಜಯದ್ರಥನ ಸಾಯಿಸಬೇಕು ಅಂತ ಮೇಲೆ ಬರುತ್ತೆ. ಅದೇನಾಗುತ್ತೆ, ಸ್ವಲ್ಪ ಮಿಸ್ ಆಗಿ ಈ ಪಕ್ಷಿಯ ಹೊಟ್ಟೆಗೆ ತಾಕ್ಬಿಡುತ್ತೆ. ತಾಕಿದ ತಕ್ಷಣ ಏನಾಗುತ್ತೆ, ಪಕ್ಷಿಯ ಗರ್ಭ ಎಲ್ಲ ಒಡೆದು ಬಿಟ್ಟು ಆ ಮೊಟ್ಟೆಗಳು ಕೆಳಗಡೆ ಬಿದ್ದು ಬಿಡ್ತವೆ. ಪಕ್ಷಿ ಸತ್ತು ಹೋಗಿಬಿಡುತ್ತೆ, ಮೊಟ್ಟೆಗಳು ಕೆಳಗಡೆ ಬೀಳ್ತವೆ. ಬೀಳಿದ್ದಕ್ಕೆ ಒಡೆಯೋದಿಲ್ಲ, ಯಾಕೆಂದರೆ ಒಳ್ಳೆ ಹುಲ್ಲಿದ ಮೇಲೆ ಬಿದ್ದು ಬಿಡ್ತವೆ. ಹಾಗಾಗಿ ಅಲ್ಲೇ ಉಳ್ಕೊಂಡ್ಬಿಡ್ತವೆ.
ಯುದ್ಧ ಅಂತೇಳಿ ಹಿಂದೆ ಗೊತ್ತೇ ಇರುವಂತೆ ಕುದುರೆ ಆನೆ ಸೈನಿಕರು ಓಡಾಡ್ತಾ ಇರ್ತಾರೆ. ಹಾಗಾಗಿ ಅವೆಲ್ಲ ಪುಡಿ ಪುಡಿ ಆಗಿ ಹೋಗಬೇಕು. ಆದರೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಯಾರು ಕೂಡ ತುಳಿಯೋದೇ ಇಲ್ಲ ಅದನ್ನು. ಕೊನೆಗೇನಾಗುತ್ತೆ, ಇನ್ನೊಬ್ಬ ವ್ಯಕ್ತಿ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾನೆ. ಅದೇನಾಗುತ್ತೆ, ಈ ಜಯದ್ರಥ ಅಂತ ಇರ್ತಾನಲ್ಲ, ಆ ಜಯದ್ರಥನ ಆನೆಗೆ ಕುತ್ತಿಗೆಗೆ ತಾಗುತ್ತೆ ಅಂತೆ. ಕುತ್ತಿಗೆಗೆ ತಾಗಿ ಕುತ್ತಿಗೆಗೆ ಕಟ್ಟಿದಂಥ ಗಂಟೆ ಅದರ ಮೇಲೆ ಬಿದ್ದುಬಿಡುತ್ತೆ, ಮೊಟ್ಟೆಯ ಮೇಲೆ. ಹಾಗಾಗಿ ಯಾರು ಕೂಡ ಅದನ್ನು ಏನು ಮುಟ್ಲಿಕ್ಕೆ ಹೋಗೋದಿಲ್ಲ. ಯುದ್ಧ ಆಗೀತ ಆಗುತ್ತೆ. ಕೊನೆಗೆ 12 ದಿವಸ ಯುದ್ಧ ಆಗುತ್ತೆ. ಯುದ್ಧ ಆದ ಮೇಲೆ ಎಲ್ಲರೂ ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಮುಗೀತು ಕುರುಕ್ಷೇತ್ರ, ಅಲ್ಲಿ ಯುದ್ಧ ಮುಗೀತು. ಯಾರು ಕೂಡ ಅಲ್ಲಿ ಕಾಲೇ ಇಡಲಿಲ್ಲ. ಯುದ್ಧ ಎಲ್ಲ ಮುಗಿದು ಅನೇಕ ದಿವಸ ಆದ ಮೇಲೆ ಕೆಲವೊಬ್ಬ ಋಷಿಗಳು ಅಲ್ಲಿಗೆ ಬರ್ತಾರೆ. ಕುರುಕ್ಷೇತ್ರ ಅಂತ ಒಂದು ದೊಡ್ಡ ಕ್ಷೇತ್ರ ಅದು. ಯುದ್ಧ ಇಲ್ಲಿ ನಡೆಯಿತು ಅಷ್ಟೇ. ಯುದ್ಧ ಮುಗಿದ ಮೇಲೆ ಮತ್ತೆ ಯಥಾವತ್ತಾಗಿ ಅದು ತೀರ್ಥಕ್ಷೇತ್ರ ಯಾತ್ರೆಯಾಗಿ ಮುಂದುವರಿಯುತ್ತೆ. ಅಲ್ಲಿಗೆ ಋಷಿಗಳು ಬರ್ತಾರೆ. ಏನೋ ಶಬ್ದ ಕೇಳಿಸುತ್ತೆ, ಗಂಟೆ ಕೆಳಗಡೆ ಚಿವು ಚಿವು ಅಂತ. ತೆಗೆದು ನೋಡ್ತಾರೆ, 4 ಮರಿಗಳು ಉಳಿದಿರ್ತವೆ. ಅದನ್ನು ತೆಗೆದಾಗ, ಗಂಟೆ ತೆಗೆದಾಗ ಮತ್ತೆ ಹಾರಿಕೊಂಡು ಹೋಗಿಬಿಡ್ತವೆ ಅಂತ ಹೇಳ್ತಾರೆ. ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ, ಪರಮಾತ್ಮ ರಕ್ಷಣೆ ಮಾಡಬೇಕು ಅಂತ ಆಗಿದ್ದರೆ ಎಲ್ಲಿದ್ದರೂ ಕೂಡ ರಕ್ಷಣೆ ಮಾಡ್ತಾನೆ ಅಂತ. ದೊಡ್ಡ ಯುದ್ಧದ ಪ್ರಸಂಗ, ಅಲ್ಲಿ 4 ಮೊಟ್ಟೆ ಅದು ಲೆಕ್ಕವೇ ಅಲ್ಲ, ಇದು ಇರುವೆಗೂ ಲೆಕ್ಕ ಅಲ್ಲ. ಅದು ಒಂದು ಕಾಲು ಇಟ್ಟುಬಿಟ್ರೆ ಆನೆ ಮುಗದೇ ಹೋಯಿತು ಮೊಟ್ಟೆಗಳ ಕತೆ. ಅಂಥ ಸಂದರ್ಭದಲ್ಲಿ 18 ದಿವಸಗಳ ಕಾಲ ಅದನ್ನು ಒಂದು ಗಂಟೆಯನ್ನು ಮುಚ್ಚಿ ಪರಮಾತ್ಮ ರಕ್ಷಣೆ ಮಾಡಿದ. ಹಾಗಾಗಿ ನಿನ್ನ ಮಗನ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಕೊನೆಗೆ ಇಷ್ಟೆಲ್ಲ ಆಯಿತು. ತಪಸ್ ಮಾಡಲಿಕ್ಕೆ ಅಂತ ಕೂತ್ಕೊಂಡ ಧ್ರುವ ಮಹಾರಾಜ. 1ನೇ ತಿಂಗಳು ತಪಸ್ಸು ಹೇಗೆ ಅಂತ ಹೇಳಿದ್ರೆ, ತಪಸ್ಸು ಮುಗಿಸೋದು, ಸ್ವಲ್ಪ ಆಹಾರ ತಿನ್ನೋದು, ಮತ್ತೆ ತಪಸ್ಸು ಮಾಡಲಿಕ್ಕೆ ಶುರು ಮಾಡೋದು. 1 ತಿಂಗಳು ತಪಸ್ಸಾಯಿತು. ಕೊನೆಗೆ ಅವನಿಗೆ ಅನಿಸುತ್ತೆ, ಇಷ್ಟು ತಪಸ್ಸು ಸಾಕಾಗೋದಿಲ್ಲ, ಇದರಲ್ಲೇನು ಜಾಸ್ತಿ ತೀವ್ರತೆ ಇಲ್ಲ ಅಂತ ಊಟವನ್ನು ಬಿಟ್ಟು ಪ್ರತಿನಿತ್ಯ ಒಂದೊಂದು ಹಣ್ಣು 1 ತಿಂಗಳು, ಅದಾದ ಮೇಲೆ ಒಂದೊಂದು ಕಾಯಿ, ಕೊನೆಗೆ ಒಂದು ಹಸಿ ಎಲೆ, ಕೊನೆಗೆ ಒಣಗಿದ ಎಲೆ 5ನೇ ತಿಂಗಳು, ಕೊನೆಗೆ 6ನೇ ತಿಂಗಳು ಉಸಿರಾಟವನ್ನೇ ನಿಲ್ಲಿಸಿ, ಅಂದರೆ ತಿಂಗಳಿನ ಪ್ರಾರಂಭದಲ್ಲಿ ಉಸಿರನ್ನು ತೆಗೆದುಕೊಳ್ಳೋದು, ಕೊನೆಗೆ ಬಿಡೋದು, ಅಷ್ಟು ತೀವ್ರ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಧ್ರುವ ಮಹಾರಾಜ. ಕೊನೆಗೆ ಇಷ್ಟೆಲ್ಲ ಆಯಿತು. ದೇವತೆಗಳು ಬರ್ತಾರೆ ತಪಸ್ಸನ್ನು ನಿಲ್ಲಿಸಬೇಕು ಅಂತ. ಒಂದು ಸಿಂಹದ ರೂಪದಿಂದ ದೇವತೆಗಳು ಬರ್ತಾರೆ. ಸಿಂಹ ಒಂದು ಗರ್ಜನೆ ಮಾಡುತ್ತೆ, ಏನೇನೋ ಮಾಡುತ್ತೆ. ಏನು ಮಾಡಿದರೂ ಕೂಡ ಧ್ವನಿಗೆ ಎಚ್ಚರವೇ ಆಗೋದಿಲ್ಲ. ಈಗ ಅನೇಕ ಜನ ದೇವತೆಗಳು ಬರ್ತಾರೆ, ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ, ಮಳೆ ಸುರಿಸ್ತಾರೆ, ಏನು ಮಾಡ್ತಾರೆ, ಸಿಂಹ ಬರುತ್ತೆ, ಹುಲಿ ಬರುತ್ತೆ, ವ್ಯಾಘ್ರ, ಏನೇನೋ ಬರ್ತವೆ. ಎಷ್ಟು ಬಂದರೂ ಕೂಡ ಅವನಿಗೆ ತಪಸ್ಸು ನಿಲ್ಲಿಸೋದೇ ಇಲ್ಲ ಅವನು. ಕೊನೆಗೇನಾಗುತ್ತೆ, ಈ ದೇವತೆಗಳು ಒಂದು ಸ್ತ್ರೀಗೆ ಈ ಸುನೀತಿಯ ವೇಷ ಹಾಕಿ, ಅಂದರೆ ಧ್ರುವ ಮಹಾರಾಜ ತಾಯಿಯ ವೇಷ ಹಾಕಿ ಕಳಿಸ್ತಾರೆ ಅಂತೆ. ಸುನೀತಿ ಬಂದು ಹೇಳ್ತಾಳೆ, ಅಂದರೆ ಅವಳ ವೇಷದಲ್ಲಿ ಇರುವಂಥ ಒಂದು ಹೆಣ್ಣು ಹೇಳ್ತಾಳೆ, ಮಗು ನಾನೇನು ಸುಮ್ಮನೆ ಬಾಯಿ ತಪ್ಪು ಹೇಳಿಬಿಟ್ಟು ತಪಸ್ ಮಾಡ್ಲಿಕ್ಕೆ ಹೋಗುವಂತ, ನೀನು ಕೈಯಲ್ಲಿ ತಪಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವಾಪಸ್ ಬಂದುಬಿಟ್ಟು ನಿನಗೆ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತಾಯಿ ಹೇಗೆ ಹೇಳ್ತಾಳೆ ಮಗನಿಗೆ, ಆ ರೀತಿ ಹೇಳಿ ಶುರು ಮಾಡ್ತಾಳೆ. ಸ್ವತಃ ಸುನೀತಿ ಬಂದು ಹೇಳಿದರೂ ಕೂಡ ಏನು ಮಾಡೋದಿಲ್ಲ, ಅವನು ತಪಸ್ಸಿಂದ ಹಿಂದೆ ಬರೋದೇ ಇಲ್ಲ. ಕೊನೆಗೆ ದೇವತೆಗಳಿಗೆ ಗೊತ್ತಾಗುತ್ತೆ ಇವನ ತಪಸ್ಸು ನಿಜವಾದಂತಹ ತಪಸ್ಸು ಅಂತ. ಅಂದರೆ ಸಾಮಾನ್ಯವಾಗಿ ದೇವತೆಗಳಾದಂಥವರು ತಪಸ್ಸು ಮಾಡಲಿಕ್ಕೆ ಕೂತ್ರೆ ಸಪೋರ್ಟ್ ಮಾಡಬೇಕು, ಇವ್ರಿಗೆ ವಿಘ್ನ ಯಾಕೆ ಮಾಡಿದರು ಅಂತ ಹೇಳಿದರೆ ಅದೇ ಉದ್ದೇಶ. ಇವನು ಮನಸ್ಸು ನಿಜ ಶುದ್ಧವಾಗಿ ಇದೇನೋ ಇಲ್ವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಆ ರೀತಿ ಮಾಡಿದರು. ಸುನೀತಿ ಬಂದು ಹೇಳಿದರೂ ಕೂಡ ಅವನು ಕೇಳಲಿಲ್ಲ. ಕೊನೆಗೆ ದೇವತೆಗಳು ಹೋಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ, ಪ್ರಭು ಧ್ರುವನ ತಪಸ್ಸು ಪರಿಪೂರ್ಣವಾಗಿದೆ, ನೀವು ಹೋಗಿ ದರ್ಶನ ಕೊಡಿ ಅಂತ. ಕೊನೆಗೆ ಪರಮಾತ್ಮ ವಿಶೇಷವಾಗಿ ವಾಸುದೇವ ಎನ್ನುವಂತಹ ರೂಪದಿಂದಾಗಿ ತಾನು ಅವನ ಮುಂದೆ ಬಂದು ನಿಂತ್ಕೊಳ್ತಾನೆ. ಸಾಮಾನ್ಯವಾಗಿ ಬಂದು ನಿಂತ್ಕೊಂಡ್ರೆ ತಕ್ಷಣ ಏನು ಮಾಡ್ತಾರೆ, ತಪಸ್ಸು ಮಾಡ್ತಾ ಇರೋವಂಥವ್ರು ಎದ್ದು ನಮಸ್ಕಾರ ಮಾಡಿಬಿಡ್ತಾರೆ ಪರಮಾತ್ಮನಿಗೆ. ಇಲ್ಲೇನಾಯಿತು, ಧ್ರುವನಿಗೆ ಎಚ್ಚರವೇ ಆಗ್ತಾ ಇಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ ಅವನೇ ಮಾಡಿದ್ದಾನೆ, ತನ್ನ ಹೃದಯದ ಒಳಗಡೆ ವಾಸುದೇವ ರೂಪಿ ಪರಮಾತ್ಮ ಚಿಂತನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಹೊರಗಡೆ ಅವನಿಗೆ ಪರಮಾತ್ಮ ಬಂದರೂ ಕೂಡ ಏನಾಗಲಿಲ್ಲ, ಎಚ್ಚರವೇ ಆಗಲಿಲ್ಲ. ಪರಮಾತ್ಮ ಕಾಯ್ದ ಎಷ್ಟು ಹೊತ್ತಾದರೂ ಕೂಡ ಧ್ರುವ ಕಣ್ಬಿಟ್ಟು ನೋಡ್ತಾನೇ ಇಲ್ಲ. ಸಾಮಾನ್ಯವಾಗಿ ಭಕ್ತರು ಕಾಯ್ತಾ ಇರ್ತಾರೆ ಪರಮಾತ್ಮ ಯಾವಾಗ ಬರ್ತಾನೆ ಅಂತ. ಇಲ್ಲಿ ಪರಮಾತ್ಮನೇ ಕಾಯುವಂಥ ಪರಿಸ್ಥಿತಿ. ಪರಮಾತ್ಮ ಒಂದು ಕಾಯ್ತಾ ಇದ್ದಾನೆ, ಧ್ರುವನಿಗೆ ಎಚ್ಚರವೇ ಆಗ್ತಾ ಇಲ್ಲ. ಕೊನೆಗೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಅವನು ಒಳಗಡೆ ಧ್ಯಾನ ಮಾಡ್ತಾ ಇದ್ದಂಥ ತನ್ನ ರೂಪವನ್ನು ಮಾಯ ಮಾಡ್ತಾನೆ ಅಂತೆ. ಯಾವಾಗ ಒಳಗಡೆ ಧ್ಯಾನ ಮಾಡ್ತಾ ಇದ್ದಂತಹ ಪರಮಾತ್ಮನ ರೂಪ ಕಾಣಿಸ್ತಾ ಇಲ್ಲೋ ಆವಾಗ ಕಣ್ಬಿಟ್ಟು ನೋಡ್ತಾನೆ, ಅದೇ ರೂಪ ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅವನಿಗೆ ತುಂಬ ಸಂತೋಷ ಆಗಿಬಿಡ್ತು. ತುಂಬ ಸಂತೋಷ ಏನಾಯಿತು ಅಂತಂದರೆ ಮಾತೇ ಬರಲಿಲ್ಲ ಅಂತೆ. ಸಾಮಾನ್ಯವಾಗಿ ಮನುಷ್ಯನಿಗೆ ತುಂಬ ಸಂತೋಷ ಆದರೆ ಮಾತು ಬರೋದಿಲ್ಲ, ತುಂಬ ದುಃಖ ಆದರೆ ಮಾತು ಬರೋದಿಲ್ಲ. ಧ್ರುವನಿಗೆ ಎರಡೂ ಆಗಿತ್ತು. ಮಲತಾಯಿ ಬೈದಾಗ ತುಂಬ ದುಃಖ ಆಗಿತ್ತು, ಆವಾಗಲೂ ಮಾತು ಬರಲಿಲ್ಲ. ಇವಾಗ ಪರಮಾತ್ಮ ಪ್ರತ್ಯಕ್ಷನಾಯಿತು, ತುಂಬ ಸಂತೋಷ ಆಗಿಬಿಟ್ಟಿದೆ, ಆವಾಗಲೂ ಮಾತು ಬರಲಿಲ್ಲ. ಕೊನೆಗೆ
ಪರಮಾತ್ಮ ತನ್ನ ಕೈಯಲ್ಲಿದ್ದಂತಹ ಶಂಖವನ್ನು ಅವನ ಕಪಾಲಕ್ಕೆ ಮುಟ್ಟಿಸಿದಾಗ ಅವನ ಬಾಯಿಂದ ಬಂದಂತಹ ಒಂದು ಒಳ್ಳೆಯ ಮಾತು, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಚಕಿಲ ಶಕ್ತಿ ಧರಸ್ವದಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದಾಗಿ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ. ಪರಮಾತ್ಮ, ನಾನು ಮೂಕನಾಗಿ ಬಿಟ್ಟಿದ್ದೆ, ನನಗೆ ಮಾತೇ ಬರ್ತಾ ಇರಲಿಲ್ಲ. ಅಂತಹ ನನ್ನ ಒಳಗಡೆ ಪ್ರವೇಶ ಮಾಡಿ ನೀನೇನು ಮಾಡಿದ್ದೀಯಾ? ಮಾತನ್ನು ಆಡಿಸಿದ್ದೀಯಾ. ನನ್ನ ಕಣ್ಣು ನೋಡ್ತಾ ಇದೆ ಅಂದರೆ ಅದಕ್ಕೂ ಕಾರಣ ನೀನೇ, ಕಿವಿ ಕೇಳ್ತಾ ಇದ್ದರೆ ಕಾರಣ ನೀನೇ, ಕೈ ನಮಸ್ಕಾರ ಮಾಡ್ತಾ ಇದೆ ಅಂದರೆ ಅದಕ್ಕೂ ಕಾರಣ ನೀನೇ. ಹೀಗೆ ನನ್ನ ಒಳಗಡೆ ಪ್ರವೇಶ ಮಾಡಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಚೆನ್ನಾಗಿ ಕೆಲಸ ಮಾಡುವಂತೆ ನೀನು ಮಾಡಿದ್ದೀಯಾ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂಬುದಾಗಿ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾನೆ. ಕೊನೆಗೆ ಪರಮಾತ್ಮನಿಗೆ ವರವನ್ನು ಕೊಡ್ತಾನೆ. ನೀನು ತಪಸ್ ಮಾಡ್ತಿರೋದು ಯಾಕೆ? ತಂದೆಯ ತೊಡೆಬೇಕು, ಅಲ್ಲಿ ಕುತ್ಕೊಳ್ಬೇಕು ಅಂತ. ಆದರೆ ಅಷ್ಟು ಮಾತ್ರ ಅಲ್ಲ, ನೀನು ಮುಂದೆ 36,000 ವರ್ಷಗಳ ಕಾಲ ದೀರ್ಘವಾಗಿ ರಾಜ್ಯಭಾರ ಮಾಡ್ತೀಯಾ ಅಂತ. ಧ್ರುವನಿಗೆ ಡೌಟ್ ಬರುತ್ತೆ, ನಾನು ವಾಪಸ್ ಈಗ ರಾಜ್ಯಭಾರ ಮಾಡಲಿಕ್ಕೆ ಮನೆಗೆ ಹೋದರೆ ಅಲ್ಲಿ ಯಾರಿದ್ದಾರೆ? ಉತ್ತಮ ಇದೆ, ತಮ್ಮ ಇದ್ದಾನೆ, ಅವನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ರಾಜ್ಯವನ್ನು ಬಿಡಲಿಕ್ಕೆ. ಅವನು ಬಿಟ್ಟರೂ ಕೂಡ ತಾಯಿ ಸುರುಚಿ ಅವಳು ಬಿಡೋದು, ನಾನು ಹೇಗೆ ರಾಜ್ಯಭಾರ ಮಾಡಬಹುದು ಅಂತ ಮನಸ್ಸಲ್ಲಿ ಅನಿಸುತ್ತೆ. ಅವನು ಕೇಳೋದಿಲ್ಲ ಡೈರೆಕ್ಟಾಗಿ ದೇವರಿಗೆ. ಆವಾಗ ದೇವರು ಹೇಳ್ತಾರೆ, ನೀನೇನೂ ಚಿಂತೆ ಮಾಡಬೇಡ, ನಿನ್ನ ತಮ್ಮ ಉತ್ತಮ ಯುದ್ಧ ಮಾಡಲಿಕ್ಕೆ ಅಂತ ಬೇಟೆ ಆಡಲಿಕ್ಕೆ ಅಂತ ಕಾಡಿಗೆ ಹೋಗಿ ಅಲ್ಲಿ ಅವರನ್ನು ಯಕ್ಷರು ಅವನು ಸಾಯಿಸ್ತಾರೆ. ಅವನನ್ನು ಹುಡುಕೊಂಡು ಬರಲಿಕ್ಕೆ ಅಂತ ಸುರುಚಿ ಕೂಡ ಹೋಗ್ತಾಳೆ. ಅವಳು ಅಲ್ಲಿ ದಾವಾಗ್ನಿ ಅಂದರೆ ಕಾಡಗಿಚ್ಚಿನಲ್ಲಿ ಬಿದ್ದು ಅವಳು ಕೂಡ ಸತ್ತು ಹೋಗಿಬಿಡ್ತಾಳೆ ಅಂತ ಚಿಂತೆ ಮಾಡಬೇಡ, ನಿನಗೆ ಯಾರೂ ಕೂಡ ಪ್ರತಿಸ್ಪರ್ಧಿಗಳು ಇರೋದಿಲ್ಲ, ನೀನು ಆರಾಮವಾಗಿ ರಾಜ್ಯಭಾರ ಮಾಡಬಹುದು ಅಂತ. ಈ ರೀತಿಯಾಗಿ ಧ್ರುವ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಮನೆಗೆ ಹೋದಾಗ ವೈಭವದಿಂದಾಗಿ ಅವನಿಗೆ ಸ್ವಾಗತವನ್ನು ಮಾಡ್ತಾರೆ. ಸ್ವಾಗತ ಮಾಡಿ ಮುಂದೆ ಅವನಿಗೆ 36,000 ವರ್ಷಗಳ ಕಾಲ ದೀರ್ಘವಾದಂತಹ ರಾಜ್ಯಭಾರವನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ. ಅದೇ ಸಂದರ್ಭದಲ್ಲಿ ಅವನ ತಮ್ಮನಾದಂಥ ಉತ್ತಮ ಹಿಂದೆ ಪರಮಾತ್ಮ ಹೇಳಿದಂತೆ ಕಾಡಿಗೆ ಬೇಟೆಯಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಯಕ್ಷಲೋಕದ ಜನರು ಬಂದು ಅವನನ್ನು ಕೊಂದು ಬಿಡ್ತಾರೆ. ಕೊನೆಗೆ ಇದರಿಂದ ಸಿಟ್ಟುಗೊಂಡಂತಹ ಧ್ರುವ, ನಾನು ಇನ್ನು ಮುಂದೆ ಯಕ್ಷರ ಸಂಪೂರ್ಣ ಕುಲವನ್ನೇ ನಾಶ ಮಾಡಿಬಿಡ್ತೇನೆ ಅಂತ ಯಕ್ಷರನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಆವಾಗ ಎಲ್ಲ ಋಷಿಮುನಿಗಳು ಕೂಡ ಬಂದು ಅವನನ್ನು ಪ್ರಾರ್ಥನೆ ಮಾಡಿ ಯಕ್ಷರ ಕುಲವನ್ನು ನಾಶ ಮಾಡೋದು ಸರಿಯಾದಂಥ ಕೆಲಸ ಅಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಕೊನೆಗೆ ಅವರನ್ನು ಬಿಟ್ಟು ಬಿಡ್ತಾನೆ ಅಂತ ತಿಳಿಸ್ತಾರೆ. ಹೀಗೆ 36,000 ವರ್ಷಗಳ ಕಾಲ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡಿ ಕೊನೆಗೆ ತಾನೇ ಮಾಡ್ತಾನೆ, ಪರಮಾತ್ಮ ಲೋಕಕ್ಕೆ ಹೋಗ್ತಾನೆ. ಕರೆದುಕೊಂಡು ಹೋಗಲಿಕ್ಕೆ ಅಂತ ವಿಮಾನ ಬರುತ್ತೆ, ಮೋಕ್ಷಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಅಂತ. ಆವಾಗ ಅವನು ಹೇಳ್ತಾನೆ, ನಾನು ಬರೋದಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ನಾನು ಇವತ್ತು ಇಷ್ಟು ಉದ್ಧಾರ ಆಗಿದ್ದೆ ಅಂತ ಹೇಳಿದರೆ ಅದಕ್ಕೆ ಪ್ರಧಾನ ಕಾರಣ ಯಾರು? ನನ್ನ ತಾಯಿ. ಹಾಗಾಗಿ ನಮ್ಮ ತಾಯಿಯನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋದರೆ ಮಾತ್ರ ನಾನು ಬರ್ತಿಲ್ಲ ಅಂದರೆ ನಾನು ಬರೋದಿಲ್ಲ ಅಂತ. ಅದಕ್ಕೆ ಅವರು ಹೇಳ್ತಾರೆ, ವಿಷ್ಣುವಿನ ದೂತರು ಹೇಳ್ತಾರೆ, ನೀನೇನೂ ಚಿಂತೆ ಮಾಡಬೇಡ, ನಿನ್ನಂತಹ ಒಳ್ಳೆ ಮಗ ಪಡೆದಿದ್ದರ ಪರಿಣಾಮವಾಗಿ ನಿನ್ನ ತಾಯಿ ನಿನಗಿಂತ ಮುಂಚೆಯೇ ಅವಳು ಮೋಕ್ಷಕ್ಕೆ ಬಂದುಬಿಟ್ಟಿದ್ದಾಳೆ, ನೀನೇನೂ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಹೀಗೆ ತನ್ನ ತಾಯಿ ಧ್ರುವ ಇಬ್ಬರು ಕೂಡ ಮೋಕ್ಷಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂತ ಭಾಗವತ ತಿಳಿಸುತ್ತೆ. ಇಲ್ಲಿ ಕೊನೆಗೆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ನಾರದರು ಹೇಳಿದ್ದೇನು, 1000 ವರ್ಷ ತಪಸ್ಸು ಮಾಡಿದರೂ ಕೂಡ ಪರಮಾತ್ಮ ಒಲಿಯೋದಿಲ್ಲ ಅಂತ. ಧ್ರುವ ಮಾಡಿದ್ದೆಷ್ಟು? ಕೇವಲ 6 ತಿಂಗಳು. 6 ವರ್ಷದ ಬಾಲಕ 6 ತಿಂಗಳು ತಪಸ್ಸು ಮಾಡಿದ, ಪರಮಾತ್ಮ ಪ್ರತ್ಯಕ್ಷರಾಗಿಬಿಟ್ಟು ಇದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಈ ಪುರಾಣದಲ್ಲಿ ಉತ್ತರ ಇಲ್ಲ, ಅಗ್ನಿ ಪುರಾಣದಲ್ಲಿ ಒಂದು ಉತ್ತರ ಇದೆ. ಈ ಧ್ರುವ ಮಹಾರಾಜ ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಾಗಿ 106 ವರ್ಷ ದೀರ್ಘ ತಪಸ್ಸನ್ನು ಮಾಡಿದ್ದ. ಇನ್ನು 6 ತಿಂಗಳು ತಪಸ್ಸು ಮಾಡಿಬಿಟ್ಟಿದ್ರೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾ ಇದ್ದ. ಅವನಿಗೆ 6 ತಿಂಗಳು ತಪಸ್ಸು ಮಾತ್ರ ಬಾಕಿ ಉಳಿದಿತ್ತು. ಆದರೆ ಏನಾಯಿತು, ಕೊನೆಗೆ 6 ತಿಂಗಳು ಉಳಿದಿದೆ. ಅವತ್ತು ಸ್ನಾನ ಮಾಡಲಿಕ್ಕೆ ಅಂತ ಒಂದು ಉದ್ಯಾನವನಕ್ಕೆ ಹೋಗಿದ್ದಾನೆ, ಸರೋವರಕ್ಕೆ. ಅಲ್ಲಿ ಆ ರಾಜ್ಯದ ರಾಜ ಅನೇಕ ಜನ ತನ್ನ ಸ್ತ್ರೀಯರ ಜೊತೆಗೆ ಒಂದು ಸ್ನಾನ ಮಾಡಲಿಕ್ಕೆ ಅಂತ ಬಂದಿದ್ದಾನೆ. ಒಳ್ಳೆ ರಾಜ ವೈಭವ, ಬೇಕಾದಷ್ಟು ಜನ ಸೇವಕರು, ಸ್ತ್ರೀ ಎಲ್ಲರೂ ಕೂಡ ಇದ್ದಾರೆ. ಒಂದು ಕ್ಷಣ ಅದನ್ನು ನೋಡಿ ಈ ವ್ಯಕ್ತಿಗೆ ಅನಿಸುತ್ತದೆ, ಬ್ರಾಹ್ಮಣನಿಗೆ, ನಾನು ಕೂಡ ರಾಜ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ಉಪವಾಸ ಎಲ್ಲ ಮಾಡ್ತಾಯಿದ್ದೆ, ಎಲ್ಲ ವ್ಯರ್ಥ, ರಾಜ ಆದರೆ ಆರಾಮಾಗಿರ್ಬೋದು ಅಂತ ಅನಿಸ್ಬಿಡುತ್ತೆ. ಅಲ್ಲಿಗೆ ಅವನ ತಪಸ್ಸು ನಿಂತು ಬಿಡ್ತು. 6 ತಿಂಗಳು ತಪಸ್ಸು ಮಾಡಿದರೆ ಪರಮಾತ್ಮ ಒಲಿತಾ ಇದ್ದ. ಆದರೆ ಒಂದು ಸಣ್ಣ ಕಾಮನೆಯಿಂದ ಏನಾಯಿತು, ತಪಸ್ಸು ನಿಂತು ಹೋಗಿಬಿಡ್ತು. ಅದರ ಫಲವಾಗಿ ಏನಾಯಿತು, ಅವನು ಮುಂದೆ ಧ್ರುವ ಮಹಾರಾಜನಾಗಿ ಅವತಾರ ಮಾಡಿ 36,000 ವರ್ಷಗಳ ಕಾಲ ದೀರ್ಘವಾಗಿ ರಾಜ್ಯಭಾರವನ್ನು ಮಾಡಿದ. ಮತ್ತೇನಾಗಿತ್ತು,
6 ತಿಂಗಳ ತಪಸ್ಸು ಬಾಕಿ ಉಳಿದಿತ್ತು. ಹಾಗಾಗಿ ಬಾಕಿ ಉಳಿದಂತಹ 6 ತಿಂಗಳ ತಪಸ್ಸನ್ನು ಮಾಡಿ ಈ ಜನ್ಮದಲ್ಲಿ ಮಾಡಿ ಅವನೇನಾದ ಪರಮಾತ್ಮನನ್ನು ಒಲಿಸಿಕೊಂಡ ಅಂತ ಪುರಾಣ ಹೇಳುತ್ತೆ. ಹಾಗಾಗಿ ನಾವು ಸಂಪಾದನೆ ಮಾಡಿದಂತಹ ಪುಣ್ಯ ಅದೆಲ್ಲವೂ ಕೂಡ ಇದೇ ಜನ್ಮಕ್ಕೆ ಕೊನೆ ಅಂತ ಇಲ್ಲ. ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ನಮ್ಮ ಮುಂದಿನ ಜನ್ಮದಲ್ಲಿ ಇನ್ನಷ್ಟು ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಕೃಷ್ಣ ಗೀತೆಯಲ್ಲಿ ಹೇಳುವಂತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಅನೇಕ ಜನ್ಮಗಳ ಸಾಧನೆಯಿಂದಾಗಿ ಏನಾಗ್ತಾನೆ ಪರಮಾತ್ಮ ನಮಗೆ ಒಲಿತಾನೆ. ಹಾಗಾಗಿ ಧ್ರುವ ಮಹಾರಾಜನ ಸಾಧನೆ ಅದು ಒಂದೇ ಜನ್ಮದ ಸಾಧನೆಯಲ್ಲ, 6 ತಿಂಗಳ ತಪಸ್ಸಲ್ಲ, ಅದು ಅನೇಕ ಜನ್ಮಗಳ ಸಾಧನೆಯ ಫಲವಾಗಿ ಈ ತಿಂಗಳಲ್ಲಿ ತಾನೇ ಈ 6 ತಿಂಗಳಲ್ಲಿ ತಪಸ್ಸನ್ನು ಮಾಡಿ ಅವನು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದ ಎನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಈ ಧ್ರುವ ಮಹಾರಾಜನಿಗೆ 2 ಹೆಂಡಂದಿರು. ಅವರು ಯಾರು ಸಾಮಾನ್ಯರಲ್ಲ, ಸಾಕ್ಷಾತ್ ಪರಮಾತ್ಮನ ಮಗಳು, ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮನ ಮಗಳನ್ನೇನೆ ಪರಮಾತ್ಮ ತಾನು ತನ್ನ ಧ್ರುವ ಮಹಾರಾಜನಿಗೆ ಸೊಸೆಯನ್ನು ಹೆಂಡತಿಯನ್ನು ಕೊಟ್ಟಿದ್ದ. ಇದನ್ನು ನೋಡಿ ಸಾಕ್ಷಾತ್ ವಾಯುದೇವರು ತಮ್ಮ ಮಗಳನ್ನು ಕೊಟ್ಟಿದ್ದರು. ಹೀಗೆ ಪರಮಾತ್ಮ ಮತ್ತು ವಾಯುದೇವರ ಮಗಳನ್ನು ಹೆಂಡತಿಯನ್ನಾಗಿ ಪಡೆದಂತಹ ಯೋಗ್ಯ ವ್ಯಕ್ತಿ ಅದು ಧ್ರುವ ಮಹಾರಾಜ. ಮುಂದೆ ಅವರ ಹೆಸರು ಭ್ರಮಿ ಅಂತ, ಪರಮಾತ್ಮನ ಮಗಳ ಹೆಸರು ಭ್ರಮಿ ಅಂತ, ವಾಯುದೇವರ ಮಗಳ ಹೆಸರು ಇಳ ಅಂತ. ಹೀಗೆ ಇಳ ಮತ್ತು ಭ್ರಮಿ ಅಂತ 2 ಹೆಂಡಂದಿರು ಧ್ರುವ ಮಹಾರಾಜನಿಗೆ. ಅದಾದ ಮೇಲೆ ಧ್ರುವ ಮಹಾರಾಜನ ಮಗನಿಗೆ ಪಟ್ಟ ಕಟ್ಟಿದರು. ಅದಾದ ಮೇಲೆ ಅವನ ವಂಶದಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅಂಗ ಎನ್ನುವಂಥ ಒಬ್ಬ ರಾಜ. ಆ ಅಂಗ ಮಹಾರಾಜ ಪರಮ ಧಾರ್ಮಿಕನಾಗಿದ್ದ. ಅನೇಕ ರೀತಿಯಂಥ ಅಶ್ವಮೇಧ ಯಾಗಗಳನ್ನು ಮಾಡಿ ತಾನೇ ಮಾಡಿದ, ಪರಮಾತ್ಮನಿಗೆ ತೃಪ್ತಿಯನ್ನು ಪಡಿಸಿದ. ಕೊನೆಗೇನಾಯಿತು, ಒಂದು ಸಲ ಒಂದು ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದ. ಹಿಂದಿನ ಕಾಲದಲ್ಲಿ ಎಲ್ಲ ಅಶ್ವಮೇಧ ಯಾಗ ಅಂತ ಮಾಡಿದರೆ ದೇವತೆಗಳು ಸಾಕ್ಷಾತ್ತಾಗಿ ಬಂದು ಆಹುತಿ ಸ್ವೀಕಾರ ಮಾಡ್ತಾ ಇದ್ರು ಅಂತೆ. ಅಂಗರಾಜ ಯಾಗ ಮಾಡ್ತಾ ಇದ್ದಾನೆ, ದೇವತೆಗಳು ಬರಲೇ ಇಲ್ಲ. ಯಾಕೆ ಅಂತ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ, ಅಂಗ ಮಹಾರಾಜನಿಗೆ ಸಂತಾನ ಇರಲಿಲ್ಲ. ಆವಾಗ ಋಷಿಗಳು ಹೇಳ್ತಾರೆ, ಸಂತಾನ ಇಲ್ಲದೇ ಇರುವಂತಹ ವ್ಯಕ್ತಿಗಳ ಆಹುತಿಯನ್ನು ದೇವತೆಗಳು ಸ್ವೀಕಾರ ಮಾಡೋದಿಲ್ಲ ಎಂಬುದಾಗಿ ಹೇಳಿದಾಗ ಕೊನೆಗೆ ಅವ್ರು ಹೇಳ್ತಾರೆ ಋಷಿಗಳು, ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು, ಅದರಿಂದ ಏನಾಗುತ್ತೆ ನಿನಗೆ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ಸಾಮಾನ್ಯ ಪುರಾಣಕ್ಕೆ ನೋಡಿದಾಗ ನಮಗೇನಾಗುತ್ತೆ, ಮಕ್ಕಳಾಗದವ್ರಿಗೆ ಸದ್ಗತಿ ಆಗೋದಿಲ್ಲ ಅಂತ. ಅದಕ್ಕೆ ವಾಮನ ಪುರಾಣದಲ್ಲಿ ಒಂದು ಬರುವಂತಹ ಮಾತನ್ನು ಮಧ್ವಾಚಾರ್ಯರು ಇಲ್ಲಿ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯ ಅಂತ ಭಾಗವತದಲ್ಲಿ ಬರುವಂತಹ ಅನೇಕ ಸಂದೇಹಗಳಿಗೆ ಆಚಾರ್ಯರು ಉತ್ತರ ಕೊಡುವಂತಹ ಒಂದು ಕ್ರಮ ಮಧ್ವಾಚಾರ್ಯರು. ಅವರು ಹೇಳ್ತಾರೆ, ಇದನ್ನು ನೋಡಿದರೆ ನಮಗೆ ಮೇಲ್ನೋಟಕ್ಕೆ ಏನು ಅನಿಸುತ್ತೆ, ಮಕ್ಕಳಾಗದೆ ಹೋದರೆ ಸದ್ಗತಿಯೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅದೇ ಆ ರೀತಿ ಅರ್ಥ ಅಲ್ಲ. ಅನಪತ್ಯೋಪಿ ಧರ್ಮಾತ್ಮ ಲೋಕಜಿನ್ ನಾತ್ರ ಸಂಶಯ ಅಂತ ಏನಾಗುತ್ತೆ, ಮಕ್ಕಳಾಗದೆ ಹೋದರೂ ಕೂಡ ತಾನು ಒಳ್ಳೆಯ ಧರ್ಮಾಚರಣೆಯನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ಅವನಿಗೆ ಮೋಕ್ಷ ಎಂಬುದು ಆಗೇ ಆಗುತ್ತೆ. ಮತ್ತು ಹಾಗಾದರೆ ಅಲ್ಲಿ ಯಾಕೆ ಆ ರೀತಿ ಹೇಳಿದರು ಅಂತ, ಮಕ್ಕಳಾಗಲಿದ್ದು ಯಾಕೆ ಹೇಳಿದರು ಅಂತಂದರೆ, ದೇವೈಸ್ತು ಪೃಥು ಜನ್ಮಾರ್ತೆ ಹವಿರಂಗಸ್ಯ ನೋಹೃತಂ ಅಂತ, ಮುಂದೆ ಅವನ ವಂಶದಲ್ಲಿ ಪೃಥು ಎನ್ನುವಂಥ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಹುಟ್ಟಬೇಕಾಗಿದೆ. ಹಾಗಾಗಿ ಅವನಿಗೆ ಜೀವನದಲ್ಲಿ ಸಾಕಾಗ್ಬಿಟ್ಟಿತ್ತು, ಅಂಗ ಮಹಾರಾಜನಿಗೆ ಸಂತಾನ ಬೇಡೇ ಬೇಡ ಅನ್ಕೊಂಡ್ಬಿಟ್ಟಿದ್ದ. ಹಾಗೆ ಬಿಟ್ಬಿಟ್ರೆ ಪೃಥು ಹುಟ್ಟೋದಿಲ್ಲ. ಹಾಗಾಗಿ ಪೃಥು ಎನ್ನುವಂತಹ ಮಹಾರಾಜ ಹುಟ್ಟಬೇಕು ಅನ್ನೋಂಥ ಕಾರಣದಿಂದಾಗಿ ಏನು ಮಾಡಿದರು ಋಷಿಗಳು, ಆ ರೀತಿಯಾಗಿ ಮಕ್ಕಳಾಗದೆ ಹೋದರೆ ಆಗೋದಿಲ್ಲ ಅಂತ ಹೇಳಿದರು. ಕೊನೆಗೆ ಅವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಸಾಮಾನ್ಯವಾಗಿ ಆ ಪುತ್ರಕಾಮೇಷ್ಟಿ ಯಾಗದ ಫಲ ಏನು ಅಂತ ಹೇಳಿದರೆ, ಯಾಗ ಎಲ್ಲ ಮುಗಿದ ಮೇಲೆ ಅದರಿಂದಾಗಿ ಒಬ್ಬ ದೇವತೆ ಎದ್ದು ಬಂದು ಪಾಯಸವನ್ನು ಕೊಡ್ತಾನೆ ರಾಜನಿಗೆ. ಅದನ್ನು ತನ್ನ ಹೆಂಡತಿ ಕೂಡಿಸಿದರೆ ಸಂತಾನ ಆಗುತ್ತೆ ಅಂತ. ಅದು ಇಲ್ಲೇನಾಗ್ಬಿಡ್ತು, ಅಂಗ ಮಹಾರಾಜ ಯಾಗವನ್ನು ಮಾಡಿದರೆ ಯಜ್ಞದಿಂದಾಗಿ ಒಂದು ಭೂತ ಎದ್ದು ಬಂದು ಅಂತೆ. ಒಂದು ಭೂತ ಎದ್ದು ಬಂದು ತಾನೇ ಮಾಡಿತು ಅವನ ಹೆಂಡತಿಯಾದಂಥ ಅಂಗನ ಹೆಂಡತಿ ಸುನೀತಿ ಅಂತ. ಆ ಸುನೀತಿಗೆ ಪಾಯಸವನ್ನು ಕೊಡ್ತು. ಯಾಕೆ ಆ ರೀತಿ ಆಯಿತು ಅಂತಂದರೆ, ಈ ಸುನೀತೆ ಇವಳ ತಂದೆ ಹೆಸರು ಮೃತ್ಯು ಅಂತ, ಅವನೊಬ್ಬ ರಾಕ್ಷಸ ಜಾತಿಯ ವ್ಯಕ್ತಿ. ಹಾಗಾಗಿ ಅಂಗ ಮಹಾರಾಜ ರಾಕ್ಷಸ ಜಾತಿಯ ಹೆಣ್ಣುಮಗಳನ್ನು ಮದುವೆ ಆಗಿದ್ದ. ಹಾಗಾಗಿ ಒಂದು ಭೂತ ಎದ್ದು ಬಂದು ಅವಳಿಗೆ ಪಾಯಸವನ್ನು ಕೊಡ್ತು. ಪಾಯಸ ಸ್ವೀಕಾರ ಮಾಡಿದಳು, ಗರ್ಭವತಿಯಾದಳು, ಮಗುವಿಗೆ ಜನ್ಮ ಕೊಟ್ಟಳು. ಆದರೆ ಅವಳು ಸ್ವತಃ ಒಬ್ಬ ದುಷ್ಟ ಹೆಣ್ಣು, ರಾಕ್ಷಸ ಜಾತಿಯ ಹೆಣ್ಣು ಮಗಳು. ಹಾಗಾಗಿ ಅವಳಲ್ಲಿ ರಾಕ್ಷಸ ಜಾತಿಯ ಮಗನೇ ಹುಟ್ಟಿದ. ಅವನಿಗೇನೆ ವೇನ ಅಂತ ಹೆಸರು. ವೇನ ಶಬ್ದಕ್ಕೆ ಅರ್ಥವೇನೆ ಪೀಡೆ ಕೊಡುವವನು, ಕಾಟ ಕೊಡುವವನು ಅಂತ. ಹೆಸರಿಗೆ ಅನ್ವರ್ಥವಾಗಿ ಏನು ಮಾಡಿದ, ಇಡೀ ಜಗತ್ತಿಗೆ ಪೀಡೆಯನ್ನು ಕೊಡ್ತಾ ಇದ್ದ. ಆಟ ಆಡಲಿಕ್ಕೆ ಅಂತ ನದಿ ಹತ್ತಿರ ಹೋಗೋದು, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಎತ್ತುಕೊಂಡು ನದಿಗೆ ಬಿಸಾಕಿ ಬಿಡೋದು, ಸಾಯಿಸಿ ಬಿಡೋದು. ಹೀಗೆ ಚಿಕ್ಕ ವಯಸ್ಸಿನಿಂದಲೇ ಅನೇಕ ರೀತಿಯಾದಂತಹ
ಒಂದು ರೀತಿ ಇವತ್ತು ನಾವು ಹೇಳುವಂತೆ ಗೂಂಡಾಗಿರಿ ಅಂತ ಕರಿತೀವಿ, ಆ ರೀತಿ ಮಾಡ್ತಾ ಇದ್ದ. ಯಾಕೆಂದರೆ ಹೇಳೋರು ಕೇಳೋದು ಯಾರೂ ಕೂಡ ಇಲ್ಲ. ಸ್ವತಃ ತಂದೆಯೇ ರಾಜನಾಗಿದ್ದಾನೆ, ಅವನು ಕೇಳಲಿಕ್ಕೆ ಧೈರ್ಯ ಇಲ್ಲ. ಹಾಗಾಗಿ ಮನಸ್ಸಿಗೆ ಬಂದ ರೀತಿ ಮಾಡ್ತಾ ಇದ್ದ. ಕೊನೆಗೆ ತಂದೆಗೆ ತುಂಬ ಬೇಸರ ಆಗಿಬಿಡ್ತು. ನನಗೆ ಮಕ್ಕಳಾಗದೇ ಹೋಗಿದ್ರು ಪರವಾಗಿಲ್ಲ, ಇಂಥ ಕೆಟ್ಟ ಮಗ ಹುಟ್ಟಿಬಿಟ್ನಲ್ಲ ಅಂತ ತುಂಬ ಬೇಸರವಾಗಿ ತಾನೇ ಮಾಡ್ತಾನೆ. ರಾತ್ರೋರಾತ್ರಿ ಅರಮನೆ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಈ ಕಡೆ ಅಂಗಮಹಾರಾಜ ಎಲ್ಲಿಗೆ ಹೋದ ಅಂತ ಗೊತ್ತೇ ಆಗಲಿಲ್ಲ ಯಾರಿಗೂ ಕೂಡ. ಇಲ್ಲಿ ತನಕ ರಾಜ ಇದ್ದ, ಈಗ ರಾಜನು ಹೋಗಿಬಿಟ್ಟ. ವೇದನಿಗೆ ಹೇಳೋರು ಕೇಳೋರು ಯಾರೂ ಕೂಡ ಇಲ್ಲ. ವೇನ ನಯಷ್ಟವ್ಯಂ ನದಾತವ್ಯಂ ನಹೋತವ್ಯಂ ದ್ವಿಜಾಕ್ವಚಿತ ಎಂಬುದಾಗಿ ಯಾರೂ ಕೂಡ ಯಜ್ಞ ಮಾಡಬಾರ್ದು, ಹೋಮ ಮಾಡಬಾರ್ದು, ದಾನ ಮಾಡಬಾರ್ದು, ಏನೂ ಕೂಡ ಮಾಡಬಾರ್ದು ಅಂತ ತಾನು ಎಲ್ಲ ಕೂಡ ಡಂಗುರ ಹೊಡಿಸಿಬಿಟ್ಟ. ಇಷ್ಟೆಲ್ಲ ಆದಾಗ ಋಷಿಗಳಿಗೆ ತುಂಬ ಬೇಸರ ಆಗುತ್ತೆ. ಯಾಕೆಂತಂದರೆ ಧರ್ಮಾಚರಣೆ ಎಂಬುದು ಆಗ್ತಾ ಇದ್ದರೆ ಅಲ್ಲಿ ಜಗತ್ತು ಚೆನ್ನಾಗಿರುತ್ತೆ. ಧರ್ಮಾಚರಣೆ ನಿಲ್ಲಿಸಿಬಿಟ್ರೆ ಏನಾಗುತ್ತೆ, ಲೋಕ ಎಲ್ಲ ಕೂಡ ಹಾಳಾಗಿ ಹೋಗಿಬಿಡುತ್ತೆ ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಏನು ಮಾಡ್ತಾರೆ, ವೇದನನ್ನು ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ವೇದನನ್ನು ಸಂಹಾರ ಮಾಡುವಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ. ಅವನು ಮಹಾಪರಾಕ್ರಮಶಾಲಿ, ಹೇಳಿಕಲೇ ರಾಕ್ಷಸ ಜಾತಿಯವನು. ಹಾಗಾಗಿ ಎಲ್ಲ ಋಷಿಮುನಿಗಳು ಕೂಡ ಸೇರಿಕೊಂಡು ಹುಂಕಾರದಿಂದಾಗಿ ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಅವನನ್ನು ಸಂಹಾರ ಮಾಡಿ ಹಾಕಿಬಿಡ್ತಾರೆ. ಸಂಹಾರ ಮಾಡಿದ್ದೇ ತಡ ಇನ್ನಷ್ಟು ತೊಂದರೆ ಶುರುವಾಯಿತು. ಇಲ್ಲಿ ತನಕ ಅಂತ ಒಬ್ಬ ರಾಜ ಇದ್ದ, ಇಲ್ಲಿ ತನಕ ರಾಜನಿಂದ ತೊಂದರೆ ಆಗ್ತಾ ಇತ್ತು. ರಾಜ ಹೋದ್ಮೇಲೆ ಏನಾಯಿತು, ಬೇರೆ ರಾಜ್ಯದವರು ಇಲ್ಲಿ ಆಕ್ರಮಣ ಮಾಡಿ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದರು. ಯಾಕಂದರೆ ಯುದ್ಧ ಮಾಡಲಿಕ್ಕೆ ಒಬ್ಬ ರಾಜ ಅಂತ ಇಲ್ಲ, ಹಾಗಾಗಿ ಬೇರೆ ರಾಜ್ಯದವರು ತೊಂದರೆ ಕೊಡಲಿಕ್ಕೆ ಶುರು ಮಾಡಿದರು. ಇಷ್ಟೆಲ್ಲ ಆದ ಮೇಲೆ ಋಷಿಮುನಿಗಳು ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ, ಹೀಗೆ ಇದ್ರೆ ಸರಿಯಾಗೋದಿಲ್ಲ ಅಂತ ಆ ವೇದನ ಮೃತದೇಹವನ್ನು ತರ್ತಾರೆ. ತಂದು ತಾವು ಏನು ಮಾಡ್ತಾರೆ, ಅವನ ದೇಹವನ್ನು ಕಡಿತಾರೆ ಅಂತೆ, ಬಲ ತೊಡೆಯನ್ನು ಕಡಿತಾರೆ. ಕಡೆದಾಗ ಏನಾಗುತ್ತೆ, ಅಲ್ಲಿಂದ ಹುಟ್ಟಿ ಬಂದಂಥ ವ್ಯಕ್ತಿಯೇ ಪೃಥು ಎನ್ನುವಂಥ ಒಬ್ಬ ವ್ಯಕ್ತಿ. ಆ ಪೃಥು ಎನ್ನುವಂಥ ವ್ಯಕ್ತಿ ವಿಶೇಷವಾಗಿ ಪರಮಾತ್ಮನ ಒಂದು ಸನ್ನಿಧಾನ ಇತ್ತು. ಅಂತಹ ವ್ಯಕ್ತಿ ವಿಶೇಷವಾಗಿ ತಾನು ರಾಜ್ಯಭಾರ ಮಾಡಲಿಕ್ಕೆ ಅಂತ ಶುರು ಮಾಡ್ತಾನೆ. ರಾಜ್ಯಭಾರ ಮಾಡಲಿಕ್ಕೆ ಅಂತ ಸಿಂಹಾಸನ ಏರಬೇಕು. ಮೊದಲ ದಿವಸ ಪಟ್ಟಾಭಿಷೇಕದ ದಿವಸ ಸಿಂಹಾಸನಕ್ಕೆ ಏರ್ತಾ ಇದ್ದಾನೆ. ಅಕ್ಕಪಕ್ಕದಲ್ಲಿದ್ದಂತಹ ವಂದಿಮಾಗದರು ಅಂತಂದರೆ ರಾಜನನ್ನು ಹೊಗಳುವುದೇ ಅವರ ಕೆಲಸ. ರಾಜಾಧಿರಾಜ, ರಾಜ ಮಾರ್ತಾಂಡ ಅಂತೆಲ್ಲ ಹೊಗಳಬೇಕಾದ ಅವರ ವೃತ್ತಿ, ಅದಕ್ಕೆ ಸಂಬಳ ಕೊಡೋದು ಅವರಿಗೆ. ಇವನೇನು ಮೆಟ್ಲು ಏರ್ತಾ ಇದ್ದಾನೆ, ಹೊಗಳಿಕ್ಕೆ ಶುರು ಮಾಡ್ತಾರೆ. ಪೃಥು ಮಹಾರಾಜನಿಗೆ ತುಂಬ ಬೇಸರ ಆಗಿಬಿಡುತ್ತೆ. ನಾನೇನು ಸಾಧನೆ ಮಾಡಿದ್ದೆ ಅಂತ ಹೊಗಳ್ತಾ ಇದ್ದೀರಿ ಅಂತ. ನಾನಿನ್ನೂ ಸಿಂಹಾಸನದ ಮೇಲೆ ಕೂತ್ಕೊಂಡಿಲ್ಲ, ಇವತ್ತಿನ ಮೊದಲ ಹೆಜ್ಜೆ ಇಡ್ತಾ ಇದ್ದೇನೆ, ನನ್ನಲ್ಲಿ ಏನೂ ಗುಣಗಳಿಲ್ಲ, ಸುಮ್ಮನೆ ನನ್ನನ್ನು ಹೊಗಳಬೇಡಿ ಅಂತ ಅವ್ರು ಹೇಳ್ದಾಗ, ನಮ್ಮ ಕೆಲಸ ಏನು ಅಂತ. ನಮ್ಮ ಕೆಲಸವೇ ಹೊಗಳೋ ಕೆಲಸ. ನಿಮ್ಮ ತಂದೆ ನನ್ನನ್ನು ಇಟ್ಕೊಂಡಿದ್ದಿದ್ದು ಯಾಕೆ, ಹೊಗಳಬೇಕಂತಲೇ ಇಟ್ಕೊಂಡಿದ್ದು ವೇನ. ಹೊಗಳಿದರೆ ಸಂಬಳ ಬಂದರೆ ನಮಗೆ ಊಟ. ನಮ್ಮ ಊಟದ ಕಥೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಪೃಥು ಹೇಳ್ತಾನೆ, ನನ್ನ ಪ್ರಶಂಸೆಯನ್ನು ಮಾಡಿ ನನ್ನನ್ನು ಹೊಗಳಬೇಡಿ, ಆದರೆ ಪರಮಾತ್ಮನನ್ನು ಹೊಗಳಿ, ಅದಕ್ಕೆ ನಾನು ನಿಮಗೇನು ಮಾಡ್ತೇನೆ, ಸಂಬಳ ಕೊಡ್ತೇನೆ ಅಂತ ಹೇಳ್ತಾನೆ ಪೃಥು ಮಹಾರಾಜ. ಅಷ್ಟು ಒಳ್ಳೆಯ ಸಾತ್ವಿಕನಾದಂತಹ ವ್ಯಕ್ತಿ. ಸತ್ಯುತ್ತಮ ಶ್ಲೋಕ ಗುಣಾನವಾದೆ ಜುಗುಪ್ಸಿತ ಸ್ತವಯಂತಿ ಸಭ್ಯ ಅಂತ ಒಳ್ಳೆಯ ಯೋಗ್ಯರಾದಂತಹ ಪರಮಾತ್ಮನ ಕಥೆಗಳಿರಬೇಕಾದ್ರೆ ನಮ್ಮ ಕಥೆ ಯಾಕೆ ಹೊಗಳ್ತೀರಿ ಅಂತ ಒಳ್ಳೆಯ ಸಾತ್ವಿಕ ವರ್ತನೆಯನ್ನು ತೋರಿಸ್ತಾನೆ. ಇಲ್ಲಿಯ ತನಕ ಪ್ರಜೆಗಳಿಗೆ ಒಂದು ರೀತಿ ಬೇಸರ ಇತ್ತು. ಯಾಕಂದರೆ ವೇನ ಅತ್ಯಂತ ಕೆಟ್ಟ ಆಡಳಿತ ಕೊಟ್ಟಿದ್ದ. ಯಾವಾಗ ಪೃಥು ಮಹಾರಾಜನ ಒಂದು ಆಡಳಿತ ಬಂತೋ ತುಂಬ ಖುಷಿಯಾಯಿತು. ಪೃಥು ಮಹಾರಾಜ ಒಳ್ಳೆಯ ಮಕ್ಕಳ ರೀತಿ ಪ್ರತಿಯೊಬ್ಬರನ್ನು ನೋಡ್ಕೊಳ್ತಾ ಇದ್ದ, ಒಳ್ಳೆಯ ಸಾತ್ವಿಕನಾದಂತಹ ವ್ಯಕ್ತಿ. ಇದನ್ನು ನೋಡಿ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ. ಹೀಗೆ ಆ ಪೃಥು ಮಹಾರಾಜ ಅವನೇ ಮಾಡಿದ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿದ ದೇಶವನ್ನು. ಇದು ನಗರ, ಇದು ಹಳ್ಳಿ, ಇದು ಪಟ್ಟಣ, ಇವರು ಚರಂಡಿ ವ್ಯವಸ್ಥೆ, ಹೀಗೆ ಪ್ರತಿಯೊಂದನ್ನು ವ್ಯವಸ್ಥೆಯನ್ನು ಮಾಡ್ತಾನೆ. ಇದರಿಂದಾಗಿ ಏನಾಯಿತು, ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಭೂಮಿಗೆ ಪೃಥ್ವಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಪೃಥು ಮಹಾರಾಜ ತಾನು ಮಾಡಿದಂಥ ವಿಶಿಷ್ಟವಾದಂತಹ ಕಾರ್ಯ. ಅಂಥ ಸಂದರ್ಭದಲ್ಲಿ ಅವನು ಮಾಡಿದಂಥ ಒಂದು ವಿಶಿಷ್ಟವಾದಂಥ ಕಾರ್ಯ ಅಂತಂದರೆ ಗೋದೋಹನ ಕಾರ್ಯ ಅಂತ. ಗೋದೋಹನ ಅಂತ ಹೇಳಿದ್ರೆ ಹಸುವನ್ನು ಕರೆಯೋದು, ಹಾಲು ಕರೆಯೋದು ಅಂತ. ಇವನೇ ಮಾಡಿದ. ಯಾವ ಪೃಥು ಮಹಾರಾಜ ಹಿಂದೆ ಕೇಳಿದಂತೆ ಅನೇಕ ವರ್ಷಗಳ ಕಾಲ ಯಜ್ಞ ಯಾಗಾದಿಗಳು ನಡೆದಿರಲಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ಮಳೆ ಸರಿಯಾಗಿ ಆಗ್ತಾ ಇರಲಿಲ್ಲ. ತುಂಬ ಬರಗಾಲ ಬಂದುಬಿಡ್ತು. ಆವಾಗ ಪೃಥು ಮಹಾರಾಜ ತಾನೇನು ಮಾಡ್ತಾನೆ, ವಸುಂಧರೆಯ ಮೇಲೆ ಅಂದರೆ ಭೂಮಿಯ ಮೇಲೆ ಬಿಲ್ಲು ಬಾಣವನ್ನು ಇಟ್ಕೊಂಡು ಹೆದರಿಸಲಿಕ್ಕೆ ಅಂತ ಹೋಗ್ತಾನೆ. ಯಾಕೆ ನೀವು ಸರಿಯಾಗಿ ಮಳೆ ಸುರಿಸ್ತಾ ಇಲ್ಲ ಎಂಬುದಾಗಿಲ್ಲ ಅಂತ. ಆವಾಗ ಅವಳೇ ಮಾಡ್ತಾಳೆ, ವಸುಂಧರೆ ಅಂದರೆ ಭೂಮಿ ಒಂದು ಆಕಳಿನ ರೂಪವನ್ನು ತೊಡ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಕೊನೆಗೆ ಆಕಳನ್ನು ಹಿಡಿದು ವಿಚಾರಿಸಿದಾಗ ಯಾವ
ಭೂಮಿ ಹೇಳುತ್ತೆ, ನಾನೇ ಮಾಡಿ ನನಗೆ ಕೊಡ್ಲಿಕ್ಕೆ ಒಳಗಡೆ ಏನೂ ಇಲ್ಲ, ಭೂಮಿಯಲ್ಲಿ ಮುತ್ತು ರತ್ನಗಳೇ ಇಲ್ಲ, ಯಾಕೆಂದರೆ ನಿನ್ನ ತಂದೆಯ ದುರಾಡಳಿತ ಕಾರಣ. ಅಷ್ಟು ಹೇಳಿದಾಗ ಸರಿ ಮುಂದೇನು ಮಾಡಬೇಕು ಅಂತ ಕೇಳ್ತಾಳೆ. ಆವಾಗ ಭೂಮಿ ಹೇಳ್ತಾಳೆ, ನೀವೇನು ಚಿಂತೆ ಮಾಡಬೇಡಿ, ನಾನು ಒಂದು ಹಸುವಿನ ರೂಪದಲ್ಲಿ ಇದ್ದೇನೆ, ಹಸು ಏನು ಕೊಡುತ್ತೆ? ಹಾಲು ಕೊಡುತ್ತೆ. ಹಾಗೆ ನೀವು ಕೂಡ ನನ್ನ ಕೆಚ್ಚರಿಗೆ ಕೈ ಹಾಕಿ ಕರೆಯಿರಿ, ಅದರಿಂದಾಗಿ ಮುತ್ತು ರತ್ನಗಳು ಎಲ್ಲವೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ವಿಶೇಷವಾಗಿ ಹಾಗಾದರೆ ಹಸುವಿಗೆ ಕರು ಅಂತ ಬೇಕು. ಕರು ಯಾವುದು ಅಂತೇಳಿ ಸ್ವಯಂಭವ ಮನುಗಳನ್ನೇ ಕರುವನ್ನಾಗಿ ಮಾಡಿಕೊಂಡು ವಿಶೇಷವಾಗಿ ತಾವೇ ಮಾಡ್ತಾರೆ, ಚೆನ್ನಾಗಿ ಹಾಲು ಕರೆದಂತೆ ಅನೇಕ ರೀತಿಯ ಸಂಪತ್ತನ್ನು ಅದರಿಂದ ಕರೀತಾರೆ ಅಂತೆ. ಹೀಗೆ ಭೂದೇವಿ ಅನೇಕ ರೀತಿಯಂಥ ಸಂಪತ್ತನ್ನು ಕೊಡ್ತಾಳೆ. ಹೀಗೆ ಪೃಥು ಮಹಾರಾಜ ತಾನು ಅನೇಕ ರೀತಿಯಾಗಿ ಜಗತ್ತನ್ನು ಬೆಳೆಸಲಿಕ್ಕೆ ಶುರು ಮಾಡ್ತಾನೆ. ಅವನ ತಂದೆ ಎಲ್ಲವನ್ನು ಕೂಡ ಹಾಳು ಮಾಡಿ ಹಾಕಿಬಿಟ್ಟಿದ್ದ ವೇನ. ಮಗನಾದಂತಹ ಪೃಥು ಮಹಾರಾಜ ಅದೇ ರೀತಿಯಾಗಿ ಒಳ್ಳೆಯ ಉದ್ಧಾರವನ್ನು ಮಾಡ್ತಾನೆ. ಹೀಗೆ ಉದ್ಧಾರವನ್ನು ಮಾಡಿ ಅಂದಿನಿಂದಾಗಿ ಭೂಮಿಗೆ ಯಾವ ಪೃಥ್ವಿ ಎಂಬ ಹೆಸರು ಬಂತು ಅಂತ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮುಂದೆ ಪಂಚಮಸ್ಕಂದ, ಅದು ಇನ್ನೊಬ್ಬ ಮಗ ಪ್ರಿಯವ್ರತ ಎನ್ನುವಂತಹ ರಾಜ. ಹಿಂದೆ ನಾವು ಕೇಳಿದ್ದು ಉತ್ತಾನಪಾದನ ವಂಶದ ಚರಿತ್ರೆ. ಅವನ ಮಗ ಧ್ರುವ, ಅವನ ಮಗನಿಂದಾಗಿ ಅಲ್ಲಿ ಅಂಗ ಬಂದ, ಅಂಗನ ಮಗ ವೇನ, ವೇದನ ಮಗ ಪೃಥು ಅಂತ. ಇದು ಉತ್ತಾನಪಾದನ ರಾಜನ ಚರಿತ್ರೆ. ಅದಾದ ಮೇಲೆ ಇನ್ನೊಬ್ಬ ಮಗ ಪ್ರಿಯವ್ರತ ಅಂತ. ಪ್ರಿಯವ್ರತ ಅಂತಂದರೆ ಅವನ ಹೆಸರು ಕೂಡ ಅನ್ವರ್ಥಕ ಹೆಸರೇ. ಅವನಿಗೆ ವ್ರತಗಳು ಮಾಡೋದಂದರೆ ತುಂಬ ಪ್ರೀತಿಯಂತೆ. ಯಾವುದೇ ವ್ರತ ಬರಲಿ ಅದನ್ನು ಪ್ರೀತಿಯಿಂದಾಗಿ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಪ್ರಿಯವ್ರತ ಅಂತ ಹೆಸರು ಬಂತು. ಈ ಪ್ರಿಯವ್ರತ ರಾಜ ಸ್ವಯಂಭೂಮನುಗಳು ಹೇಳ್ತಾರೆ, ಯೋಗ್ಯ ವಯಸ್ಸು ಬಂತು ಪ್ರಿಯವ್ರತ ರಾಜನಿಗೆ, ನೀನು ರಾಜ್ಯವನ್ನು ಸ್ವೀಕಾರ ಮಾಡು, ನೀನು ರಾಜನಾಗು ಅಂತ ಹೇಳ್ತಾರೆ. ಆದರೆ ಪ್ರಿಯವ್ರತ ಹೇಳ್ತಾರೆ ಅದು ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ ಅಂದರೆ, ನನಗೆ ನಾರದರು ಕೆಲವೊಂದಿಷ್ಟು ಉಪದೇಶವನ್ನು ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಕಾಮಕ್ರೋಧ ಎಲ್ಲವನ್ನು ಕೂಡ ಬಿಟ್ಟು ಪರಮಾತ್ಮನ ಧ್ಯಾನ ಮಾಡಿದಾಗ ಮಾತ್ರ ಮೋಕ್ಷ ಪಡೀಲಿಕ್ಕೆ ಸಾಧ್ಯ. ನಾನೊಂದು ವೇಳೆ ರಾಜನಾಗಿ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಏನಾಗೋದಿಲ್ಲ, ಕಾಮಕ್ರೋಧಗಳನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ದೇವರ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನೇ ಮಾಡ್ತೇನೆ, ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿಬಿಡ್ತಾನೆ ಪ್ರಿಯವ್ರತ ರಾಜ. ಬೆಳೆದು ವಯಸ್ಸಿಗೆ ಬಂದಂತಹ ಮಗ, ರಾಜನಾಗಬೇಕಾದಂತಹ ಮಗ, ಅವನೇ ಮಾಡ್ತಾ ಇದ್ದಾನೆ, ಸನ್ಯಾಸಿ ಆಗಬೇಕು ಅಂತ ಹೋಗ್ತಾ ಇದ್ದಾನೆ. ಆವಾಗ ಅನೇಕ ರೀತಿ ಉಪದೇಶ ಮಾಡ್ತಾರೆ. ಎಷ್ಟು ಉಪದೇಶ ಮಾಡಿದರೂ ಕೂಡ ಪ್ರಿಯವ್ರತ ಕೇಳೋದಿಲ್ಲ, ನಾನು ಸನ್ಯಾಸಿಯೇ ಆಗ್ತೇನೆ ಅಂತ ತೀರ್ಮಾನ ಮಾಡಿಬಿಡ್ತಾನೆ. ಆವಾಗ ಸಾಕ್ಷಾತ್ ಬ್ರಹ್ಮದೇವರು ಬರ್ತಾರೆ ಅಂತೆ. ಬ್ರಹ್ಮದೇವರು ಬಂದು ಹೇಳ್ತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತಸ್ಸ ಆಸ್ತೆ ಸ ಷಟ್ಸಪತ್ನಃ ಅಂತ. ನೀನು ಯಾಕೆ ಕಾಡಿಗೆ ಹೋಗ್ತಾ ಇದ್ದೀಯಾ? ಕಾಮ ಕ್ರೋಧ ಲೋಭ ಮೋಹಗಳಿಗೆ ಹೆದರಿ ಹೋಗ್ತಾ ಇದ್ದೀಯಾ? ನೀನು ಅವುಗಳಿಗೆ ಹೆದರಿ ಹೋಗಿಬಿಟ್ರೆ ಕಾಡಿನಲ್ಲಿ ಹೋದ್ರೂ ಕೂಡ ಏನಾಗುತ್ತೆ, ಅವು ನಿನ್ನ ಹಿಂದೆ ಬಂದೇ ಬರ್ತಾವೆ ಅಂತ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಅಂತ. ಹೆಂಡತಿ ಮಕ್ಕಳು ಇವೆಲ್ಲವೂ ಕೂಡ ಮನೆಯಲ್ಲಿದ್ದರೆ ಬಂಧಕ ಅಂತ ಕಾಡಿಗೆ ಹೋಗ್ತಾ ಇದ್ದೀಯಾ. ಕಾಡಿಗೆ ಹೋದಾಗ ನಿನಗೆ ಮತ್ತೆ ಹೆಂಡತಿ ಮಕ್ಕಳು ನೆನಪಾದರೆ ಅದೇನಾಗುತ್ತೆ, ನಿನಗೆ ಬಂಧಕವೇ ಆಗುತ್ತೆ ಅಂತ ಉದ್ಧಾರ ಆಗ್ಲಿಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ಸನ್ಯಾಸಿ ಆದಂಥವ್ರಿಗೆ ಮಾತ್ರ ಮೋಕ್ಷ ಸಿಗುತ್ತೆ ಅಂತ ಏನೂ ನಿಯಮ ಇಲ್ಲ. ಗೃಹಸ್ಥಾಶ್ರಮಿಗಳಿಗೆ ಸಿಗಲ್ಲ ಅಂತ ನಿಯಮವೂ ಕೂಡ ಇಲ್ಲ. ಮುಖ್ಯವಾಗಿ ನಮ್ಮ ಮನಸ್ಸನ್ನು ನಾವು ನಿಗ್ರಹದಲ್ಲಿ ಇಟ್ಟುಕೊಂಡ್ರೆ, ನಮ್ಮ ಕಾರ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಅದರಿಂದ ಏನಾಗುತ್ತೆ, ಮೋಕ್ಷ ಸಿಗುತ್ತೆ. ಹಾಗಾಗಿ ನಿನಗೊಂದು ಭ್ರಮೆ ಇದೆ, ಸನ್ಯಾಸಿ ಆದರೆ ಮೋಕ್ಷ ಸಿಕ್ಬಿಡುತ್ತೆ ಅಂತ. ಸನ್ಯಾಸಿ ಆದರೆ ಮೋಕ್ಷ ಸಿಗೋದಿಲ್ಲ, ಕಾಡಿಗೆ ಹೋದರೂ ಮೋಕ್ಷ ಸಿಗೋದಿಲ್ಲ. ಅದೇ ರೀತಿಯಾಗಿ ಗೃಹಸ್ಥಾಶ್ರಮಿಗೆ ಸಿಗೋದಿಲ್ಲ ಅಂತ ಇಲ್ಲ. ಸಾಧನೆ ಮಾಡಿದರೆ ಸನ್ಯಾಸಿಯಾಗಿದ್ದರೂ ಮೋಕ್ಷ ಸಿಗುತ್ತೆ, ಗೃಹಸ್ಥಾಶ್ರಮಿಯಾಗಿದ್ದರೂ ಮೋಕ್ಷ ಸಿಗುತ್ತೆ. ಸಾಧನೆ ಮಾಡದೇ ಹೋದರೆ ಸನ್ಯಾಸಿ ಆದರೂ ಮೋಕ್ಷ ಸಿಗೋದಿಲ್ಲ, ಗೃಹಸ್ಥಾಶ್ರಮಿ ಆದರೂ ಮೋಕ್ಷ ಸಿಗೋದಿಲ್ಲ. ಹಾಗಾಗಿ ನಿನ್ನ ಕರ್ತವ್ಯವೇನು? ನೀನೊಬ್ಬ ರಾಜ, ನಿನ್ನ ಕರ್ತವ್ಯ ರಾಜ್ಯಭಾರ ಮಾಡುವುದು. ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ರಾಜನಾದಂಥವನು ರಾಜ್ಯವನ್ನು ಬಿಟ್ಟು ಸನ್ಯಾಸಿ ಆಗ್ತೀನಿ ಅಂತ ಹೋಗಿಬಿಟ್ರೆ ಪ್ರಜೆಗಳ ಗತಿ ಏನು? ಹಾಗಾಗಿ ನೀನು ಅದನ್ನೇ ಮಾಡಬೇಕು. ಹಾಗಾಗಿ ನೀನು ರಾಜ್ಯಭಾರವನ್ನೇ ಮಾಡು. ನಿನಗೇನು ಆಸೆ ಇದೆ? ಸನ್ಯಾಸಿ ಆಗಬೇಕು ಅಂತ ಆಸೆ ಇದೆ, ಖಂಡಿತ ಸನ್ಯಾಸಿ ಆಗು. ಯಾವಾಗ ಅಂತಂದರೆ, ನಿನಗೆ ಮಕ್ಕಳು ಒಳ್ಳೆಯ ವಯಸ್ಸಿಗೆ ಬಂದ ಮೇಲೆ ಅವರಿಗೆ ರಾಜ್ಯವನ್ನು ಕೊಟ್ಟು ನೀನೇ ಮಾಡು, ಕಾಡಿಗೆ ಹೋಗಿ ಸನ್ಯಾಸಿ ಆಗು. ಈಗ ಸನ್ಯಾಸಿ ಆಗೋದು ಉಚಿತವಲ್ಲ ಎಂಬುದಾಗಿ ಉಪದೇಶವನ್ನು ಮಾಡಿದಾಗ ಪ್ರಿಯವ್ರತ ಮಹಾರಾಜ ಅದೇ ರೀತಿ ಆಗಲಿ ಅಂತ ವಿಶೇಷವಾಗಿ ತಾನೇ ಮಾಡ್ತಾನೆ. ತಾನು ರಾಜ್ಯಭಾರವನ್ನು ಮಾಡ್ತಾ ವಿಶೇಷವಾಗಿ ಮಾಡ್ತಾನೆ. ಮುಂದೆ ಎಷ್ಟು ವರ್ಷ ರಾಜ್ಯಭಾರ ಮಾಡಿದ ಅಂತ ಹೇಳಿದ್ರೆ, ಭಾಗವತ ಹೇಳುವಂತೆ 110 ಕೋಟಿ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದಂಥ ಪ್ರಿಯವ್ರತ ರಾಜ. ಅಂದರೆ ಅಷ್ಟು ಕೋಟಿ ವರ್ಷಗಳ ಕಾಲ ವಿಶೇಷವಾಗಿ ಧರ್ಮದಿಂದಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ತಾನೇ ಮಾಡ್ತಾನೆ, ಸನ್ಯಾಸವನ್ನು ಸ್ವೀಕಾರ ಮಾಡಿ ತಾನು ಉದ್ಧಾರವನ್ನು ಮಾಡ್ಕೊಳ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಹೀಗೆ ಪ್ರಿಯವ್ರತ ಎನ್ನುವಂತಹ ರಾಜನ ಮಗ ಆಗ್ನೇಧ್ರ ಅಂತ, ಆ ಆಗ್ನೇಧ್ರ ಎನ್ನುವಂತಹ ರಾಜನ ಮಗ ನಾಭಿ ಅಂತ. ಈ ನಾಭಿಯ ಮಗನೇನೆ ಸಾಕ್ಷಾತ್ ವೃಷಭರೂಪಿಯಾದಂಥ ವೃಷಭನಾಮಕನಾದಂತಹ ಪರಮಾತ್ಮ ವೃಷಭ ಎನ್ನುವಂಥ ಹೆಸರಿಂದಾಗಿ ಅವತಾರ ಮಾಡ್ತಾನೆ. ವಿಶೇಷವಾಗಿ ನಾರಾಯಣ ವರ್ಮದಲ್ಲಿ ಹೇಳುವಂತೆ ದ್ವಂದ್ವಾತ್ ಭಯಾತ್ ವೃಷಭೋ ನಿರ್ಜಿತಾತ್ಮ ಅಂತ, ವೃಷಭರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಿದರೆ ನಮಗೆ ಇರುವಂಥ ದ್ವಂದ್ವಗಳು ನಿವಾರಣೆ ಆಗುತ್ತೆ ಅಂತ. ಅದನ್ನು ಮಾಡಲು ಇದನ್ನು ಮಾಡಲು ಕನ್ಫ್ಯೂಷನ್ ಇರುತ್ತೆ, ಅಥವಾ ಯಾವುದು ಸರಿ ಅಂತ ಗೊತ್ತಿರೋದಿಲ್ಲ. ಪರಮಾತ್ಮನಿಗೆ ಇದು ಸರಿನೋ ಅದು ಸರಿನೋ ಅಂತ ಪರಮಾತ್ಮನ ಜ್ಞಾನದ ಬಗ್ಗೆ ಸಂದೇಹ ಇರುತ್ತೆ. ಹೀಗೆ ನಮ್ಮ ಸಂದೇಹಗಳನ್ನು ನಿವಾರಣೆ ಮಾಡುವಂತಹ ರೂಪ ಅದು ವೃಷಭ ರೂಪ ಅಂತ ನಾರಾಯಣವರದಲ್ಲಿ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ನಾಭಿ ಮಹಾರಾಜ ತಾನೂ ಕೂಡ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ತಾನೇನು ಮಾಡ್ತಾನೆ, ವೃಷಭ ರೂಪಿಯಾದ ಪರಮಾತ್ಮನನ್ನೇನೆ ಸಿಂಹಾಸನದ ಮೇಲೆ ಕುಳಿಸಿ ತಾನು ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನರನಾರಾಯಣ ರೂಪಿಯಾದಂತಹ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ತಾನು ಮುಂದೆ ಸದ್ಗತಿಯನ್ನು ಹೊಂದುತ್ತಾನೆ ಅಂತ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಈ ಕಡೆ ವೃಷಭ ಪರಮಾತ್ಮ ತಾನೇ ಮಾಡ್ತಾನೆ, ಗುರುಕುಲವಾಸ ಎಲ್ಲವನ್ನು ಕೂಡ ಮುಗಿಸ್ತಾನೆ. ಪರಮಾತ್ಮ ಸಾಕ್ಷಾತ್ ಗುರುಕುಲವಾಸದ ಅವಶ್ಯಕತೆಯೇ ಇಲ್ಲ. ಆದರೆ ಹಿಂದೆ ನಾನು ಹೇಳಿದಂತೆ ಪರಮಾತ್ಮ ಅವತಾರ ಮಾಡೋದು ಯಾವ ರೀತಿಗೆ ನಾವು ವರ್ತನೆ ಮಾಡಬೇಕು ತಿಳಿಸ್ಕೊಳ್ಳಿಕ್ಕೋಸ್ಕರ ತನ್ನ ಆಚರಣೆಯಿಂದಾಗಿ. ಹಾಗಾಗಿ ತಾನೂ ಕೂಡ ಪ್ರತಿಯೊಬ್ಬರು ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅಂತ ತೋರಿಸಲಿಕ್ಕೋಸ್ಕರ ಗುರುಕುಲ ವಾಸವನ್ನು ಮಾಡ್ತಾನೆ. ಎಲ್ಲವನ್ನು ಕೂಡ ಮಾಡಿ ಮುಂದೆ ಮದುವೆ ಆಗ್ತಾನೆ. ಮದುವೆ ಹೆಂಡತಿ ಯಾರಂತಾರೆ, ಇಂದ್ರನ ಮಗಳಾದಂತಹ ಜಯಂತಿ ಅಂತ. ಇಂದ್ರನ ಮಗ ಜಯಂತ, ಮಗಳು ಜಯಂತಿ. ಆ ಜಯಂತಿಯೇನೇ ವೃಷಭನಾಮಕನಾದ ಪರಮಾತ್ಮನ ಮಗಳಾಗ್ತಾಳೆ. ಮುಂದೆ ಅವರಲ್ಲಿ 100 ಜನ ಗಂಡು ಮಕ್ಕಳು ಹುಡ್ತಾರೆ ಅಂತೆ. ಆ 100 ಜನ ಗಂಡು ಮಕ್ಕಳಲ್ಲಿ ಹಿರಿಯ ಮಗ ಯಾರು ಅಂತ ಹೇಳಿದರೆ ಭರತ ಅಂತ. ಈ ಭರತನಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದು. ಹೀಗೆ ಭರತ ಹುಡ್ತಾನೆ. ಈ ಯಾವ ವೃಷಭನಾಮಕನಾದಂಥ ಪರಮಾತ್ಮ ತಾನು ಭರತನಿಗೆ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಮಾಡ್ತಾನೆ. ಹೀಗೆ ಉಪದೇಶವನ್ನು ಮಾಡಿ ಅವನು ಕೂಡ ಒಳ್ಳೆಯ ದೊಡ್ಡ ಜ್ಞಾನಿಯಾಗ್ತಾನೆ ಯಾವ ಭರತ. ಇಷ್ಟೆಲ್ಲ ಆಯಿತು. ಕೊನೆಗೆ ಯಾವ ವೃಷಭರೂಪಿಯಾದಂತಹ ಪರಮಾತ್ಮ ಕೊನೆಗೆ ತಾನೂ ಕೂಡ ಏನು ಮಾಡ್ತಾನೆ, ಭರತನಿಗೆ ರಾಜ್ಯವನ್ನು ಕಟ್ಟಿಬಿಡ್ತಾನೆ. ತಾನೂ ಕೂಡ ಯಾವ ರೀತಿಯಾಗಿ ರಾಜರು ಇರಬೇಕಂತ ತೋರಿಸಲಿಕ್ಕೋಸ್ಕರ ತಾನೂ ಕೂಡ ವಾನಪ್ರಸ್ಥ ಧರ್ಮವನ್ನು ಸ್ವೀಕಾರ ಮಾಡಿ ತಾನು ಅನೇಕ ಕಡೆ ಸಂಚಾರ ಮಾಡ್ತಾನೆ. ಸಂಚಾರ ಮಾಡಿ ಕೊನೆಗೆ ಭಾಗವತದಲ್ಲಿ ಹೇಳುವಂತೆ ಕರ್ನಾಟಕ ಪ್ರದೇಶಕ್ಕೂ ಕೂಡ ವೃಷಭರೂಪಿಯಾದ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳ್ತಾರೆ. ಇವತ್ತೇನು ಕೊಲ್ಲೂರು ಅಂತ ಇದೆ, ಕೊಡಚಾದ್ರಿ ಅಂತ, ಆ ಕೊಡಚಾದ್ರಿ ಕ್ಷೇತ್ರಕ್ಕೂ ಕೂಡ ವೃಷಭರೂಪಿಯ ಅಂತ ಪರಮಾತ್ಮ ಬಂದು ಅಲ್ಲಿ ತಾನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನೆ ಎಂಬುದಾಗಿ ಭಾಗವತ ಹೇಳುತ್ತೆ. ಹೀಗೆ ವಿಶೇಷವಾಗಿ ತಾನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಮುಂದೆ ತಾವು ಒಂದು ಕಾಡಿನಲ್ಲಿ ಕಾಡಿಗಿಚ್ಚನ್ನು ಸೃಷ್ಟಿ ಮಾಡ್ತಾರೆ. ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿ ತಾವು ಅಲ್ಲಿ ಪ್ರವೇಶವನ್ನು ಮಾಡಿ ತಾವು ದೇಹತ್ಯಾಗವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆಯಿತು. ಹೀಗೆ ಆದ ಮೇಲೆ ಮುಂದೆ ಯಾವ ಭರತ ಚಕ್ರವರ್ತಿ ವಿಶೇಷವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾನೆ. ರಾಜ್ಯವನ್ನು ಪರಿಪಾಲನೆ ಮಾಡಿ 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 ಕೊನೆಗೆ ಅವನಿಗೇನಾಗುತ್ತೆ, ಅವನಿಗೂ ವಯಸ್ಸಾಗುತ್ತೆ. ತಾನು ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸೋದು, ತಾನು ಕಾಡಿಗೆ ಹೋಗೋದು. ಹೀಗೆ ಯಾವುದೇ ಒಬ್ಬ ರಾಜರಾಗಲಿ ವಯಸ್ಸಿದ್ದಷ್ಟು ಕಾಲ ರಾಜ್ಯಭಾರ ಮಾಡ್ತಾಯಿದ್ರು. ವಯಸ್ಸಾದ ಮೇಲೆ ತಮ್ಮ ಮಕ್ಕಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಾವು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾಯಿದ್ರು. ಹೀಗೆ ಎರಡೂ ರೀತಿಯ ಸಾಧನೆಯನ್ನು ಕೂಡ ಅವ್ರು ಮಾಡ್ಕೊಳ್ತಾ ಇದ್ದರು. ಕೊನೆಗೆ ಇವನು ಯೋಗ್ಯ ವಯಸ್ಸಾದ ಮೇಲೆ ಕಾಡಿಗೆ ಹೋದ. ಕಾಡಿಗೆ ಎಲ್ಲಿಗೆ ಹೋದ ಅಂತ ಹೇಳಿದ್ರೆ ವಿಶೇಷವಾಗಿ ಇವತ್ತು ಇರುವಂತಹ ಏನು ಗಂಡಕಿ ನದಿಯ ತೀರ ಸಾಲಿಗ್ರಾಮ ಸಿಗುವಂಥ ಸ್ಥಳ, ಅಲ್ಲಿಗೆ ಹೋಗಿ ಅಲ್ಲಿ ಪುಲಹ ಎನ್ನುವಂಥ ಋಷಿಗಳ ಆಶ್ರಮ ಇರುತ್ತೆ. ಅಲ್ಲಿ ಇನ್ನೊಂದು ನದಿ ಇರುತ್ತೆ, ಚಕ್ರ ನದಿ ಎನ್ನುವಂಥ ಒಬ್ಬ ನದಿ. ಅಲ್ಲಿ ನದಿಗೆ ಹೋಗಿ ವಿಶೇಷವಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಒಂದು ದಿವಸ ತಪಸ್ಸು ಮಾಡಬೇಕಾದ್ರೆ ತಪಸ್ಸೆಲ್ಲ ಮುಗಿಯಿತು. ಕೊನೆಗೆ ನದಿಗೆ ಹೋದ. ನದಿಗೆ ಹೋದಾಗ ಏನಾಗುತ್ತೆ, ಒಂದು ಗರ್ಭಿಣಿಯಾದಂತಹ ಜಿಂಕೆ ಓಡಿ ಬರ್ತಾ ಇದೆ. ಹಿಂದೆ ಒಂದು ಹುಲಿ ಹಟ್ಟಿಸ್ಕೊಂಡು ಬರ್ತಾ ಇದೆ. ಆ ಹೆದರಿಕೆಯಿಂದಾಗಿ ಜಿಂಕೆ ನದಿಯನ್ನು ಹಾರಿತು. ಹಾರಿದ್ದೇ ತಡ ನದಿಯ ಮಧ್ಯದಲ್ಲಿ ಅದರ ಮರಿ ಕೆಳಗಡೆ ಬಿದ್ದು ಬಿಡ್ತು. ಆ ಕಡೆ ಜಿಂಕೆ ಹಾರಿತು. ಜಿಂಕೆ ಪ್ರಾಣವನ್ನು ಕೂಡ ಬಿಟ್ಟುಬಿಡ್ತು. ಗರ್ಭಿಣಿಯಾದಂತಹ ಯಾವ ಜಿಂಕೆ ಪ್ರಸವವನ್ನು ಮಾಡಿ ತಾನು ಸತ್ತು ಹೋಗಿಬಿಡ್ತು. ಆ ಜಿಂಕೆ ನದಿಯಲ್ಲಿ ಹರಿದುಕೊಂಡು ಹೋಗ್ತಾ ಇದೆ, ಮರಿ ಜಿಂಕೆ. ಅದನ್ನು ನೋಡಿ ಇವನಿಗೆ ತುಂಬ ದಯೆ ಬರುತ್ತೆ. ದಯೆ ಬಂದು ತಾನೇನು ಮಾಡ್ತಾನೆ, ಅದನ್ನು ಎತ್ತಿಕೊಂಡು ಬಂದು ನೋಡ್ತಾನೆ, ತಾಯಿ ಸತ್ತು ಹೋಗಿಬಿಟ್ಟಿದೆ, ಯಾರೂ ಕೂಡ ರಕ್ಷಣೆ ಮಾಡುವಂಥವ್ರು ಇಲ್ಲ. ಹಿಂದುಗಡೆ ನೋಡಿ ದೊಡ್ಡ ಹುಲಿ ಇದೆ. ಹುಲಿಯನ್ನು ಹೇಗೋ ಓಡಿಸ್ಬಿಡ್ತಾನೆ. ಆದರೆ ಇವತ್ತು ಏನೋ ಹುಲಿ ಓಡಿ ಹೋಯಿತು ಸರಿ, ಆದರೆ ಇದನ್ನು ಹೀಗೆ ಬಿಟ್ಬಿಟ್ರೆ ಈ ಕಾಡಿನಲ್ಲಿ ಅನೇಕ ದೊಡ್ಡ ದೊಡ್ಡ
ಮೃಗಗಳಿದ್ದಾವೆ, ಹುಲಿ ಇದೆ, ಸಿಂಹ ಇದೆ, ಬೇರೆ ದೊಡ್ಡ ಕ್ರೂರ ಮೃಗಗಳಿದ್ದಾವೆ. ಹಾಗಾಗಿ ಏನು ಮಾಡಬೇಕು, ಇದನ್ನು ಹಾಗೆ ಬಿಟ್ಟರೆ ಸತ್ತೇ ಹೋಗಿಬಿಡುತ್ತೆ, ಹಾಗೆ ಇದನ್ನು ರಕ್ಷಣೆ ಮಾಡಬೇಕು ಅಂತ ತಾನೇನು ಮಾಡ್ತಾನೆ, ಅದನ್ನು ಕರೆದುಕೊಂಡು ಬಂದು ತನ್ನ ಆಶ್ರಮದಲ್ಲಿ ಇಟ್ಕೊಳ್ತಾನೆ. ಇವನು ಕಾಡಿಗೆ ಬಂದಿದ್ದ್ಯಾಕೆ, ಹೆಂಡತಿ ಮಕ್ಕಳು ರಾಜ್ಯ ಇದು ಯಾವುದು ಕೂಡ ಬೇಡ ಅಂತ ಅದರ ಮೇಲೆ ವೈರಾಗ್ಯದಿಂದಾಗಿ ತಾನು ಕಾಡಿಗೆ ಬಂದ. ಕಾಡಿಗೆ ಬಂದರೆ ಒಂದು ಸಾಮಾನ್ಯ ಜಿಂಕೆಯ ಮೇಲೆ ಅವನಿಗೇನಾಯಿತು, ಮೋಹ ಶುರುವಾಯಿತು, ಅಭಿಮಾನ ಶುರುವಾಯಿತು. ಇದು ನನ್ನ ಜಿಂಕೆ ಅಂತ ಶುರುವಾಯಿತು. ಕೊನೆಗೆ ಅವನೇನು ಮಾಡಿದ, ಸ್ವಲ್ಪ ದಿವಸ ಆದ ಮೇಲೆ ತಪಸ್ ಮಾಡಲಿಕ್ಕೆ ಶುರು ಮಾಡಿದ. ತಪಸ್ ಮಾಡಲಿಕ್ಕೆ ಅಂತ ಆಶ್ರಮದಿಂದ ಹೊರಗಡೆ ಬರ್ತಾ ಇದ್ದ. ಹೆದರಿಕೆ ಮತ್ತೆ, ನಾನು ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ಯಾರಾದರೂ ಬಂದು ಇದನ್ನು ತಿಂದುಬಿಟ್ರೆ ಕೊಂದುಬಿಟ್ರೆ ಅಂತ ತಪಸ್ ಮಾಡಬೇಕಂತ ಹೋಗಬೇಕಾದ್ರೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದ. ತಪಸ್ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ತಪಸ್ ಮಾಡಬೇಕು. ಸ್ವಲ್ಪ ಹೊತ್ತು ತಪಸ್ ಮಾಡಿ ಕಣ್ಣು ಬಿಟ್ಟು ಮತ್ತೆ ನೋಡೋದು ಜಿಂಕೆ ಇದೇನೋ ಇಲ್ವೋ ಅಂತ. ಹೀಗೆ ಜಿಂಕೆಯನ್ನು ನೋಡ್ತಾ ನೋಡ್ತಾ ಕೊನೆಗೇನಾಯಿತು, ಅವನು ತಪಸ್ ಮಾಡೋದನ್ನೇ ಬಿಟ್ಟುಬಿಟ್ಟ. ಜಿಂಕೆ ಕಡೆಗೇನೆ ಅವನ ವ್ಯಾಮೋಹ ಶುರುವಾಗಿಬಿಡ್ತು. ಹೀಗೆ ಕೊನೆಗೇನು ಮಾಡಿದ ಅಂತ ಹೇಳಿದ್ರೆ, ತಪಸ್ ಮಾಡಬೇಕಾದ್ರೂ ಕೂಡ ಅದನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಮಾಡ್ತಾ ಇದ್ದ ಅಂತೆ. ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಅದು ನಡೆದರೆ ಅದಕ್ಕೆ ಕಾಲಿಗೆ ನೋವಾಗುತ್ತೆ ಅಂತ ಅಷ್ಟು ಅಭಿಮಾನದಿಂದಾಗಿ ಕರೆದುಕೊಂಡು ಹೋಗೋದು ಕೂಡ ಹೆಗಲ ಮೇಲೆ ಹೊತ್ಕೊಂಡು ಹೋಗೋದು. ಹೀಗೆ ನಿರಂತರವಾಗಿ ಧ್ಯಾನ ಮಾಡಬೇಕಾದ್ರೂ ಕೂಡ ಜಿಂಕೆ ಇದೆ ಧ್ಯಾನ, ಜಿಂಕೆ ಇದೇನೋ ಇಲ್ಲೋ ಅಂತ ನೋಡೋದು. ಹೀಗೆ ಪ್ರತಿಯೊಂದನ್ನು ಕೂಡ ಜಿಂಕೆಯ ಮೇಲೆ ಮಾಡಿಬಿಟ್ಟ. ಕೊನೆಗೆ ಜಿಂಕೆಯ ಮೇಲೆ ತನ್ನ ಹೆಂಡತಿಯ ಮಕ್ಕಳಿಗಿಂತ ಹೆಚ್ಚಿನ ವ್ಯಾಮೋಹ ಜಿಂಕೆ ಮೇಲೆ ಬಂದುಬಿಡ್ತು. ಕೊನೆಗೆ ಅವನಿಗೂ ವಯಸ್ಸಾಯಿತು, ಇನ್ನೇನೋ ಸಾಯಬೇಕು. ಸಾಯುವಂಥ ಸಂದರ್ಭದಲ್ಲಿ ಜಿಂಕೆ ಹತ್ತಿರ ಬಂತು. ಜಿಂಕೆ ಗೊತ್ತಾಯಿತು ಅಂತೆ, ನನ್ನ ಯಜಮಾನ ಸಾಯ್ತಾ ಇದ್ದಾನೆ ಅಂತ. ಅದು ಎಷ್ಟು ಪ್ರೀತಿ ಮಾಡ್ತಾ ಇತ್ತು ಅಂತೆ, ಅದರ ಕಣ್ಣಲ್ಲಿ ಕೂಡ ನೀರು ಬಂತು ಅಂತೆ. ಅದರ ಕಣ್ಣಲ್ಲಿ ನೀರು ಬಂದಿದ್ದು ನೋಡಿ ಇವನಿಗೆ ಜಾಸ್ತಿ ಕಣ್ಣಲ್ಲಿ ನೀರು ಬಂತು. ಹೀಗೆ ಕೊನೆಯ ಸಂದರ್ಭದಲ್ಲೂ ಕೂಡ ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ 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 ದೇಹ ತ್ಯಾಗ ಮಾಡಿಬಿಟ್ಟ. ಹಾಗೆ ಮುಂದಿನ ಜನ್ಮದಲ್ಲಿ ಅದು ಏನಾಯಿತು, ಜಿಂಕೆಯಾಗಿ ಹುಟ್ಟಿಬಿಟ್ಟ ಆ ಭರತ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಅಂತ. ಯಾವುದನ್ನು ನಾವು ಚಿಂತನೆ ಮಾಡ್ತಾ 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 ದೇಹತ್ಯಾಗ ಮಾಡ್ತೀವೋ ಮುಂದಿನ ಜನ್ಮದಲ್ಲಿ ಅದೇ ಆಗಿ ಹುಡ್ತೇವೆ ಅಂತ. ಪರಮಾತ್ಮನ ಸ್ಮರಣೆ ಮಾಡ್ತಾ ದೇಹತ್ಯಾಗ ಮಾಡಿದರೆ ಪರಮಾತ್ಮನ ಸೇರ್ತೇವೆ. ಈ ರೀತಿಯಾಗಿ ಜಿಂಕೆಯ ಸ್ಮರಣೆ ಮಾಡ್ತಾ ದೇಹತ್ಯಾಗ ಮಾಡಿದ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿಬಿಟ್ಟ. ಜಿಂಕೆಯಾಗಿ ಹುಟ್ಟಿದಾಗ ಅವನಿಗೆ ಒಂದು ಪರಮಾತ್ಮ ಅನುಗ್ರಹ ಮಾಡಿದ್ದ. ಏಕೆಂದರೆ ಹಿಂದಿನ ಜನ್ಮದಲ್ಲಿ ಅನೇಕ ತಪಸ್ಸು ಮಾಡಿದ್ದ. ಆ ತಪಸ್ಸಿನ ಪ್ರಭಾವದಿಂದಾಗಿ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು ಅಂತೆ. ಅವನಿಗೆ ಆವಾಗ ತನ್ನ ತಪ್ಪಿನ ಅರಿವಾಯಿತು, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಹೆಂಡತಿ ಮಕ್ಕಳು ದೊಡ್ಡ ರಾಜ್ಯ ಎಲ್ಲವನ್ನು ಕೂಡ ಬೇಡ ಅಂತ ತಿರಸ್ಕಾರ ಮಾಡಿ ಸನ್ಯಾಸಿಯಾಗಿ ನೋಡಿದರೆ ಜಿಂಕೆ ಮೇಲೆ ವ್ಯಾಮೋಹ ಬಂದುಬಿಡ್ತು. ಹಾಗಾಗಿ ನಾನು ಮಾಡಿದ್ದು ಸರಿಯಲ್ಲ. ಹಾಗಾಗಿ ಈ ಜನ್ಮದಲ್ಲಾದರೂ ಕೂಡ ನಾನೇನಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಯಾವ ಜಿಂಕೆ ಜೊತೆ ಕೂಡ ಸೇರ್ತಾ ಇದ್ದಿಲ್ಲ ಅಂತೆ. ಏಕಾಂತವಾಗಿ ಇರ್ತಾ ಇತ್ತು. ಏಕಾಂತವಾಗಿ ಎಷ್ಟು ಸಾಧ್ಯವೋ ಅಷ್ಟು ಹುಲ್ಲನ್ನು ತಿಂತ, ನನಗೂ ಯಾರ ಮೇಲೆ ಅಭಿಮಾನ ಬರಬಾರ್ದು, ನನ್ನ ಮೇಲೆ ಯಾರಿಗೆ ಅಭಿಮಾನ ಬರಬಾರ್ದು. ನನಗೆ ಅಭಿಮಾನ ಬರದೇ ಹೋಗಿ ಇನ್ನೊಬ್ಬರ ಮೇಲೆ ನನಗೆ ಅಭಿಮಾನ ಬಂದುಬಿಟ್ರೆ ಅದೇನಾಗುತ್ತೆ, ನಾನು ಅವರ ಅನಿವಾರ್ಯ ಅಭಿಮಾನ ತೋರಿಸಲೇಬೇಕು. ಹಾಗಾಗಿ ನಾನೂ ಯಾರನ್ನು ಪ್ರೀತಿಸೋದಿಲ್ಲ, ನನ್ನನ್ನು ಯಾರು ಪ್ರೀತಿಸೋದು ಬೇಡ ಅಂತ ತೀರ್ಮಾನ ಮಾಡಿ ತಾನೇ ಮಾಡುತ್ತೆ, ಜೀವನ ಮಾಡಲಿಕ್ಕೆ ಶುರು ಮಾಡುತ್ತೆ. ಕೊನೆಗೆ ತಾನು ಸಾಲಗ್ರಾಮ ಎನ್ನುವಂಥ ಕ್ಷೇತ್ರಕ್ಕೆ ಬರುತ್ತೆ, ಗಂಡಕಿ ನದಿ ತೀರ. ಅಲ್ಲಿಗೆ ಬಂದು ತಾನು ತನ್ನ ದೇಹವನ್ನು ತ್ಯಾಗ ಮಾಡುತ್ತೆ. ಇಷ್ಟಾದ ಮೇಲೆ ಆ ಒಂದು ತಪಸ್ಸಿನ ಪ್ರಭಾವದಿಂದಾಗಿ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಆ ಭರತ ಜಿಂಕೆ ಅನ್ನೋದು ಹುಟ್ಟುತ್ತೆ. ಈ ಜನ್ಮದಲ್ಲೂ ಕೂಡ ಅದೇ ರೀತಿ ಇದ್ದ. ಹಿಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದ, ಏಕಾಂತವಾಗಿ ಇದ್ದ. ಈ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ. ಮನೆಯಲ್ಲಿ ತುಂಬ ಕುಟುಂಬ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ತಂದೆ ತಾಯಿ ಎಲ್ಲರೂ ಕೂಡ ಇದ್ದಾರೆ. ಹಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಬ್ಬನೇ ಇರಲಿಕ್ಕೆ. ಆದರೂ ಕೂಡ ಕಷ್ಟಪಟ್ಟು ಮನೆಯಲ್ಲಿ ಒಬ್ಬ ಹುಚ್ಚನಂತೆ ಆಗಿಬಿಟ್ಟ ಅವನು. ಅಂದರೆ ಹುಚ್ಚ ಅಲ್ಲ, ತೋರಿಸ್ಲಿಕ್ಕೆ ಮಾತ್ರ ಹುಚ್ಚನಾಗಿದ್ದು ಏನು ಮಾಡ್ತಾರೆ ಜನರು, ತಿರಸ್ಕಾರ ಮಾಡ್ತಾರೆ. ಒಂದೇನೋ ರೂಮಲ್ಲಿ ಕೂಡ ಹಾಕಿಬಿಟ್ಟಿರ್ತಾರೆ ಅಷ್ಟೇ. ಹಾಗೆ ಅವನಿಗೆ ಹೆಸರು ಭರತ ಅಂತ ಭರತ ಹೆಸರು ಇಟ್ಟಿದ್ರು. ಮುಂದೆ ಪ್ರಖ್ಯಾತನಾಗಿದ್ದು ಹೇಗೆ ಅಂತಂದರೆ ಅವನು ಜಡಭರತ ಅಂತ ಪ್ರಖ್ಯಾತ ಆದ, ಹುಚ್ಚ ಅಂತ. ಮನೆಯಲ್ಲಿ ಒಂದು ಕೂಡ ಮಾತಾಡ್ತಾ ಇರಲಿಲ್ಲ, ಕೆಲಸ ಮಾಡ್ತಾ ಇರಲಿಲ್ಲ, ಹೀಗೆ ಏನೂ ಕೂಡ ಮಾಡ್ತಾ ಇರಲಿಲ್ಲ. ಹಾಗಾಗಿ ತಂದೆ ತಾಯಿಗಳು ಕೂಡ ಏನು ಮಾಡಿದ್ರು, ತಂದೆ ತಾಯಿ ಕೂಡ ಮೇಲೆ ಅಭಿಮಾನ ಬರಲೇ ಇಲ್ಲ. ಅವನು ಅಂದ್ಕೊಂಡಿದ್ದೇನು, ನನ್ನ ಮೇಲೆ ಯಾರಿಗೆ ಅಭಿಮಾನ ಬರಬಾರ್ದು, ನನಗೆ ಯಾರ ಮೇಲೆ ಅಭಿಮಾನ ಬರಬಾರ್ದು ಅಂತ. ಆಗಿದ್ದು ಅದೇ. ಅವನಿಗೂ ತಂದೆ ತಾಯಿಗಳ ಮೇಲೆ ಅಭಿಮಾನ ಇರಲಿಲ್ಲ, ತಂದೆ ತಾಯಿಗಳಿಗೂ ಕೂಡ ಮಗನ ಮೇಲೆ ಅಭಿಮಾನವಿರಲಿಲ್ಲ, ಯಾಕಂದರೆ ಹುಚ್ಚಂತರ ಇದ್ದ ಅಂತ. ಹೀಗೆ ಅವನು ಅಂದುಕೊಂಡಿದ್ದು ಆಯಿತು. ಕೊನೆಗೆ ಇಲ್ಲಿ ತನಕ ಹೋದ ಅಂತ ಹೇಳಿದ್ರೆ ಪ್ರತಿನಿತ್ಯ ಅವನಿಗೆ ಊಟ ಕೂಡ ಹಾಕ್ತಾ ಇರಲಿಲ್ಲ ಅಂತೆ. ಇವನು ಕೂಡ ಊಟ ಕೇಳ್ತಾನೆ ಇರಲಿಲ್ಲ. ಸಿಕ್ಕರೆ ಊಟ ಮಾಡೋದಿಲ್ಲ ಅಂದರೆ ಇಲ್ಲ ಅಂತ ಆ ರೀತಿಯಾಗಿ ಸಾಧನೆ ಮಾಡಲಿಕ್ಕೆ ಶುರು ಮಾಡಿದ.
ಹಾಗೆ ಮನೆಯಲ್ಲಿ ಹೊರಗಡೆ ಓಡಾಡ್ತಾ ಇದ್ದ, ಹೇಗೆ ಮನಸ್ಸಿಗೆ ಹೇಗೆ ಬೇಕೋ ಆ ರೀತಿ ಇರ್ತಾ ಇದ್ದ. ಒಂದು ದಿವಸ ಆ ರಾಜ್ಯವನ್ನು ಆಳ್ತಾ ಇದ್ದಂಥ ಒಬ್ಬ ಶೂದ್ರ ರಾಜ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾನೆ, ಭದ್ರಕಾಳಿಯ ಉದ್ದೇಶವಾಗಿ. ಅದರಲ್ಲಿ ಒಂದು ನರಬಲಿ ಅಂತ ಕೊಡಬೇಕು ಅಂತ. ಸರಿ, ನರಬಲಿ ಯಾರನ್ನು ಕೊಡೋದು ಅಂತ ತನ್ನ ಸೈನಿಕರನ್ನು ಹುಡ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಸೈನಿಕರು ಹುಡುಕ್ತಾ ಬರ್ತಾರೆ. ಈ ಜಡಭರತ ಕಾಣಿಸ್ತಾನೆ. ನೋಡಲಿಕ್ಕೆ ಒಳ್ಳೆ ಗಟ್ಟಿಮುಟ್ಟಾಗಿ ಇದ್ದ. ಅವನನ್ನು ತರ್ತಾರೆ, ಕರೆದುಕೊಂಡು ಬರ್ತಾರೆ. ಯಾಕೆ ಕರೆದುಕೊಂಡು ಹೋಗ್ತಿದ್ರು ಅಂತ ಕೂಡ ಕೇಳೋದಿಲ್ಲ. ಅವನು ಕರೆದುಕೊಂಡು ಬರ್ತಾರೆ, ಮುಂದೆ ನಿಲ್ಲಿಸ್ತಾರೆ. ಆ ಒಂದು ಬಲಿ ಕೊಡುವಂಥ ಸ್ಥಳಕ್ಕೆ ಅವನ ತಲೆಯನ್ನು ಇಡ್ತಾರೆ. ಅಷ್ಟಾದರೂ ಕೂಡ ಅವನು ಏನು ಅಂತ ಕೇಳೋದೇ ಇಲ್ಲ. ಕೊನೆಗೆ ಬಲಿ ಕೊಡಬೇಕಾದಂಥ ವ್ಯಕ್ತಿ ಖಡ್ಗವನ ಮೇಲೆ ಎತ್ತಾನೆ. ಇನ್ನೇನು ಕತ್ತರಿಸಬೇಕು, ಸಾಕ್ಷಾತ್ ಪ್ರತಿಮೆಯಿಂದ ಆ ಭದ್ರಕಾಳಿಯೇ ಪ್ರತ್ಯಕ್ಷಳಾಗಿ ಹೊರಗಡೆ ಬಂದು ಅಲ್ಲಿದ್ದಂಥ ಎಲ್ಲರನ್ನು ಕೂಡ ಸಂಹಾರ ಮಾಡಿ ಹಾಕಿಬಿಡ್ತಾಳೆ ಅಂತೆ. ಯಾಕೆ ಅಂತ ಹೇಳಿದ್ರೆ ಅವನೊಬ್ಬ ಶ್ರೇಷ್ಠ ಜ್ಞಾನಿ, ವೈಷ್ಣವೋತ್ತಮ. ಅಂತಹ ವೈಷ್ಣವೋತ್ತಮನನ್ನು ಬಲಿ ಕೊಡೋದು ಸರ್ವತಾ ಸರಿಯಲ್ಲ ಅಂತ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡ್ತಾರೆ. ಸಂಹಾರ ಮಾಡಿದಾಗ ಆ ಭದ್ರಕಾಳಿ ಪ್ರತ್ಯಕ್ಷ ಆಗಿದ್ದು ಕೂಡ ಯಾರಿಗೆ ಗೊತ್ತಿಲ್ಲ, ಈ ಜಡಭರತನಿಗೆ ಗೊತ್ತಿಲ್ಲ ಅಂತೆ. ಆ ರೀತಿಯಾಗಿ ಒಂದು ಅವಧೂತನಾಗಿ ಸಂಚಾರ ಮಾಡ್ತಾ ಇದ್ದಂಥವನು ಈ ಒಂದು ಜಡಭರತ. ಹೀಗೆ ಜಡಭರತ ಮುಂದೆ ಅಲ್ಲಿಂದ ತಲೆ ಎತ್ತಿಕೊಂಡ, ವಾಪಸ್ ಹೊರಟುಬಿಟ್ಟ. ಅಷ್ಟೇ, ಏನಾಯಿತು ಗೊತ್ತಿಲ್ಲ. ಹಿಂದೆ ಅಷ್ಟು ಜನ ಹೆಣ ಇದೆ, ಅಷ್ಟು ಜನರ ದೇಹ ಅಲ್ಲಿದೆ, ಅದರ ಪರಿಚಯವೂ ಅವನಿಗೆ ಆಗ್ತಾ ಇಲ್ಲ. ಸುಮ್ಮನೆ ಅದರ ಮೇಲೆ ಹೆಣದ ಮೇಲೆ ಕಾಲಿಟ್ಟು ತಾನೇ ಮಾಡಿದ, ಮುಂದೆ ಬಂದುಬಿಟ್ಟ ಅಂತ ತಿಳಿಸುತ್ತೆ. ಹೀಗೆ ಜಡಭರತ ಅನ್ವರ್ಥನಾಮನಾಗಿ ಜಗತ್ತಿನ ಎಚ್ಚರವೇ ಇಲ್ಲದಂತೆ ತಾನು ಹೋಗ್ತಾ ಇದ್ದ. ಕೊನೆಗೆ ಸಂಚಾರ ಮಾಡ್ತಾ ಇದ್ದ ಒಬ್ಬ ರಾಜ ಬರ್ತಾ ಇದ್ದ, ರಹುಗಣ ಎನ್ನುವಂತಹ ರಾಜ. ರಹುಗಣ ಎನ್ನುವಂತಹ ರಾಜ ಕಪಿಲ ಋಷಿಗಳನ್ನು ದರ್ಶನ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಕಪಿಲ ಋಷಿಗಳು ಸಾಕ್ಷಾತ್ ದೊಡ್ಡ ಜ್ಞಾನಿಗಳು, ಅವರನ್ನು ದರ್ಶನ ಮಾಡಿ ಉಪದೇಶ ಪಡಿಬೇಕು ಅಂತ ಹೋಗ್ತಾ ಇದ್ದ. ಹೋಗಬೇಕಾದ್ರೆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಏನಾಯಿತು, ಒಬ್ಬ ಪಲ್ಲಕ್ಕಿ ಹೊರುವಂಥ ಒಬ್ಬ ವ್ಯಕ್ತಿಗೆ ತೊಂದರೆ ಆಯಿತು. ಹೊರಲಿಕ್ಕೆ 3 ಜನ ಇದ್ದಾರೆ, 4 ಜನ ಬೇಕು. ಸುತ್ತಮುತ್ತ ನೋಡ್ತಾರೆ, ಯಾರೂ ಕಾಣಿಸೋದಿಲ್ಲ. ಸ್ವಲ್ಪ ದೂರ ಹೋಗಿ ನೋಡಿದಾಗ ಈ ಜಡಭರತ ಕಾಣಿಸ್ತಾನೆ. ಪಲ್ಲಕ್ಕಿ ಹೊತ್ಕೊಳ್ಬಾ ಅಂತ ಕರೆದುಕೊಂಡು ಬರ್ತಾರೆ. ಅವನು ಕೂಡ ಹೊತ್ಕೊಳ್ತಾನೆ. ಅಷ್ಟೇ, ಹೊತ್ಕೊಂಡ ಎಲ್ಲರೂ ಕೂಡ ಸರಿಯಾಗಿ ಹೆಜ್ಜೆ ಇಡ್ತಾ ಇದ್ದರು. ಕಲ್ಲು ಮಣ್ಣಿರುವಂಥ ಜಾಗ. ಅವನು ಮುಂದೆ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಕಾಣಿಸ್ತವೆ, ಇರುವೆಗಳು ಹೋಗ್ತಾ ಇರ್ತವೆ. ಇವನ ಉದ್ದೇಶ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದ್ರೆ, ನಾನು ಇಡುವಂಥ ಒಂದು ಹೆಜ್ಜೆಯಿಂದಾಗಿ ಒಂದು ಸಣ್ಣ ಇರುವೆ ಕೂಡ ಸಾಯಬಾರ್ದು ಅಂತ. ಹಾಗಾಗಿ ಒಂದು ಇರುವೆ ಬಂತಂದರೆ ಮೇಲೆ ಹಾರೋದು ಮತ್ತು ಮುಂದೆ ಹೋಗೋದು. ಇನ್ನೊಂದು ಸಣ್ಣ ಕ್ರಿಮಿ ಬಂತು, ಮೇಲೆ ಹಾರೋದು ಹೋಗೋದು. ಈ ಕಡೆ ಏನಾಗ್ತಾ ಇದೆ, ರಾಜ ಒಳಗಡೆ ಕೂತ್ಕೊಂಡಿದ್ದಾನೆ. ಇವೊಂದು ಸಲ ಹಾರದಾಗೆಲ್ಲ ತಲೆ ಅವನಿಗೆ ಬಡಿತಾ ಇತ್ತು ಪಾಪ. ಈಗ ಮುಂದೆ ಹೋಗ್ತಾ ಇದ್ದ ರಾಜನಿಗೆ ತುಂಬ ಸಿಟ್ಟು ಬಂತು. ನಿಮಗೆ ಸರಿಯಾಗಿ ಹೋಗ್ಲಿಕ್ಕೂ ಆಗೋದಿಲ್ಲ ಅಂತ ಸೈನಿಕರಿಗೆ ಬೈತಾನೆ. ಸೈನಿಕರು ಹೇಳ್ತಾರೆ, ನಾವು ಸರಿಯಾಗಿ ನಡೀತಾ ಇದ್ದೇವೆ, ಆದರೆ ಈ ವ್ಯಕ್ತಿ ಸರಿಯಾಗಿ ನಡೀತಾ ಇಲ್ಲ ಅಂತ. ಆವಾಗ ಸರಿ ಅಂತ ಮತ್ತೆ ಮುಂದೆ ಹೋಗ್ತಾನೆ. ಮತ್ತು ಇದೇ ರೀತಿ ಆಗುತ್ತೆ. ಇಷ್ಟೆಲ್ಲ ಆದಾಗ ರಾಜನಿಗೆ ತುಂಬ ಸಿಟ್ಟು ಬಂದು ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ ಅಂತೆ. ನಿನಗೇನು ಬುದ್ಧಿ ಅನ್ನೋದಿಲ್ವಾ ಅಂತ, ನೋಡ್ಲಿಕ್ಕೆ ತುಂಬ ಗಟ್ಟಿಯಾಗಿದ್ದೀಯಾ, ಬುದ್ಧಿ ಸರಿ ಇಲ್ವಾ ಅಂತ ಎಂಬುದಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ. ಇಷ್ಟು ಬೈದಾಗ ಆ ಒಂದು ಜಡಭರತ ತಾನು ಆ ಒಂದು ಇದನ್ನು ಕೆಳಗಡೆ ಇಳಿಸ್ತಾನೆ. ರಾಜ, ಯಾಕೆ ಬೈತಾ ಇದ್ದೀಯಾ ಅಂತ ಇಷ್ಟು ಹೇಳಿದಾಗ ರಹುಗಣ ಹೇಳ್ತಾನೆ, ನಿನಗೆ ತಲೆ ಸರಿ ಇಲ್ವಾ, ಈ ತಲೆ ಬಡಿತಾ ಇದ್ದೇನೆ ನನಗೆ ಎಂಬುದಾಗಿ ಹೇಳಿದಾಗ ಜಡಭರತ ಹೇಳ್ತಾನೆ, ನಿನ್ನ ಬುದ್ಧಿಯೇ ಸರಿ ಇಲ್ಲ ಫಸ್ಟು ಅಂತ ಜಡಭರತ ರಾಜನಿಗೆ ಹೇಳ್ತಾನೆ ಅಂತೆ. ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಪಲ್ಲಕ್ಕಿ ಏನು ಹೇಳ್ತಾ ಇದ್ದೀಯಾ, ನೀನು ಸರಿಯಾಗಿ ಹೊತ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀಯಾ, ಪಲ್ಲಕ್ಕಿ ನಾನು ಹೊತ್ಕೊಂಡೇ ಇಲ್ಲ ಅಂತ. ಮತ್ತಾರು ಹೊತ್ಕೊಂಡಿದ್ದಾರೆ ಅಂತ ಹೇಳಿ, ಇಡೀ ಜಗತ್ತನ್ನು ಹೊತ್ತುಕೊಂಡಿರುವಂಥವನು ಪರಮಾತ್ಮ, ಆ ಪರಮಾತ್ಮನೇ ನನ್ನ ಒಳಗಡೆ ಇದ್ದಾನೆ. ಹಾಗಾಗಿ ಪಲ್ಲಕ್ಕಿನ ಹೊತ್ಕೊಂಡಿರೋದು ಯಾರು, ದೇವರು ಹೊತ್ಕೊಂಡಿದ್ದಾರೆ, ನಾನು ಹೊತ್ಕೊಂಡಿಲ್ಲ ಅಂತ. ಪಲ್ಲಕ್ಕಿಲಿ ಕೂತ್ಕೊಂಡಿದ್ದ್ಯಾರು, ನೀನಲ್ಲ, ನಿನ್ನ ಒಳಗಡೆ ಇರುವಂತಹ ದೇವರು. ಹಾಗಾಗಿ ಇದರಲ್ಲಿ ನನ್ನ ತಪ್ಪು ಏನೂ ಕೂಡ ಇಲ್ಲ. ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡಂತಹ ಪರಮಾತ್ಮ ನಿನ್ನ ಪಲ್ಲಕ್ಕಿನ ಹೊತ್ಕೊಂಡಿದ್ದಾನೆ. ಹಾಗಾಗಿ ನೀನಿಷ್ಟೆಲ್ಲ ಬೈತಾ ಇದ್ದೀಯಾ, ಬೈತಾ ಇರೋದಿಲ್ಲ ಕೂಡ ಯಾರಿಗೆ, ನನಗಲ್ಲ ಪರಮಾತ್ಮನಿಗೆ ಅಂತ ಹೇಳಿಬಿಡ್ತಾನೆ. ಇಲ್ಲಿಯ ತನಕ ಆ ರಹುಗಣ ಇವನು ಯಾರು ಸ್ವಲ್ಪ ಹುಚ್ಚಂತ ಅನ್ಕೊಂಡ್ಬಿಟ್ಟಿದ್ದ. ಯಾವಾಗ ಇಂಥ ಮಾತನಾಡಿದನೋ ಅವನಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ. ತಕ್ಷಣದಲ್ಲಿ ಏನೇ ಕೆಳಗಿಳಿದು ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಹೋಗ್ತಾ ಇರೋದು ಎಲ್ಲಿಗೆ, ಕಪಿಲ ಋಷಿಯನ್ನು ನೋಡಲಿಕ್ಕೆ ಅಂತ. ಆ ಕಪಿಲ ಋಷಿಯೇನೇ ನೀವಾ ಅಂತ ಕೇಳಿಬಿಡ್ತಾನೆ. ಅಂದರೆ ಅವನ ಮಾತು ಆ ರೀತಿಯ ಒಬ್ಬ ಋಷಿಯ ಮಾತಂತೆ ಇತ್ತು. ಅಷ್ಟು ಹೇಳಿದಾಗ ಜಡಭರತ ಹೇಳ್ತಾನೆ, ಸರ್ವಥಾ ಕಪಿಲ ಋಷಿ ಅಲ್ಲ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ನಿನ್ನ
ತುಂಬ ಅಹಂಕಾರ ಇದೆ ನಿನಗೆ, ನಾನೊಬ್ಬ ರಾಜ ಹಾಗೆ ಹೀಗೆ ಅಂತ ಸರ್ವತಾ ಅಹಂಕಾರವನ್ನು ಸರಿಯಲ್ಲ ಎಂಬುದಾಗಿ ಹೇಳಿದಾಗ ಜಡಭರತ ಅವನಿಗೆ ಹೇಳ್ತಾನೆ, ಯಾವ ರಹುಗಣ, ನನಗೆ ಯಾವ ಕಪಿಲ ಋಷಿಗಳು ಬೇಡ, ನೀನೇ ಇನ್ನೊಂದೇ ನನಗೆ ಗುರು, ನೀವೇ ನನಗೆ ಉಪದೇಶ ಮಾಡಬೇಕು ಅಂತ ಕೇಳಿದಾಗ ಅವನಿಗೆ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ವಿಶೇಷವಾಗಿ ಒಂದು ಉಪದೇಶವನ್ನು ಹೇಳ್ತಾನೆ. ಒಂದು ಬೆಂಕಿ ಅನ್ನೋದು ಉರಿತಾ ಇರುತ್ತೆ, ಕಟ್ಟಿಗೆಗೆ ಬೆಂಕಿ ಹಚ್ಚಿದರೆ ಬೆಂಕಿ ಚೆನ್ನಾಗಿ ಉರಿಯುತ್ತೆ. ಆದರೆ ಕಟ್ಟಿಗೆ ಹಸಿ ಇದ್ದರೆ ಏನಾಗುತ್ತೆ, ಬೆಳಕಿಗಿಂತ ಜಾಸ್ತಿ ಹೊಗೆ ಜಾಸ್ತಿ ಬರುತ್ತೆ, ಬೆಂಕಿ ಜಾಸ್ತಿ ಉರಿಯೋದಿಲ್ಲ. ಹಾಗೆ ನಮ್ಮ ಮನಸ್ಸು ಕೂಡ ಚೆನ್ನಾಗಿ ಬೆಳಕನ್ನು ಕೊಡಬೇಕು. ಬೆಳಕು ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ, ಮನಸ್ಸು ಪರಿಶುದ್ಧವಾಗಿದ್ದರೆ ಅದು ಬೆಳಕನ್ನು ಚೆನ್ನಾಗಿ ಕೊಡುತ್ತೆ, ಜ್ಞಾನ ಚೆನ್ನಾಗಿ ಕೊಡುತ್ತೆ. ಮನಸ್ಸು ಹಸಿ ಕಟ್ಟಿಗೆ ರೀತಿಯಾಗಿಬಿಟ್ರೆ ಹೊಗೆ ಜಾಸ್ತಿ ಕೊಡುತ್ತೆ ಅಷ್ಟೇ ಅಂತ. ಮನಸ್ಸು ಹಸಿಯಾಗೋದು ಅಂತ ಏನಂತಂದರೆ, ಮನಸ್ಸಿನಲ್ಲಿ ಅನೇಕ ರೀತಿಯಂಥ ಕೆಟ್ಟ ವಿಚಾರಗಳು ತುಂಬಿದಾಗ ಮನಸ್ಸು ಹಸಿ ಕಟ್ಟಿಗೆ ರೀತಿಯಾಗಿಬಿಡುತ್ತೆ. ಹಸಿ ಕಟ್ಟಿಗೆ ಇಟ್ಟರೆ ಬೆಂಕಿ ಜಾಸ್ತಿ ಬರೋದಿಲ್ಲ, ಹೊಗೆ ಜಾಸ್ತಿ ಬರುತ್ತೆ. ಹಾಗೆ ನಮ್ಮ ಮನಸ್ಸು ಆಗಿಬಿಡುತ್ತೆ. ಹಾಗಾದರೆ ಏನು ಮಾಡಬೇಕು, ಕಟ್ಟಿಗೆಯನ್ನು ಬಿಸಿಲಿಗಿಟ್ಟರೆ ಏನಾಗುತ್ತೆ, ಕಟ್ಟಿಗೆ ಚೆನ್ನಾಗಿ ಒಣಗುತ್ತೆ, ಆಮೇಲೆ ಬೆಂಕಿ ಹಚ್ಚಿದರೆ ಚೆನ್ನಾಗಿ ಉರಿ ಕೊಡುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಕೂಡ ಒಣಗಿಸಬೇಕು ಅಂತ. ಹೇಗೆ ಒಣಗಿಸಬೇಕು ಅಂತ ಹೇಳಿದ್ರೆ, ಪರಮಾತ್ಮನ ಕಥೆಗಳೆಂಬಂತಹ ಬೆಳಕಿನಿಂದ ಇದನ್ನು ಒಣಗಿಸಿದಾಗ ಏನಾಗುತ್ತೆ, ಮನಸ್ಸು ಪರಿಶುದ್ಧವಾಗಿ ಆಗುತ್ತೆ. ಆವಾಗ ಏನು ಮಾಡುತ್ತೆ, ಅದು ಒಳ್ಳೆಯ ಜ್ಞಾನವನ್ನು ನಮಗೆ ತಂದು ಕೊಡುತ್ತೆ ಎಂಬುದಾಗಿ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಪ್ರಧಾನವಾಗಿ ಬೇಕಾದದ್ದು ಅಭಿಮಾನವನ್ನು ಬಿಡಬೇಕು ಅಂತ. ಜಡಭರತರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಒಂದು ಮಗು ಅಳೋ ಶಬ್ದ ಕೇಳಿಸುತ್ತೆ, ಮನೆ ಅಂಗಳದಲ್ಲಿ ಹೋಗಿ ನೋಡ್ತೇವೆ, ನಮ್ಮ ಮಗುವೆ ಅಳ್ತಾ ಇರುತ್ತೆ, ಎಲ್ಲೋ ಬಿದ್ದುಬಿಟ್ಟಿರುತ್ತೆ. ನಮಗೆ ನಾವೇನು ಮಾಡ್ತೀವಿ, ಎತ್ಕೊಂಡು ಬಂದು ಅದ್ಮೇಲೆಲ್ಲ ಇದು ಮಾಡ್ತೇವೆ, ಸಮಾಧಾನ ಮಾಡ್ತೇವೆ. ಅದೇ ಬೇರೆಯವ್ರ ಮಗು ಅಳ್ತಾ ಇದ್ದರೆ ನಾವೇನು ಮಾಡ್ತೇವೆ, ನಮ್ಮ ಪಾಡಿಗೆ ನಮ್ಮ ಮಗು ಅಳ್ತಾ ಇಲ್ವಲ್ಲ ಅಂತ ಆರಾಮಾಗಿ ಬಂದುಬಿಡ್ತೇವೆ. ಹಾಗೆ ಅಲ್ಲಿ ದುಃಖ ಆಗಲಿಕ್ಕೆ ಕಾರಣ ಏನು ಅಂತೇಳಿ, ನಮ್ಮ ಮಗು ಏನಂತ ಅಭಿಮಾನ. ಇವತ್ತು ಅನೇಕ ರೀತಿ ಪ್ರತಿನಿತ್ಯ ಆಕ್ಸಿಡೆಂಟ್ಗಳೆಲ್ಲ ಆಗ್ತವೆ. ಅಲ್ಲಿ ವಿಮಾನ ಬಿತ್ತಿದ್ದು, ಇಲ್ಲಿ ವಿಮಾನ ಬಿತ್ತು ಅಂತೆಲ್ಲ ಕೇಳ್ತೇವೆ. ಅದೇ ಒಂದು ವೇಳೆ ರೈಲಿನಲ್ಲಿ ವಿಮಾನ ನಮ್ಮ ಬಂಧುಗಳಿದ್ದರೆ ಏನಾಗುತ್ತೆ, ನಮಗೆ ತುಂಬ ದುಃಖ ಆಗುತ್ತೆ. ಅದೇ ಇರಲೇ ಇಲ್ಲ ಅಂತ ಹೇಳಿದ್ರೆ ಸರಿ ಅಷ್ಟೇ ಬಿಟ್ಬಿಡ್ತೇವೆ ಅಷ್ಟೇ. ಅಂದರೆ ನಮ್ಮ ದುಃಖ ಇದೆಲ್ಲದೂ ಕೂಡ ಪ್ರಧಾನವಾದಂಥ ಕಾರಣ ಅಂತೇಳಿ ನಾವು ನಮ್ಮವರು ಅಂತ ಅಭಿಮಾನ. ಆ ಅಭಿಮಾನದಿಂದಾಗಿ ಏನಾಗುತ್ತೆ, ನಮಗೆ ದುಃಖ ಎಂಬುದು ಆಗುತ್ತೆ. ಹಾಗಾಗಿ ನಿನಗೂ ಕೂಡ ಇಷ್ಟೆಲ್ಲ ಅಹಂಕಾರ ಇದೆ ಅಂದರೆ ಕಾರಣ ಏನಂತಂದರೆ, ನೀನು ನಿನ್ನ ರಾಜ್ಯದ ಮೇಲಿಟ್ಟಿರುವಂಥ ಅಭಿಮಾನ, ನಿನ್ನ ದೇಹದ ಮೇಲಿಟ್ಟಿರುವಂಥ ಅಭಿಮಾನ, ನಾನು ರಾಜ ಎನ್ನುವಂಥ ಅಹಂಕಾರ ನಿನಗೆ ಇಷ್ಟೆಲ್ಲ ಕಾರಣ ಆಗಿದೆ. ಹಾಗಾಗಿ ಅಭಿಮಾನವನ್ನು ಬಿಟ್ಟುಬಿಡು. ಅಭಿಮಾನ ಬಿಟ್ಟಾಗ ಏನಾಗುತ್ತೆ, ನಿನ್ನ ಉದ್ಧಾರ ಆಗುತ್ತೆ ಎಂಬುದಾಗಿ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಜಡಭರತನ ಮಾಡಿದಾಗ, ವಿಶೇಷವಾಗಿ ರಹುಗಣ ರಾಜ ಹೇಳ್ತಾನೆ, ಜಗತ್ತಿನಲ್ಲಿ ಅನೇಕ ಜನ ಜ್ಞಾನಿಗಳಿದ್ದಾರೆ. ಜ್ಞಾನಿಗಳು ಯಾವ ವೇಷದಲ್ಲಿ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಪುರಾಣದಲ್ಲಿ ಒಂದು ಕಥೆ ಬರುತ್ತೆ, ರೈಕ್ವ ಎನ್ನುವಂಥ ಒಬ್ಬ ವ್ಯಕ್ತಿಯ ಕತೆ. ಆ ರೈಕ್ವ ಹೇಗಿದ್ದ ಅಂತ ಹೇಳಿದ್ರೆ, ಯಾವುದೋ ಒಂದು ಹಳ್ಳಿಯಲ್ಲಿ ಬಂಡಿಯ ಕೆಳಗಡೆ ಮಲ್ಕೊಳ್ತಾ ಇದ್ದ. ಅವನು ವಾಸ ಮಾಡಲಿಕ್ಕೆ ಮನೆ ಕೂಡ ಇರಲಿಲ್ಲ. ದೇಹದ ತುಂಬ ರಕ್ತ, ಮಲ, ಮಾಂಸ, ಕಿವಿಯೆಲ್ಲ ಬರ್ತಾ ಇತ್ತು. ಆದರೆ ವಾಸ್ತವಿಕ ದೊಡ್ಡ ಜ್ಞಾನಿ ಅವನು. ಹಾಗೆ ಜ್ಞಾನಿಗಳು ಯಾವ ವೇಷದಲ್ಲಿ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಅಂತಹ ಎಲ್ಲ ಜ್ಞಾನಿಗಳಿಗೂ ಕೂಡ ಏನು ದೊಡ್ಡ ನಮಸ್ಕಾರ ಅಂತ, ನಮೋ ಮಹದ್ಭ್ಯ ಅಸ್ತು, ನಮೋ ಶಿಶುಭ್ಯ, ನಮೋ ಯೋಭ್ಯವ ನವ ಆ ವಟುಭ್ಯ ಎಂಬುದಾಗಿ ಜ್ಞಾನಿಗಳು ಕೆಲವೊಬ್ಬರು ಶಿಶು ರೂಪದಲ್ಲಿ ಇರ್ತಾರೆ, ಚಿಕ್ಕ ಮಕ್ಕಳ ರೂಪದಲ್ಲಿ ಇರ್ತಾರೆ, ಕೆಲವರು ಯುವಕರ ರೂಪದಲ್ಲಿ ಇರ್ತಾರೆ, ಇನ್ನು ಕೆಲವರು ವಟು ರೂಪದಲ್ಲಿ ಇರ್ತಾರೆ. ಹೀಗೆ ಎಲ್ಲ ವೇಷದಲ್ಲಿ ಇರುವಂತಹ ಜ್ಞಾನಿಗಳಿಗೂ ಕೂಡ ದೊಡ್ಡ ನಮಸ್ಕಾರ ಎಂಬುದಾಗಿ ಅವನು ಅಲ್ಲಿಂದಲೇ ಎಲ್ಲ ಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡಿಬಿಡ್ತಾನೆ. ಹೀಗೆ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ, ಇದು ಒಬ್ಬ ಜ್ಞಾನಿಗೆ ಇರುವಂಥ ತಾಕತ್ತು ಅಂತ. ಅಂದರೆ ಅವನು ಎಂಥ ವೇಷದಲ್ಲಿ ಇರಲಿ, ಏನೇ ಇರಲಿ, ಅವನ ಜ್ಞಾನಕ್ಕೆ ನಾವು ಮಹತ್ವವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ರಹುಗಣ ರಾಜ ತೋರಿಸಿಕೊಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಪರಮಾತ್ಮನ 10 ರೂಪಗಳ ಬಗ್ಗೆ ಸಂಕ್ಷಿಪ್ತವಾಗಿ ಭಾಗವತ ತಿಳಿಸುತ್ತೆ. ಹೀಗೆ ತಿಳಿಸಿದ ಮೇಲೆ ಕೊನೆಗೆ ಕಲಿಯುಗದ ವರ್ಣನೆಯನ್ನು ಭಾಗವತ ಮಾಡ್ತಾ ಹೋಗುತ್ತೆ. ಕಲಿಯುಗ ಎಂಬುದು ಹೇಗಿದೆ ಅಂತ ಹೇಳಿದ್ರೆ, ಕಲ್ಪಾಯುಷಾಂ ಸ್ಥಾನ ಜಯತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋ ವರಹ ಎಂಬುದಾಗಿ, ಸಾವಿರಾರು ವರ್ಷಗಳ ಕಾಲ ಬೇರೆ ಲೋಕದಲ್ಲಿ ವಾಸ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ, ಎಷ್ಟು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇರುತ್ತೋ, ಅದಕ್ಕಿಂತ ಹೆಚ್ಚಿನ ಪುಣ್ಯ ಅದು ಕಲಿಯುಗಕ್ಕೆ ಇದೆ. ಅದೇ ರೀತಿಯಾಗಿ ಭಾರತ ಭೂಮಿಗೆ ಇದೆ ಅಂತ ಭಾಗವತದಲ್ಲಿ ಹೇಳುವಂತೆ, ಕಲಿಯುಗದಲ್ಲಿ ಜನರೆಲ್ಲರೂ ಕೂಡ ತಪಸ್ಸು ಮಾಡ್ತಾ ಇದ್ರಂತೆ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೊನೆ ವರ ಕೇಳ್ತಾ ಇದ್ರು. ವರ ಏನು ಅಂತ ಹೇಳಿದ್ರೆ, ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ. ಯಾಕೆ ಅಂತಂದರೆ, ಕಲಿಯುಗದಲ್ಲಿ
ಪರಮಾತ್ಮನ ನಾಮಸ್ಮರಣೆಯನ್ನು ಒಂದು ಸಲ ಮಾಡಿದರೂ ಸಾಕು, ಅದರಿಂದ ಏನು ಬರುತ್ತೆ, ವಿಶಿಷ್ಟವಾದ ಫಲ ಬರುತ್ತೆ. ಆ ಫಲವನ್ನು ನಾವು ಒಂದು ವೇಳೆ ಕೃತಯುಗದಲ್ಲಿ ಪಡೆಯಬೇಕು ಅಂತಂದರೆ ಏನು ಮಾಡಬೇಕಿತ್ತು, 1000 ವರ್ಷ ತಪಸ್ಸು ಮಾಡಬೇಕಿತ್ತು. ಅದಕ್ಕೆ ಭಾಗವತ ಹೇಳುವಂತೆ ಕೃತೇಯ ಧ್ಯಾಯತೋ ಪುಂಭಿ ತ್ರೇತಾಯಾಂ ಯಜತೋ ಮುಖೈ ದ್ವಾಪರೇ ಪರಿಚರ್ಯಾಯಾಂ ಕರೋತತ್ ಹರಿಕೀರ್ತನಾಥ್ ಅಂತ. ಕೃತಯುಗ ಅದು ದೊಡ್ಡ ಯುಗ, 1000 ವರ್ಷ ತಪಸ್ಸು ಮಾಡಿದರೆ ಪರಮಾತ್ಮ ಒಲಿತಾ ಇದ್ದ. ಮುಂದೆ ತ್ರೇತಾಯುಗದಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಪರಮಾತ್ಮ ಒಲಿತಾ ಇದ್ದ. ದ್ವಾಪರ ಯುಗದಲ್ಲಿ ದ್ವಾಪರೇ ಪರಿಚರ್ಯಾಯಾಮ್ ಸೇವೆಯನ್ನು ಮಾಡಿದಾಗ ಪರಮಾತ್ಮ ಒಲಿತಾ ಇದ್ದ. ಕಲಿಯುಗದಲ್ಲಿ ಯಾವುದೂ ಕೂಡ ಇಲ್ಲ. ಏಕೆಂದರೆ 1000 ವರ್ಷ ತಪಸ್ಸು ಮಾಡುವಂತಹ ಆಯಸ್ಸೂ ಇಲ್ಲ, ಅಷ್ಟು ಏಕಾಗ್ರತೆಯೂ ಕೂಡ ಇಲ್ಲ, ಜ್ಞಾನವೂ ಕೂಡ ಏನೂ ಇಲ್ಲ. ತಪಸ್ಸು ಮಾಡಲಿಕ್ಕಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಜ್ಞ ಯಾಗ ಅಂತಂದರೆ ಇವತ್ತು ನಾವು ಮಾಡೋದು ಒಂದೇನು ಹೋಮ ಮಾಡ್ತೀವಿ 3 ತಾಸು ಹೋಮ ಮಾಡ್ತೇವೆ ಅಷ್ಟೇ. ಆದರೆ ನಿಜವಾದಂಥ ಯಜ್ಞ ಯಾಗಾದಿಗಳು ಅಂತಂದರೆ ನೂರಾರು ವರ್ಷಗಳ ಕಾಲ ನಡೆಯುವಂಥ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು, ಅಶ್ವಮೇಧ ಮುಂತಾದಂಥ ಯಾಗಗಳು, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಹಿರಿಯರ ಸೇವೆಯನ್ನು ಮನಸ್ಸಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಎಲ್ಲವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಆ ಎಲ್ಲ ಪುಣ್ಯವೂ ಕೂಡ ಕಲಿಯುಗದಲ್ಲಿ ಒಂದು ಸಲ ಪರಮಾತ್ಮನ ನಾಮಸ್ಮರಣೆ ಮಾಡೋದ್ರಿಂದಾಗಿ ಬರುತ್ತೆ. ಹಾಗಾಗಿ ಕಲಿಯುಗ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಕೃತಯುಗದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ, ಅದೇ ಫಲ ಕಡಿಮೆ. ಕಲಿಯುಗ ಹಾಗಲ್ಲ, ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತವೆ, ಮಾಡಿದರೆ ಫಲ ಜಾಸ್ತಿ ಅಂತ. ಅಂದರೆ ಕಷ್ಟ ಕಾಲದಲ್ಲಿಯೂ ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಅದಕ್ಕೆ ಫಲ ಜಾಸ್ತಿ ಅಂತ. ಹಾಗಾಗಿ ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಗೆ ಇಷ್ಟು ಫಲ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಇಷ್ಟೆಲ್ಲವನ್ನು ಕೂಡ ತಿಳಿಸಿ ಮುಂದೆ ನರಕದ ವರ್ಣನೆ. ನರಕ ಎಂಬುದು ಒಟ್ಟು 84 ಲಕ್ಷ ವಿಧವಾದಂತಹ ನರಕಗಳಿದ್ದಾವೆ. ಅದರಲ್ಲಿ ಪ್ರಧಾನವಾದದ್ದು 21 ವಿಧವಾದಂತಹ ನರಕಗಳು. ಆ 21 ನರಕಗಳು ಅದರ ವರ್ಣನೆಯನ್ನು ಮಾಡಿ ಇಷ್ಟೆಲ್ಲ ನರಕಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ಪ್ರಧಾನವಾಗಿ ಮಾಡಬೇಕಾದದ್ದು ಅಂತಂದರೆ ಪರಮಾತ್ಮನ ತತ್ವಜ್ಞಾನದ ಶ್ರವಣ, ಅದೇ ರೀತಿಯಾಗಿ ವಿಶೇಷವಾಗಿ ಸರಿಯಾದಂತಹ ರೀತಿಯಲ್ಲಿ ಶ್ರಾದ್ದಾದಿಗಳು ಆಗಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಎಷ್ಟವ್ಯ ಬಹವ ಪುತ್ರ ಯದ್ಯೇಕೋಪಿ ಗಯಾಮರ್ಜೇತ್ ನಿಷ್ಠವ್ಯ ಬಹವ ಪುತ್ರ ಯದ್ಯೇಕೋಪಿ ಸುರಾಂ ಪಿಬೇತ್ ಅಂತ ಒಂದು ಸುಭಾಷಿತ. ಇದು ಪುರಾಣದಲ್ಲಿ ಬರುವಂಥದ್ದು. ಅನೇಕ ಮಕ್ಕಳನ್ನು ಪಡಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂತಂದರೆ ಆ ಅನೇಕ ಮಕ್ಕಳಲ್ಲಿ ಒಬ್ಬನಾದರೂ ಕೂಡ ಗಯಾಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೆ ಏನಾಗುತ್ತೆ, ತಂದೆ ತಾಯಿಯಂದರೆ ಉದ್ಧಾರ ಆಗಿಬಿಡುತ್ತೆ ಅಂತ. ಇದು ಒಂದು ಮಾತು, ಉದ್ಧಾರ ಆಗೋದಕ್ಕೆ ಮಾತು. ಅದೇ ಸುಭಾಷಿತ ಇನ್ನೊಂದು ಮಾತನ್ನು ಹೇಳುತ್ತೆ, ಜಾಸ್ತಿ ಮಕ್ಕಳನ್ನು ಪಡಿಬಾರ್ದು ಅಂತ. ಹೇಗಂತಂದರೆ ಅದರಲ್ಲಿ ಒಬ್ಬನಾದರೂ ಕೂಡ ಹೆಂಡ ಕುಡಿದು ಬಿಟ್ಟರೆ ನಮ್ಮ ವಂಶವೇ ಹಾಳಾಗಿ ಹೋಗಿಬಿಡುತ್ತೆ ಅಂತ. ಹೀಗೆ ನಾವು ಮಾಡುವಂಥ ಸತ್ಕರ್ಮ ಅಥವಾ ಕೆಟ್ಟ ಕರ್ಮ ಅದು ಕೇವಲ ನಮ್ಮನ್ನು ಮಾತ್ರ ಹಾಳು ಮಾಡೋದು, ಉದ್ಧಾರ ಮಾಡೋದಲ್ಲ, ನಮ್ಮ ಇಡೀ ವಂಶವನ್ನೇ ಉದ್ಧಾರ ಮಾಡುತ್ತೆ ಅಥವಾ ಹಾಳು ಮಾಡಿಬಿಡುತ್ತೆ. ಸತ್ಕರ್ಮ ಉದ್ಧಾರ ಮಾಡುತ್ತೆ, ಕೆಟ್ಟ ಕರ್ಮ ನಾಶ ಮಾಡುತ್ತೆ. ಹಾಗಾಗಿ ನಮ್ಮ ಮಕ್ಕಳನ್ನು ಒಟ್ಟು ಸರಿಯಾದಂಥ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು. ಅದರಿಂದ ಅವರ ಉದ್ಧಾರವೂ ಆಗುತ್ತೆ, ಆ ಮೂಲಕ ನಮ್ಮ ವಂಶದ ಉದ್ಧಾರವೂ ಆಗುತ್ತೆ ಅಂತ ಅನೇಕ ರೀತಿಯಂತಹ ವಿಚಾರಗಳನ್ನು ತಿಳಿಸಿ ಹೀಗೆ 5ನೇ ಸ್ಕಂದ ಎಂಬುದು ಇಲ್ಲಿಗೆ ಮುಗಿಯುತ್ತೆ. ಹೀಗೆ 4ನೇ ಸ್ಕಂದದಲ್ಲಿ ಅನೇಕ ಧ್ರುವ ಮತ್ತು ಅನೇಕ ಮಹಾರಾಜರ ಚರಿತ್ರೆ, ಅಂಗ ಮಹತ್ವ ವೇನ ಮಹಾರಾಜನ ಚರಿತ್ರೆ, ಹೀಗೆ ಭಾಗವತ ಒಟ್ಟು 2 ರೀತಿ ಕಥೆಯನ್ನು ಹೇಳುತ್ತೆ. ಒಂದು ಯಾವ ರೀತಿ ಇರಬಾರ್ದು ಅಂತ ಹೇಳುತ್ತೆ, ಯಾವ ರೀತಿ ಇರಬೇಕು ಅಂತ ಹೇಳುತ್ತೆ. ಈ ವೇನ ಹಿರಣ್ಯಕಶಿಪು ಎಲ್ಲ ಕಥೆ ಯಾಕೆ ಕೇಳಬೇಕು ಅಂತ, ಅವ್ರ ಕಥೆ ಕೇಳಿದ್ರೆ ನಮಗೇನು ಪುಣ್ಯ ಬರುತ್ತೆ ಅಂತ. ಅದಕ್ಕೆ ಆ ರೀತಿ ಇರಬಾರ್ದು ಅಂತ ನಾವು ತಿಳ್ಕೋಬೇಕು, ಅದರಿಂದನೇ ಪುಣ್ಯ ಬರುತ್ತೆ ಅಂತ. ಇನ್ನು ಧ್ರುವ ಪ್ರಹ್ಲಾದ ಇವರೆಲ್ಲ ಕಥೆ ಕೂಡ ಅವರ ರೀತಿ ನಾವು ಬಾಳಬೇಕು ಅಂತ ತಿಳ್ಕೊಂಡಾಗ ಏನಾಗುತ್ತೆ, ಅದರಿಂದ ಪುಣ್ಯ ಸಂಪಾದನೆ ಆಗುತ್ತೆ. ಹೀಗೆ ಪರಮಾತ್ಮ ಮತ್ತು ಪರಮಾತ್ಮನ ಭಕ್ತರ ಕಥೆಯನ್ನು ಕೇಳಿದಾಗ ಪರಮಾತ್ಮನ ಭಕ್ತರಲ್ಲೂ ಕೂಡ ಏನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು ಅಂತ. ಏಕೆಂತಂದರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ 9 ರೀತಿಯ ದ್ವೇಷಗಳ ಬಗ್ಗೆ ಹೇಳ್ತಾರೆ. 9 ರೀತಿ ಭಕ್ತಿ, ಅರ್ಚನಾ ವಂದನ ದಾಸ್ಯ ಅಂತ 9 ವಿಧವಾದ ಭಕ್ತಿ ಇದೆ, 9 ವಿಧವಾದ ದ್ವೇಷ ಇದೆ ಅಂತೆ. ಅದರಲ್ಲಿ ಒಂದು ದ್ವೇಷ ಯಾವುದು ಅಂತಂದರೆ ತದ್ಭಕ್ತ ದ್ವೇಷ ವಚ ಅಂತ. ಅಂದರೆ ಪರಮಾತ್ಮನ ಭಕ್ತರನ್ನು ನಾವು ದ್ವೇಷ ಮಾಡಿದರೆ ಎಲ್ಲಿಗೆ ಹೋಗಿ ಸೇರುತ್ತೆ, ಪರಮಾತ್ಮನ ದೇಶದಲ್ಲಿ ಹೋಗಿ ಸೇರುತ್ತೆ ಅಂತ. ಹಾಗಾಗಿ ಯಾವ ಭಗವದ್ಭಕ್ತರನ್ನು ಕೂಡ ನಾವೇನು ಮಾಡಬಾರ್ದು, ದ್ವೇಷ ಮಾಡಬಾರ್ದು. ದ್ವೇಷ ಮಾಡಬಾರ್ದು ಅಂತ ಏನು ಮಾಡಬೇಕು, ಮೊದಲು ಅವರ ಮಹತ್ವವನ್ನು ತಿಳ್ಕೊಳ್ಬೇಕು. ತಿಳಿದುಕೊಂಡಾಗ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ, ದ್ವೇಷ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಪರಮಾತ್ಮನ ಕಥೆ, ಅದರ ಜೊತೆಗೇನೆ ಪರಮಾತ್ಮನ ಭಕ್ತರ ಕಥೆಯನ್ನು ವಿಶೇಷವಾಗಿ ಭಾಗವತ ತಿಳಿಸುತ್ತಾ ಹೋಗುತ್ತೆ. ಮತ್ತು ಮುಂದೆ 6ನೇ ಸ್ಕಂದದಲ್ಲಿ ಅಜಾಯಮಳನ ಕಥೆ. ಹಿಂದೆ ನಾವು ಕೇಳಿದಂತೆ ನಾಮಸ್ಮರಣೆಯ ಮಹತ್ವ ಏನು ಅಂತ ನಾವು ತಿಳಿಬೇಕಂತಂದರೆ ಅಜಾಯಮಳನ ಕಥೆಯನ್ನು ಕೇಳಿದಾಗ ನಾಮಸ್ಮರಣೆಯ ಮಹತ್ವ ಎಂಬುದು ಗೊತ್ತಾಗುತ್ತೆ.
ಮತ್ತು ಮುಂದೆ ಸಪ್ತಮ ಸ್ಕಂದದಲ್ಲಿ ಆ ಪ್ರಹ್ಲಾದ ಮಹಾರಾಜರ ಚರಿತ್ರೆ, ನರಸಿಂಹದೇವರ ಚರಿತ್ರೆ ಇದೆಲ್ಲವೂ ಕೂಡ ಬರುತ್ತೆ. ಅಂತಹ ಉಳಿದ ಚಿಂತನೆಯನ್ನು ನಾಳೆಯ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.